ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂತ ಗಣ್ಯರಿಗೆ ಹಾಗೆ ಇಲ್ಲಿ ಬಂದಿರುವಂತ ಎಲ್ಲ ರೈತ ಬಾಂಧವರಿಗೆ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಸೊ ಇಷ್ಟು ವರ್ಷ ನಾವೆಲ್ಲ ರಾಸಾಯನಿಕ ಗೊಬ್ಬರನೇ ಹೇಳ್ತಾ ಇದ್ವಿ. ಇವಾಗ ಏನೋ ಜೊತೆಲಿ ನಾವು ಸಾವಯವ ಗೊಬ್ಬರವನ್ನು ಹೇಳ್ತಾ ಇದ್ವಿ. ಇವಾಗ ತಾನೇ ಸರ್ ಹೇಳ್ತಾ ಇದ್ರು ಎರೆಹುಳನು ಇರಬೇಕು, ಹಾಗೆ ನಾವು ಭೂಮಿಯನ್ನು ಸರಿಯಾಗಿ ಕಾಪಾಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಸೊ ಆ ಉದ್ದೇಶದ ಸಲುವಾಗಿ ಏನಿದೆ ರಾಸಾಯನಿಕ ಜೊತೆಗೆ ಸಾವಯವ ಗೊಬ್ಬರವನ್ನು ಕೊಡ್ತಾ ಇದ್ವಿ. ನಮ್ಮ ಕಂಪ್ನಿ ಬಗ್ಗೆ ಒಂಚೂರು ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತೀನಿ, ಜಾಸ್ತಿ ಸಮಯ ತಗೊಳ್ಳೋದಿಲ್ಲ. ನಮ್ಮ ಕಂಪ್ನಿಯಲ್ಲಿ ಈಗ ಸಾವಯವ ಗೊಬ್ಬರ ಬಂದಾಗ ಸಂಗಮಮ್ ಅಂತ ಬರುತ್ತೆ. ಈ ಸಂಗಮಮ್ ಅನ್ನೋ ಪ್ರಾಡಕ್ಟ್ ಸುಮಾರು ನಾವು 8 ವರ್ಷದಿಂದ 10 ವರ್ಷದಿಂದ ಮಾಡ್ತಾ ಇದ್ವಿ. ಶಿವಮೊಗ್ಗದಲ್ಲಿ ಅಡಿಕೆ ಭಾಗದಲ್ಲಿ ಚೆನ್ನಾಗಿ ಮಾಡ್ತೀವಿ. ಈವನ್ ನಾವು ಏನು ಸೌತ್ ಕರ್ನಾಟಕದಲ್ಲಿ ಇದೆಯಲ್ಲ, ಈ ಮೈಸೂರು, ಬೆಂಗಳೂರು, ಹಾಗೆ ಚಿತ್ರದುರ್ಗ ಆಗಲಿ, ಶಿವಮೊಗ್ಗ, ದಾವಣಗೆರೆ ಈ ಭಾಗದಲ್ಲೆಲ್ಲ ನಮ್ದು ಈ ಸಂಗಮಮ್ ಅನ್ನೋ ಪ್ರಾಡಕ್ಟ್ ನ ತುಂಬಾ ಚೆನ್ನಾಗಿ ಮಾಡ್ತೀವಿ ನಾವು. ಸೊ ಇದರಲ್ಲಿ ಮುಖ್ಯವಾಗಿ 5 ಮಿಶ್ರಣ ಇರುತ್ತೆ: ಹೊಂಗೆ ಹಿಂಡಿ, ಹರಳೆ ಹಿಂಡಿ, ಹಂಪೆ, ಹಾಗೆ ಅರ್ಶನ. ಈ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಇರೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮಗೆ ಕೀಟಗಳು ಬರೋದು, ಇಲ್ಲ ಬೇರೆ ಕೀಟ ಎಲ್ಲ ಬರ್ತಲ್ಲ, ಅದನ್ನ ಅವಾಯ್ಡ್ ಮಾಡುತ್ತೆ. ಜೊತೆಲಿ ಹಂಪೆ, ಹರಳು, ಹೊಂಗೆ ಇವೆಲ್ಲ ಏನ್ ಮಾಡುತ್ತೆ ಅಂದ್ರೆ ಗಿಡಕ್ಕೆ ಸ್ಟ್ರೆಂತ್ ಕೊಡುತ್ತೆ ಸಾವಯವ ಗೊಬ್ಬರಕ್ಕೆ. ಜೊತೆಗೆ ಒಂದು 2% ಅರ್ಶನ ಮಿಶ್ರಣ ಇರುತ್ತೆ. ಅದು ಅರ್ಶನ ಯಾಕಪ್ಪ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಕೊಡೋಕೆ. ಸೊ ಹಾಗಾಗಿ ಅದನ್ನ ಬಳಸಿದ್ರೆ ನಿಮ್ಗೆ ಗಿಡನು ಹಚ್ಚ ಹಸಿರಾಗಿರುತ್ತೆ. ಇದೇನ್ ಗರ್ತ್ ಇರುತ್ತಲ್ಲ, ಆ ಗರ್ತ್ನು ನಿಮ್ದು ಚೆನ್ನಾಗಿ ಬರುತ್ತೆ. ಸೊ ಜೊತೆಗೆ ನಮ್ದು ಎಂಪವರ್ ಅಂತಿದೆ. ಎಂಪವರ್ ಗ್ರಾನುಲ್ಸ್ ಬರುತ್ತೆ, ಎಂಪವರ್ ಲಿಕ್ವಿಡ್ ಬರುತ್ತೆ. ಸೊ ಅದರಲ್ಲಿ 3 ಮಿಶ್ರಣ ಇರುತ್ತೆ: ಫ್ಯಾಲಿವಿಕ್ ಆಸಿಡ್, ಅಮೈನೋ ಆಸಿಡ್, ಹ್ಯೂಮಿಕ್ ಆಸಿಡ್. ಸೊ ಒಂದೇ ತರದ್ ಇರಲ್ಲ, 3 ತರದ ಪೋಷಕಾಂಶಗಳು ಇರುತ್ತೆ. ಜೊತೆಲಿ ನಮ್ದು ಸ್ಪಿಕ್ ಸೈಟೋಸ್ ಅಂತ, ಸ್ಪಿಕ್ ಸೈಟೋಸ್ ಅಂತಂದ್ರೆ ನಮ್ದು 50 ವರ್ಷದಿಂದ ಮಾಡ್ತಾ ಇದ್ದೀವಿ. ಸೊ ಅದರಲ್ಲಿ ಇರೋದು ಜಿಬ್ಬರ್ಲಿಕ್ ಆಸಿಡ್ ಇರುತ್ತೆ 0.001. ಸೊ ಅದನ್ನ ಏನ್ ಮಾಡುತ್ತೆ ಅಂದ್ರೆ ಹೂ ಸಂಖ್ಯೆನ ಜಾಸ್ತಿ ಮಾಡುತ್ತೆ. ಹೂದಿರೋ ಟೈಮಲ್ಲೂ ನೀವು ಸ್ಪ್ರೇ ಮಾಡಿದ್ರೆ ಅದರಲ್ಲೂ ನಿಮ್ಗೆ ಒಳ್ಳೆ ರಿಸಲ್ಟ್ ಕಾಣಬಹುದು. ಅದು ನಾವು ನಿಮ್ಗೆ 2 ml ಪ್ರತಿ ಲೀಟರ್ಗೆ ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಅದು ಬಿಟ್ರೆ ಇನ್ನೊಂದು ನಮ್ದು ವಾಟರ್ ಸಾಲ್ಯುಬಲ್ ರೀಸೆಂಟ್ಲಿ ನಾವು ಆಡ್ ಮಾಡಿದ್ದು ಇದು 13.5-26 ಅಂತ ವಾಟರ್ ಸಾಲ್ಯುಬಲ್ ನ ನೀವು ಇಲ್ಲೆಲ್ಲ ನೋಡಿದೆ ಡ್ರಿಪ್ ಇರಿಗೇಷನ್ ಮಾಡ್ತಾ ಇದಾರೆ, ಚೆನ್ನಾಗಿ ಒಳ್ಳೆ ಮೇಂಟೈನ್ ಮಾಡಿದಾರೆ ಪ್ಲಾಟ್. ಸೊ ಅದ್ರ ಜೊತೆ ವಾಟರ್ ಸಾಲ್ಯುಬಲ್ ಇದು ಕೊಟ್ಟಿದ್ರೆ ನಿಮ್ಗೆ ಕಾಯಿ ಕಟ್ಟೋದಾಗ್ಲಿ, ಗಿಡದ ಏನು ಹೆಲ್ತಿ ಗಿಡ ಅಂತಾರಲ್ಲ ಆ ತರದ್ದು ಮೇಂಟೈನ್ ಮಾಡುತ್ತೆ. ಅದನ್ನು ರೆಕಮೆಂಡ್ ಮಾಡ್ತೀವಿ. ರೀಸೆಂಟ್ಲಿ ನಾವು ಲಾಸ್ಟ್ ಇಯರ್ ಇಂದ ಅಡಿಕೆಗೋಸ್ಕರನೇ ನಾವು ಅದು ರೆಕಮೆಂಡ್ ಮಾಡ್ತಾ ಇದ್ದೀವಿ. ಮೊದಲಿಗೆ ಈ ಭಾಗದ ದೈವ ದೇವರಾದಂತಹ ಕುಮಾರಸ್ವಾಮಿಯನ್ನು ಸ್ಮರಿಸುತ್ತಾ, ಇವತ್ತಿನ ಅಡಿಕೆ ಬೆಳೆ ವಿಚಾರಣಾ ಸಂಕಿರಣದಲ್ಲಿ ಆಗಮಿಸಿದಂತ ಹಿರಿಯರು ಹಾಗೂ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಈಗ ಅಡಿಕೆ ಬೆಳೆ ಏನಪ್ಪಾ ಅಂದ್ರೆ ಬಯಲುಸೀಮೆಯಲ್ಲಿ ಬರ್ತಕ್ಕಂತ ಒಂದು ಬೆಳೆ ಆಗಿದ್ರಿಂದ ಇಲ್ಲಿ ಸಮಗ್ರವಾಗಿ ಯಾವುದನ್ನ ಮಾಡಿದ್ರು ತಿಳ್ಕೊಂಡು ಒಂದ್ ಸ್ವಲ್ಪ ಎಲ್ಲ ಅವಸರ ಮಾಡೋದಕ್ಕಿಂತ ಎಲ್ಲ ಸಮಗ್ರವಾಗಿ ತಿಳ್ಕೊಂಡು ಸಮಗ್ರ ಕಾರ್ಯಕ್ರಮ ಮಾಡಿದ್ರೆ ಯಥೇಚ್ಛವಾಗಿರುತ್ತೆ. ಬಟ್ ಇಲಾಖೆಯಿಂದ ಏನಾಗುತ್ತೆ ಅಂದ್ರೆ ನಮ್ಮ ಬಯಲು ಪ್ರದೇಶ ಆಗಿದ್ರಿಂದ ಇದು ನಮಗೆ ಯಾವುದೋ ಇಲಾಖೆ ಮಾರ್ಗಸೂಚಿ ಪ್ರಕಾರ ಇರೋದಿಲ್ಲ. ಅದಕ್ಕೆ ರೈತ ಬಾಂಧವರಲ್ಲಿ ಏನಪ್ಪಾ ಅಂದ್ರ ಬೆಳೆ ಸಕ್ಸಸ್ ಆಗಿದ್ದೀರಿ. ಅದ್ರ ಸಮಗ್ರವಾಗಿ ಒಂದೇ ಬೆಳೆ ಮಾಡೋದ್ರ ಜೊತೆಗೆ ಈಗ ಅಡಿಕೆ, ಅದ್ರ ಜೊತೆ ಕೋಕೋ, ಅದ್ರ ಜೊತೆ ಕಾಳುಮೆಣಸು ಹಂತವಾಗಿ ನಾವು ಸಡನ್ ಆಗಿ ಇದೇ ವರ್ಷನ ಎಲ್ಲವನ್ನು ಸ್ಟಾರ್ಟ್ ಮಾಡಿ ಹಾಕೊಳ್ಳೋದು ಬೇಡ. ಒಂದ್ 3 ವರ್ಷ ಒಂದ್ ಬೆಳೆ, ಮತ್ತೆ ಒಂದ್ 2 ವರ್ಷ ನಂತರ ಹಿಂಗ್ ಗ್ಯಾಪ್ ಕೊಟ್ರೆ ಈಗ ರೈತರು ಕೂಡ ಒಳ್ಳೆ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅದರಲ್ಲಿ ಸಮಗ್ರವಾಗಿ ಬೆಳೆಯಕ್ಕೆ ಅನುಕೂಲ ಆಗುತ್ತೆ. ಇವತ್ತು ಈಗ ನಮ್ಮ ವೆಂಕಟರಮಣ ಸರ್ ಅವರು ಇದರಲ್ಲಿ ಬಹಳ ಪರಿಣಿತಿಯನ್ನು ಪಡೆದು ನಮ್ಮ ಭಾಗಕ್ಕೆ ಯಾವ್ಯಾವ ಬೇಕಾದಂತ ವೆರೈಟಿಗಳಿರ್ಬೋದು, ಅದು ಸಮಗ್ರವಾಗಿ ಏನ್ ಮಾಡ್ಬೇಕು ನಾವು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇವತ್ತು ನಮ್ಗೆ ಅವ್ರು ಬಂದಿರ್ತಾರೆ. ಅವ್ರಿಗೆ ನಮ್ಮ ಸಂಡೂರನ್ನ ಎಲ್ಲ ರೈತ ಬಂಧುರ ಪರವಾಗಿ ಹೃತ್ಪೂರ್ವಕವಾದ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಈಗ ಮಲೆನಾಡಲ್ಲಿ ಕಾಮನ್ ಆಗಿರುತ್ತೆ, ನಮ್ಗ ಏನ ಧೈರ್ಯ ಇರೋದಿಲ್ಲ. ಒಂದ್ ಬೆಳೆ ಇದ್ ಮಾಡಿದ್ರೆ ಎಲ್ಲೇ ಹೋಗ್ಬಿಡುತ್ತೆ ಏನ್ ಅನ್ನೋದ್ರ ಜೊತೆಗೆ ನಾವ್ ಇದೀವಿ ಇಲ್ಲಿ ಅಂತ ಪರಿಸ್ಥಿತಿಯಲ್ಲಿ. ಇಲ್ಲಿ ಇದು ಕೂಡ ನಮ್ದು ಏನಪ್ಪಾ ಅಂದ್ರ ಒಂದು ವರ ಅನ್ಬೇಕೋ ಅಥವಾ ಒಂದ್ ಶಾಪ ಅನ್ಬೇಕೋ, ನಮ್ ಸಂಡೂರ್ಗೆ ಅದು ಗೊತ್ತಿಲ್ಲ. ಅದರಲ್ಲೇ ನಾವು ಜೀವನ ಸಾಗಿಸ್ತಾ ಇದ್ದೇವೆ ಇಲ್ಲಿ. ಇದನ್ನ ಆದಷ್ಟು ನಾವು ಎಷ್ಟಾಗುತ್ತೆ ಕಡಿಮೆ ಪ್ರಮಾಣದಲ್ಲಿ ಆಗ್ಲಿ ಎಷ್ಟಾಗ್ಲಿ ಎಲ್ಲರ ಜೊತೆ ಬೆರೆತ್ಕೊಂಡು ರೈತರು ಕೂಡ ಯಾವ ರೀತಿ ಮಾಡ್ತಾ ಇದ್ದಾರೆ, ಅವ್ರು ಒಂದು ಹೆಚ್ಚಾಗ್ಬೋದು ಕಮ್ಮಿ, ಅದನ್ನ ಸದ್ಬಳಕೆ ಮಾಡಿಕೊಂಡು ಇನ್ನು ಮುಂದಿನ ದಿನಮಾನಗಳಲ್ಲಿ ಬೇರೆ ಬೇರೆ ಬೆಳೆಗಳ ಅವಕಾಶ ಇದೆ. ಒಂದೇ ಅಡಿಕೆ ಅಂತ ಅಲ್ಲ, ಬೇರೆ ಬೆಳೆಗಳನ್ನು ಕೂಡ ನಾವು ಇಲ್ಲಿ ಬೆಳಿಬಹುದು. ಅದನ್ನ ತಿಳಿದುಕೊಂಡು ಬೆಳೆಯಕ್ಕೆ ಒಂದು ಅನುಕೂಲ ಆಗ್ಲಿ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ಸರ್. ಮೊದಲ ಬಾರಿಗೆ ಸಂಡೂರಿನಲ್ಲಿ ಅಡಿಕೆ ಬೆಳೆಗಾರರ ಒಂದು ಒಕ್ಕೂಟ ಅಂದ್ರೆ ಈ ದಿವಸ ಇಲ್ಲಿ ಸೇರಿದ್ರೆ ವೀರೇಶ್ ಅವರ ತೋಟದಲ್ಲಿ. ಆದಾಗ್ಯೂ ನಮಗೆ ಬಹಳ ಮುಖ್ಯವಾಗಿ ವೆಂಕಟರಮಣ ಹೆಗಡೆ ಅವರು ಬಂದಿರ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ.
ವೆಂಕಟರಮಣ ಹೆಗಡೆ ಸರ್ ಅವರಿಗೂ ಒಂದು ಮನವಿ. ಈಗ ನಮ್ಮ ತಾಲೂಕಿನಲ್ಲಿ ಬಂದಿರತಕ್ಕಂತ ಎಲ್ಲಾ ರೈತರು ಈ ಒಂದು ಬೆಳೆ ಏನು ಬೆಳೆದಿದ್ದೀವಿ ಅದಕ್ಕೆ ಸಾಕಷ್ಟು ನಮಗೆ ಸರಿಯಾದ ಮಾಹಿತಿ ಇಲ್ಲ. ಬೆಳೆ ಬೆಳೆದಿದ್ದೀವಿ, ಅದರಲ್ಲಿ ಈಗಾಗಲೇ ಅದಕ್ಕೆ ಬಂದಿರತಕ್ಕಂತ ರೋಗಾಣುಗಳು, ಅದರಲ್ಲಿ ಕೊಡ್ತಕ್ಕಂತ ತೇವಾಂಶಗಳು ಆಗಿರ್ಬೋದು, ಗೊಬ್ಬರ ಇರ್ಬೋದು, ಆಮೇಲೆ ಮುಂದಿನ ದಿನದಲ್ಲಿ ಈಗ ಓಂಬಾಳೆ ಹೊಡೆಯೋ ಟೈಮ್ನಲ್ಲಿ ಏನ್ ಮಾಡ್ಬೇಕು, ನಂತರದ ಟೈಮ್ನಲ್ಲಿ ಏನ್ ಮಾಡ್ಬೇಕು, ಅದೆಲ್ಲ ಬೆಳೆ ಕಟಾವಾದ ನಂತರ ಏನ್ ಮಾಡ್ಬೇಕು ಎಂಬ ಮಾಹಿತಿ ಇಲ್ಲಿ ಸಾಕಷ್ಟು 5-10% ಜನಕ್ಕೆ ಸಹಿತ ಗೊತ್ತಿಲ್ಲ. ನಾವೇನಂದ್ರೆ ಈಗೇನು ಅಲ್ಲಿ ಬೆಳೀತಿದಾರೆ, ಇಲ್ಲಿ ನಾವು ಬೆಳೆದಿದ್ದೀವಿ, ಅದು ಸಕ್ಸಸ್ ಆಗಿದ್ದೀವಿ, ಅದರಲ್ಲಿ ಒಳ್ಳೆ ಬೆಳೆ ಕೂಡ ಬರ್ತಾ ಇದೆ. ಕೆಲವರಿಗೆ ಒಂದು 5-10% ಅಡಿಕೆ ಬೆಳೆಗಳಿಗೆ ಕೆಲವು ರೋಗಾಣುಗಳು ಇದಾವೆ. ಆ ಕಾರಣದಿಂದ ಈ ದಿವಸ ಎಲ್ಲರಿಗೂ ಮಾಹಿತಿ ಕೆಲವೊಂದು ಒಬ್ಬರಿಗೊಬ್ಬರು ತಿಳ್ಕೊಳ್ತಕ್ಕಂತ ಈ ಒಂದು ಏನ್ ಗ್ರೂಪ್ ಮಾಡಿದ್ದಾರೆ ನಾಗರಾಜ್ ಅವರು, ಅದರಲ್ಲಿ ಪ್ರತಿಯೊಬ್ಬರು ತಮ್ಮ ತೋಟದಲ್ಲಿ ಆಗಿರ್ತಕ್ಕಂಥ ನ್ಯೂನತೆಗಳನ್ನು ಸಹಿತ ಕೇಳಿದ್ದಾರೆ. ಅದರಲ್ಲಿ ಸಹಿತ ನಾನು ಈಗಾಗಲೇ ತಮಗೆ ಕೆಲವು ಫೋಟೋಗಳು ತೆಗೆದು ಅದರಲ್ಲಿ ಆಗಿರ್ತಕ್ಕಂಥ ಇವನು ಕೂಡ ತಮ್ಮಲ್ಲಿ ಈಗಾಗಲೇ ಮಾಹಿತಿಗಾಗಿ ಕೊಟ್ಟಿದ್ದೇನೆ. ಅದೇ ರೀತಿ ಈಗ ನಾವು ಕೂಡ ನಮ್ಮ ತೋಟದಲ್ಲಿ ಪ್ರಾಯೋಗಿಕವಾಗಿ ಇದು ಕೋಕೋ ಸಹಿತ ಹಾಕಿದ್ವಿ, ಕಾಳು ಮೆಣಸು ಸಹಿತ ಹಾಕಿದ್ವಿ, ಈಗ ಕಾಫಿ ಸಹಿತ ಕೂಡ ಹಾಕಿದ್ದೇವೆ. ಈಗ ಅದನ್ನೆಲ್ಲ ತಮ್ಮಲ್ಲಿ ಕರ್ಕೊಂಡೋಗಿ ತೋರಿಸಿದಾಗ ಕಾಫಿ ಬೆಳೆ ಈಗಾಗಲೇ ಸಂಪೂರ್ಣ ನೆರಳಿರ್ಬೇಕು, ಅದಾದ್ರೆ ಮಾತ್ರ ಬರ್ತದೆ. ಕೋಕೋ ಮತ್ತು ಮೆಣಸು ತುಂಬಾ ಚೆನ್ನಾಗಿ ಬರ್ತದೆ ಮಾಡಿ ಅಂತಕ್ಕಂಥ ಸಲಹೆ ತಾಪಟ್ಟಿದ್ದೀರಿ. ಅದಕ್ಕೆ ನಾವು ತಮ್ಮ ಸಲಹೆಯನ್ನು ಮುಂದುವರೆದು ನಾವು ಅದ್ರ ಬಗ್ಗೆ ಕಾರ್ಯನಿರತರಾಗ್ತೇವೆ. ಎಲ್ಲರಿಗೂ ನಮಸ್ಕಾರ. ಪ್ರಾರಂಭದಲ್ಲಿ ನಾನು ಒಂದು ಸ್ವಲ್ಪ ಹೊತ್ತು ಅಡಿಕೆ ಏನು, ಯಾಕೆ ನೀವೀಗೆಲ್ಲ ಅಡಿಕೆ ಹಾಕಿದ್ದೀರಿ, ಫೈನ್, ಎಲ್ಲಿಂದ ಬಂತು, ಅಮೇರಿಕದ್ದು. ಸೊ ಅದರ ಬೇಸಿಕ್ಸ್ ಏನು ಬೇಕಿತ್ತು ಆವಾಗ ನೀವು ಕಂಪೇರ್ ಮಾಡಿ ನೀವೇನು ಮಾಡ್ತಾ ಇದ್ದೀರಿ ಅಥವಾ ನೀವು ಎಲ್ಲಿದ್ದೀರಿ, ವೇರ್ ಯು ಸ್ಟ್ಯಾಂಡ್ ಅಂತ ಆಗುತ್ತೆ. ಆಮೇಲೆ ಎಲ್ಲಕ್ಕಿಂತ ಮಹತ್ವವಾಗಿ, ಏಕೆಂದರೆ ರೈತರು ಮಾಡ್ತಾ ಇರೋ ತಪ್ಪುಗಳೇನಿದೆ ಅದಕ್ಕೆ ನಾನು ಕಾರಣ ಬರ್ತೀನಿ. ಸೊ ಅದು ಆಮೇಲೆ ಮಧ್ಯಾಹ್ನ ಅಂತ ನಾನು ಇಟ್ಕೊಂಡಿದ್ದೀನಿ. ಅಂತರ ಬೆಳೆಗಳು ನೀವು ಮಧ್ಯಾಹ್ನದವರೆಗೆ ನಿಮ್ಗೆ ಗೊತ್ತಾಗುತ್ತೆ, ಅಂತರ ಬೆಳೆಗಳ ಮಧ್ಯಾಹ್ನದ ಮಹತ್ವ ಏನು ಅನ್ನೋದು ನಿಮಗೆ ಮಧ್ಯಾಹ್ನದೊಳಗೆ ಗೊತ್ತಾಗುತ್ತೆ. ಫಸ್ಟ್ ನಾವು ಯಾರು, ಏಕೆಂದರೆ ಬಹುತೇಕ ಜನ ಇಲ್ಲಿ ನಮ್ಮ ವೀಕ್ಷಕರಿದ್ದಾರೆ, ಆದರೂ ಹೊಸಬರು ಸಾಕಷ್ಟು ಇದ್ದಾರೆ. ನಾವು ಫಾರ್ಮ್ ಟಿ ವಿ ಅಂತೇಳಿ ಶ್ರಮಜೀವಿ ಟೆಲಿವಿಷನ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು, ನಮ್ಮದು ಊರು ಸಿರ್ಸಿ. ನಾವು ಅಡಿಕೆ ಬೆಳೆಗಾರರು, ಸಾಕಷ್ಟು ನಾವು ಟಿ ವಿ ಕಾರ್ಯಕ್ರಮ ಮಾಡ್ತೀವಿ. ನಾನು ಒರಿಜಿನಲಿ ಈ ಟಿ ವಿ ಅನ್ನದಾತ ಪ್ರೊಡ್ಯೂಸರ್ ಇದ್ದೆ, ಕಸ್ತೂರಿ ಟಿ ವಿ ಪ್ರೊಡ್ಯೂಸರ್ ಇದ್ದೆ, ಬಟ್ ಮೀಡಿಯಾ ಅಗ್ರಿಕಲ್ಚರ್ ಸೈನ್ಸ್ ಓದಿರೋದು ಧಾರವಾಡದಲ್ಲಿ. ಸೊ ನಾವು ರೈತರಿಗೆ ಕಾರ್ಯಕ್ರಮ ಕೊಡೋದ್ರ ಜೊತೆಗೆ ಸಂಜೆ ನೇರ ಪ್ರಸಾರ ಮಾಡ್ತೀವಿ. ಹಾಗಾಗಿ ನಮಗೆ ನಾಗರಾಜ್ ಸರ್ ಇವರೆಲ್ಲ ನಮಗೆ ಪರಿಚಯ ಆಗಿರೋದು ಅದೇ ಕಾರಣಕ್ಕೆ. ಎಲ್ಲಕ್ಕಿಂತ ಮೂಲ ನಮ್ಮ ಬಳ್ಳಾರಿ ವೀರಣ್ಣವರು, ಆಯಿತಾ. ಸೊ ಏನು ಕೇಳಿದರೆ, ಸಂಜೆ 6 ಗಂಟೆಯಿಂದ 7 ಗಂಟೆಗೆ ನೇರ ಪ್ರಸಾರದಲ್ಲಿ ಈ ಥರದ್ದೇ ಪ್ರಶ್ನೆಗಳನ್ನು ಅಟೆಂಡ್ ಮಾಡ್ತೀನಿ. ನನಗೆ ಇಡೀ ರಾಜ್ಯದ್ದು ಎಲ್ಲ ಪ್ರಶ್ನೆಗಳು ಬರ್ತದೆ. ನಾವು ಒಂದು 6ರಿಂದ 7 ಗಂಟೆ ಪ್ರೋಗ್ರಾಮ್ ಆಗಿ 8 ಹೋಗಿ 9 ಗಂಟೆ ಪ್ರತಿದಿನ ನಾನು ವಾರದಲ್ಲಿ 5 ದಿನ, ಮೊದಲು ಆ ರೀತಿಗೆ 5 ಮಾಡಿದ್ದೀವಿ, 3 ತಾಸು ಕೂತ್ಕೊಂಡು ಕತೆ ಹೇಳ್ತೀನಿ, ಇದೇ ಕತೆಗಳು. ಹಾಗಾಗಿ ನನಗೆ ನೀವು ಏನೇ ಬಳ್ಳಾರಿನಲ್ಲಿ ಅಡಿಕೆ ಹೇಳಿ, ಇನ್ನೊಂದು ಕಡೆ ಹೇಳಿ, ನನಗೆ ಇವತ್ತಿನ ಡೇಟಿಗೆ ಏನಿದೆ, ಯಾರು ಏನು ಮಾಡ್ತಾಯಿದ್ದಾರೆ. ಈಗ ನನಗೆ ಕುಮಾರಸ್ವಾಮಿ ಸರ್ ತೋರಿಸಿದ್ರು ಫೋಟೋ, ನನಗದು ದಿನದ ಕತೆ. ನೀವು ಹೇಳೋದ್ರೊಳಗೆ ಅದಕ್ಕೆ ಏನಾಗಿದೆ, ಏನು ಮಾಡಬೇಕು ನನಗೆ ಗೊತ್ತು. ಏನಕ್ಕೆ ಅಂದರೆ ಅದೇ ಕತೆ. ಹಾಗಾಗಿ ನನಗೆ ಇಡೀ ರಾಜ್ಯದಲ್ಲಿ ಆಮೇಲೆ ಈ ಥರ ಅಪರೂಪದ ಬೆಳೆಗಳನ್ನು ನಾವೇ ಹೋಗಿ, ಏಕೆಂದ್ರೆ ನೋಡಿ ಕಾಫಿ ಬೋರ್ಡ್ನವ್ರ ಸಪೋರ್ಟ್ ಇಲ್ಲ. ಕೊಪ್ಪಳದಲ್ಲಿ, ಬಳ್ಳಾರಿನಲ್ಲಿ, ಇನ್ನೊಂದು ಕಡೆ ಹಾಕ್ಸಿರೋದು ನಾನು, ಹಾಕ್ತವ್ರು ನೀವು, ಬಟ್ ಹಾಕ್ರಿ ಏನಾಗ್ತದೆ ನೋಡುವ ಅಂತೇಳಿ ಹಾಕಿಸಿ ಮಾರ್ಕೆಟಿಂಗ್ ತುದಿವರೆಗೆ ಅವರಿಗೆ ಕನ್ಸಲ್ಟೆನ್ಸಿ, ರೋಗ ಕೀಟ ಬಂದರೆ ಗಿಡ ಯಾವುದು, ತಳಿ ಯಾವುದು, ಹಿಂಗೆ ಹಾಗೆ ನೋಡಿ ನಿಮ್ಮೆಲ್ಲ ನಿಮ್ಮ ಹತ್ರ ಪ್ರಯೋಗ ಮಾಡಿ ನಾನು ಕಲಿತಾ ಇದ್ದೀನಿ. ಅದನ್ನು ನೋಡಿ ಇನ್ನೊಬ್ರಿಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಇಲ್ಲೆಲ್ಲ ಏನೂ ರೆಫರೆನ್ಸ್ ಇಲ್ಲ. ಇಲ್ಲಿ ಬಂದಾಗ ಏನು ಸಮಸ್ಯೆ ಬರುವುದು ಗೊತ್ತಿಲ್ಲ. ಯೂನಿವರ್ಸಿಟಿನಲ್ಲಿ ರಿಸರ್ಚ್ ಆಗೋದಿಲ್ಲ, ಅವ್ರು ರಿಸರ್ಚ್ ಆಗೋದನ್ನು ಇವ್ರು ಹೇಳೋಂಗಿಲ್ಲ. ಯಾರು ಹೇಳಬೇಕು? ಆ ಕೆಲಸ ನಾವು ನಮ್ಮ ಸಂಸ್ಥೆಯಿಂದ ಮಾಡ್ತಾಯಿದ್ದೀವಿ. ಆಮೇಲೆ ಒಂದು ಮ್ಯಾಗ್ಝಿನ್ ಇದೆ, ಶ್ರಮಜೀವಿ ಕೃಷಿ ಅಂಥೇಳಿ. ಮೊದಲು ಒಂದು 2 ವರ್ಷ ಪ್ರಿಂಟು ತಂದ್ವಿ, ಅದರ ಕಡೆ ವಯಬಲ್ ಅಲ್ಲ ಅಂಥೇಳಿ ಸಾಫ್ಟ್ ಕಾಪಿ ಪ್ರತಿ ತಿಂಗಳ ಮ್ಯಾಗ್ಝಿನ್ ಬರುತ್ತೆ. ಅದರಲ್ಲಿ ನಾನು ಒಂದು ಕಾಲಮ್ ಇದೆ, ಯಾಕ್ರೋ ಹಿಂಗೆ ಮಾಡ್ತೀರಾ ಅಂತ, ನಂದೇ ಕಾಲಮ್, ರಾಂಗ್ ಪ್ರಾಕ್ಟೀಸಸ್. ನನಗೆ ಬಂದ್ಕೊಳ್ಳಿ ಈ ಸುಣ್ಣ ಬರೆದಿದ್ದು ನೋಡಿ ನಂಗೆ ನಗು ಬಂತು, ಹಿಂದಿನ ತಿಂಗಳ ಬರೆದಿದ್ದೀನಿ. ಸೊ ಆ ಥರ ನಮ್ಮ ಮ್ಯಾಗ್ಝಿನ್ ಇದೆ. ನಿಮ್ಗೆ ಅನಿಸ್ಬೋದು ಇದೇನಕ್ಕೆ ಬೇಸಿಕ್ಸು, ನಮಗೆ ನೇರವಾಗಿ ಅದು ಹುಳಕ್ಕೆ ಏನು ಮಾಡೋದು, ಅದು ನಾವು ದಿನ ಮಾಡೋ ಕೆಲಸ, ಅದು ಆಮೇಲೆ ನೋಡೋಣ. ಬೇಸಿಕ್ಸ್ ಹೇಳ್ತೀನಿ, ಅಡಿಕೆ ಬಗ್ಗೆ ಸ್ವಲ್ಪ ನಾಲೆಜ್ ಮಾಡ್ಕೊಳ್ಳಿ. ಇದು ಮೂಲತಃ ಸೌತ್ ಈಸ್ಟ್ ಏಷ್ಯಾ, ಈ ಇಂಡೋನೇಷ್ಯಾ, ಮಲೇಷ್ಯಾ, ಯಾರಿಗೂ ಎಕ್ಸಾಕ್ಟ್ ಗೊತ್ತಿಲ್ಲ, ಈ ಭಾಗದಲ್ಲಿ ಹುಟ್ಟಿದಂಥ ಸಸ್ಯ ಜಾತಿ. ಕಾಡಿನಲ್ಲಿ, ನಮ್ಮ ಕಾಡಿನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ವರ್ಗಗಳಿದ್ದಾವೆ.
ಸೊ ಇದರಲ್ಲಿ ಭಾರತಕ್ಕೆ ಮೂಲ ಅಲ್ಲ, ಭಾರತದಲ್ಲಿ ಮೂಲ ಅಡಿಕೆ ಇರಲಿಲ್ಲ, ಅದು ಯಾವುದೋ ಹಂತದಲ್ಲಿ ಬಂತು. ಭಾರತದಲ್ಲಿ ಪ್ರಪ್ರಥಮವಾಗಿ ಅಡಿಕೆ ಪ್ಲ್ಯಾಂಟಿಂಗ್ ಮಾಡಿರೋದು ಕ್ಯಾಸನೂರು, ಶಿವಮೊಗ್ಗ ಜಿಲ್ಲೆಯ ಕ್ಯಾಸನೂರು ಸೀಮೆ ಅಂತ ಹೇಳ್ತಾರೆ. ಅದು ಒಂದು ಪರ್ಟಿಕ್ಯುಲರ್ ಊರಿಗಿಂತ ಕ್ಯಾಸನೂರು ಮಂಗನ ಕಾಯಿಲೆ ನೀವು ಕೇಳಿದಿರಿ, ಆ ಕಾರಣಕ್ಕೆ ಅದು ಕುಖ್ಯಾತ ಆಗಿದೆ. ಆ ಊರಿನಲ್ಲಿ ಭಾರತದಲ್ಲಿ ಫಸ್ಟ್ ಅಡಿಕೆ ಕಮರ್ಷಿಯಲ್ ಪ್ಲಾಂಟೇಶನ್ ಯಾವುದೋ ಕಾಲದಲ್ಲಿ ಬಂದಿದೆ. ಆದರೆ ನಮ್ಮ ವೇದದಲ್ಲಿ ಅಡಿಕೆದು ಪ್ರಸ್ತಾಪ ಇದೆ, ನೆನ್ಪಿಟ್ಕೊಳ್ಳಿ. ದೇವರಿಗೆ ನಾವು ಹಿಂದೂ ಧರ್ಮದಲ್ಲಿ ದೇವರಿಗೆ ವೀಳ್ಯದ ಕೊಡ್ತೀವಿ, ಅದೇ ನಮ್ಮ ಕ್ರಿಶ್ಚಿಯನ್ ಇದರಲ್ಲಿ ಗ್ಲಾಡಿಯೋಲಸ್ ಹೂ ಕೊಡ್ತಾರೆ. ಆ ದೇವರು ಹುಟ್ಟಿದ ಆ ಊರಿನಲ್ಲಿ ಯಾವುದಿತ್ತು ಅದನ್ನ ಆಫರ್ ಮಾಡ್ತಾರೆ. ಅಂದರೆ ಅಡಿಕೆಗೆ ಆ ಕಾಲದ ಹಿಸ್ಟ್ರಿ ಇದೆ. ಎಲ್ಲರಿಗೂ ಕಲ್ಪನೆ ಏನಿದೆ ಅಥವಾ ನಿಮಗೂ ಏನಿದೆ, ಒಂಥರ ಮನಸ್ಸಲ್ಲಿ ಅಳುಕಿದೆ, ಇದು ಮಲೆನಾಡಿನ ಬೆಳೆ. ನೀವು ಸಂಡೂರಿನವ್ರು ಯಾಕೆ ಹಾಕಿದ್ರಿ, ಸುತ್ತಮುತ್ತ ಗುಡ್ಡ ಇದೆ ಅಂತ ಹಾಕಿದ್ರಿ. ಹಾಗಾಗಿ ಮಲೆನಾಡಿನ ಬೆಳೆ ನಾವೇನೋ ತಂದು ಮಾಡ್ತಾ ಇದ್ದೀವಿ, ಬರ್ತದೋ ಇಲ್ವೋ, ಅಥವಾ ನಾವೇನೋ ತಪ್ಪು ಮಾಡ್ತಾ ಇದ್ದೀವ, ಅವರದ್ದು ಬೆಳೆಯನ್ನು ನಾವು ಕಿತ್ಕೊತಾ ಇದ್ದೀವ ಹೇಳುವಂಥ ಒಂದು ಸಣ್ಣ ಅಳುಕು ಮನಸ್ಸಲ್ಲಿ ಇದೆ. ಎಲ್ಲ ಬಯಲ್ಸ್ಮೇಲಕ್ಕೆ ನಾನು ಹಿಂಗೆ ಇಡೀ ಇದ್ರ ತಿರ್ಗೋದಕ್ಕೆ. ಆದರೆ ನಿಮಗೊಂದು ಸಣ್ಣದೊಂದು ಸೀಕ್ರೆಟ್ ಹೇಳ್ಕೊಟ್ಟು ಹೋಗ್ತೀನಿ, ಅದು ಸುಳ್ಳು. ಮಲೆನಾಡಿನ ಬೆಳೆ ಅಂತ ಯಾರು ಹೇಳಿದ್ರು? ಅಥವಾ ಒಂದು ಊರಿನ ಬೆಳೆ ಅಂತ ನೀವು ಹೆಂಗೆ ಡಿಸೈಡ್ ಮಾಡ್ತೀರಿ ಅಂದರೆ, ಆ ಊರಲ್ಲಿ ಚೆನ್ನಾಗಿ ಬರಬೇಕು, ಆ ಊರಿನಲ್ಲಿ ಉತ್ಪಾದನೆ ಆಗಿ ಜನ ತಮ್ಮ ಬದುಕನ್ನು ಕಟ್ಟಿಕೊಂಡು ಅಂದರೆ ದುಡ್ಡು ಮಾಡ್ಕೊಂಡು ಬಂದರೆ ಅದು ಆ ಊರಿನ ಬೆಳೆ. ಕರೆಕ್ಟಾ? ಇವತ್ತಿನ ಡೇಟಿಗೆ ನಿಮ್ಮ ತೋಟಗಾರಿಕೆ ಇಲಾಖೆದು ಡ್ರಿಪ್ ಇರಿಗೇಷನ್ ಡೇಟಾ ತೆಗೆದೆ, ಯಾಕೆ ನಿಮ್ಮಲ್ಲಿ ಪಕ್ಕ ಲೆಕ್ಕ ಇರ್ತದೆ. ಈ ನಾವು ಇವ್ರಿಗಿಂತ ಜನರಲ್ ಡೇಟಾಕ್ಕಿಂತ ಇದು ಚೆನ್ನಾಗಿರ್ತದೆ. ಇಂಟ್ರೆಸ್ಟಿಂಗ್ಲಿ ನಾನು ಆರ್ಟಿಕಲ್ ಬರೆಯೋಕ್ಕೆ ಅಂತ ಮಾಡಿದಾಗ ನನಗೂ ಗೊತ್ತಿರಲಿಲ್ಲ. ನಾನು ಉತ್ತರ ಕನ್ನಡ, ನಮ್ಮದು ಅಡಿಕೆ ಬೆಳೆ ನಮ್ಮದು, ನೀವು ಯಾಕ್ರೆ ಹಾಕಿದ್ರ ಅಂತ ಕೇಳುವಂಥ ಧೈರ್ಯದಲ್ಲಿದ್ದೆ ನಾನು. ನೀವು ಹಾಕಿದ್ದಿದ್ರೆ ಅನ್ಅಫಿಷಿಯಲಿ ಹಾಕ್ತಾ ಇದ್ರಿ, ತಪ್ಪದು, ನಮ್ಮದು ಬೆಳೆ. ಇಂಟ್ರೆಸ್ಟಿಂಗ್ಲಿ ಅಡಿಕೆ ಇವತ್ತಿನ ಕರ್ನಾಟಕದಲ್ಲಿ 20 ಲಕ್ಷ ಎಕರೆನಲ್ಲಿದೆ. ಅಫಿಷಿಯಲಿ 16 ಲಕ್ಷ ಏನೋ ಬರ್ತದೆ, ಬಟ್ ನಮ್ಮ ಲೆಕ್ಕಾಚಾರದಲ್ಲಿ 20 ಲಕ್ಷ ಎಕರೆ ಇದೆ. ಅದರಲ್ಲಿ 100ಕ್ಕೆ ನಾವು ನಿಮ್ಮದು ತಾಲೂಕು ವೈಸ್ ಡೇಟಾ ಸಿಗುತ್ತೆ ಇದರದ್ದು ಡ್ರಿಪ್ ಇರಿಗೇಷನಲ್ಲಿ, ಅದು ಮತ್ತು ಪಕ್ಕ ಇರ್ತದೆ, ನೀವು ಸಬ್ಸಿಡಿ ಕೊಟ್ಟಿರ್ತೀರಿ. ಎಲ್ಲ 65%ಗಿಂತ ಹೆಚ್ಚಿನ ಅಡಿಕೆ ಕ್ಷೇತ್ರ ಇವತ್ತಿನವರೆಗಿರೋದು. ನಾಳೆ ಈಗ ನೀವು ಹೊಸದಾಗಿ ಹಾಕಿದ್ರಿ ಬಿಡಿರಿಯಿಂದ, ನಿಮ್ಮಿಂದ ನಾನು ಲೆಕ್ಕಕ್ಕೆ ತೊಗೊಂಡಿಲ್ಲ. ಸಂಡೂರು 65% ಬಯಲ್ಸಿ ಮೇಲಿದೆ. ಅದು ಹೆಂಗ್ರಿ ಮಲೆನಾಡಿನ ಬೆಳೆ ಆಗ್ತದೆ? ಮಲೆನಾಡಿನ ಬೆಳೆ ಹೇಳಿ ಹೆಂಗ್ರಿ ನೀವು ಡ್ರಿಪ್ ಇರಿಗೇಷನ್ ಬಂದ್ ಮಾಡಿದ್ರಿ? ನೀವೆಲ್ಲ ನಿಮ್ಮ ಶಾಸಕರು ಅಥವಾ ಈ ಭಾಗದ ರೈತರು, ಯಾಕೆಂದ್ರೆ ನನಗೆಲ್ಲ ರೈತರು ಒಂದೇ, ನಾನು ಸಿರ್ಸಿಯವನು ಆದರೂ ನನಗೆ ಕರ್ನಾಟಕನೇ ನಮ್ಮ ಊರು. ನೀವು ಬಯಲ್ಸೀಮೆ ರೈತರು ಬೆನ್ನತ್ತಿದ್ರೆ ಅದನ್ನ ಆ ಟ್ಯಾಗ್ ತೆಗಿಬೇಕಾಗ್ತದೆ, ನೆನ್ಪಿಟ್ಕೊಳ್ಳಿ. ಮತ್ತೇನು ಬೇಡ, ಇವರೇನು ತೋಟ ಮಾಡ್ಕೊಡೋದು ಬೇಡ, ಏನು ಬೇಡ, ಡ್ರಿಪ್ ಇರಿಗೇಷನ್ ಕೊಡಿ. ಆಮೇಲೆ ಸರ್ವಿಸ್ ಕೊಡಿ. ಸರ್ವಿಸ್ ಅಂದರೆ ಮತ್ತೇನು, ಏನೋ ಸಬ್ಸಿಡಿ ಗೊಬ್ಬರ ಅದನ್ನು ನಿಮ್ಮನ್ನ ಯಾಕೆ ಅಸ್ಪೃಶ್ಯರ ಥರ ನೋಡ್ತೀರಿ? ನೀವು ಅಡಿಕೆ ಹಾಕಿ ತಪ್ಪು, ನಮ್ಮ ಲಿಸ್ಟಲ್ಲಿಲ್ಲ, ಚೇಂಜ್ ಮಾಡಿರಿ ನಿಮ್ಮ ಲಿಸ್ಟು. ಯಾರು ಹೇಳಿದ್ರು ನಿಮಗೆ ನಮ್ಮನ್ನು ಲಿಸ್ಟಿಂದ ಆಚೆ ಬಿಡೋಕ್ಕೆ? ಯಾವ ಬೇಸಿಸ್ ಮೇಲೆ ನೀವು ಮಲೆನಾಡಿನ ಬೆಳೆ ಅಂತ ಡಿಸೈಡ್ ಮಾಡಿದ್ರಿ ಕೇಳಿ, ಉತ್ತರ ಇಲ್ಲ, ನೆನ್ಪಿಟ್ಕೊಳ್ಳಿ. ನೀವೆಲ್ಲ ನಿಮ್ಮ MLA MP ಗಳನ್ನು ಬೆನ್ನತ್ತಿ ಮಾಡಿದರೆ ಕರ್ನಾಟಕದ ಬೆಳೆ ಇದು ಒಂದು. ಎರಡನೇದೇನು ಕೇಳಿ, ಎಲ್ಲಿ ಬರುತ್ತೆ ಕೇಳಿದರೆ, ಪರಿಹಾರ ಏನಾದ್ರು ಈಗೊಂದು ರೋಗ ಬಂದು ಪರಿಹಾರ, ಈಗ ನಿಮ್ಮ ಸಂಡೂರಿನಲ್ಲಿ ಎಲೆ ಚೊಕ್ಕೆ ರೋಗ ಬಂದರೆ ನಿಮ್ಗೆ ₹1 ಪರಿಹಾರ ಕೊಡೋದಿಲ್ಲ, ನಿಮ್ಗೆ ಔಷಧ ಕೊಡೋದಿಲ್ಲ. ಯಾಕೆ ಗೊತ್ತಾ? ನೀವು ಯಾಕ್ರೆ ಬೆಳೆಸಿದ್ರ? ನಿಮ್ಮೂರಿನ ಬೆಳೆನಾದ ಮಲೆನಾಡಿಗೆ ಕೊಡ್ತೇವೆ, ಯಾಕೆಂದ್ರೆ ಮಲೆನಾಡಿನ ಬೆಳೆ. ಇಲ್ಲಿ ಟ್ವಿಸ್ಟ್ ಇದೆ, ನೆನ್ಪಿಟ್ಕೊಳ್ಳಿ. ಶಿವಮೊಗ್ಗ ಜಿಲ್ಲೆ ನಂಬರ್ 1 ಏರಿಯಾ ಮತ್ತು ಪ್ರೊಡಕ್ಷನ್ನಲ್ಲಿ. ಅದು ಬಯಲ್ಸೀಮೆ ಪಾರ್ಟ್ ಆಫ್ ಶಿವಮೊಗ್ಗ, ನೆನ್ಪಿಟ್ಕೊಳ್ಳಿ, ಮಲೆನಾಡಲ್ಲ. ಇದೆಲ್ಲ ನಾವು ತಾಲೂಕು ವೈಸ್ ನೋಡಿದ್ದೀವಿ. ಎರಡನೇ ಪಾರ್ಟಲ್ಲಿ ದಕ್ಷಿಣ ಕನ್ನಡ ಬರುತ್ತೆ, ಅದು ಮಾತ್ರ ಎಕ್ಸೆಪ್ಷನ್, ಅಲ್ಲಿ ಬಯಲ್ಸೀಮೆ ಪಾರ್ಟ್ ಇಲ್ಲ. ಮೂರನೇ ಇಂಟ್ರೆಸ್ಟಿಂಗ್ ಯಾವುದು ಗೊತ್ತಾ? ತುಮಕೂರು ಪಕ್ಕಾ ಬಯಲ್ಸೀಮೆ. ಅಲ್ಲಿ ಎಲ್ಲಿ ನಿಮ್ಮ ಇವನ್ ಅರೆಮಲೆನಾಡು ಕೂಡ ತುಮಕೂರಿನಲ್ಲಿ ಇಲ್ಲ. ಅದು ಎಲ್ಲಿ? ಮಧುಗಿರಿ, ಪಾವಗಡ, ಭೂಮಿ ಮೇಲೆ ಅತಿ ಹಾಟೆಸ್ಟ್ ಬೆಲ್ಟ್ ಅದು ಅಲ್ಲಿ. ಹಾಗೆ ತುಮಕೂರು ಪ್ರೊಡಕ್ಷನಲ್ಲಿ ಮೂರನೇ ಇದೆ. ಆಮೇಲೆ ಚಿಕ್ಕಮಗಳೂರು ಇದೆ, ಅದು ಕೂಡ ಬಯಲ್ಸೀಮೆ ಪಾರ್ಟ್ ಆಫ್ ಚಿಕ್ಕಮಗಳೂರು, ಅಡಿಕೆ ಹೆಚ್ಚಿಗೆ ಕ್ಷೇತ್ರ ಇದ್ದಿದ್ದು. ಆಮೇಲೆ ಇಂಟ್ರೆಸ್ಟಿಂಗ್ಲಿ 5ನೇ ಪೊಸಿಷನ್ ಯಾವುದು ಗೊತ್ತಾ? ದಾವಣಗೆರೆ. 6ನೇ ಪೊಸಿಷನ್ ಯಾವುದು ಗೊತ್ತಾ? ಚಿತ್ರದುರ್ಗ. ಇದು ಎಲ್ಲ ಗೌರ್ಮೆಂಟ್ ಡೇಟಾ, ಇದು ನನ್ನ ಕೈಯಿಂದ ಅಲ್ಲ, ನನಗೂ ಗೊತ್ತಿರಲಿಲ್ಲ. ಇದನ್ನು ನೋಡಿದ್ರೆ ನಾನು ಮಲೆನಾಡಿನ ಬೆಳೆ ಅಲ್ಲ ನಿರ್ಧಾರಕ್ಕೆ ನಾನಂತೂ ಬಂದಿದ್ದೀನಿ. ಆಮೇಲೆ 7ನೇ ಪ್ಲೇಸಿಗೆ ನಮ್ಮ ಬಡಪಾಯಿ ಉತ್ತರ ಕನ್ನಡ ಬರ್ತದೆ. ನಾವು ಅಂದ್ಕೊಂಡಿದ್ದಲ್ಲ, ಯಾರೇ ಕೇಳಿ, ಇಷ್ಟು ನಾನು ಹೇಳೋಕ್ಕಿಂತ ಮೊದಲು ಯಾರೇ ಕೇಳಿದ್ರೆ ಯಾವ್ದು ನಂಬರ್ 1 ಇದೆ? ಸರ್ ಇದು ಮಲೆನಾಡು ಇರ್ತೈತ್ರಿ, ಇದು ಉತ್ತರ ಕನ್ನಡ ಇರಬೇಕು, ಇಲ್ಲ ದಕ್ಷಿಣ ಕನ್ನಡ ಇರ್ಬೇಕು ನೋಡ್ರಿ ಅಂತಲೇ ಹೇಳ್ತಿದ್ರು. ಸುಳ್ಳು. 7ನೇ ಇದೆ. 8ನೇ ಪ್ಲೇಸಲ್ಲಿ ಕೊಡಗು ಇದೆ.
9ನೇ ಪ್ಲೇಸಿಗೆ ಹಾವೇರಿ ಬಂದಿದೆ. ನೀವು ಭಾಳ ದೂರ ಇದ್ದೀರಿ, ನಿಮ್ಮದು ಬರೀ 1000 ಎಕರೆ ಹಾಕಿರಲಿಲ್ಲ, ಅಲ್ಲೆಲ್ಲ 20-30, ಹಾವೇರಿನೇ 25,000 ಎಕರೆನೇ ಬಂದಿದೆ. ಸೊ ಹಾಗಾಗಿ ಮಲೆನಾಡಿನ ಬೆಳೆ ಅಲ್ಲ ಅದು. ನಾವು ಹಂಗೆ ನಿಮ್ಮನ್ನು ನಂಬಿಸಿಟ್ಟಿದ್ವಿ ಇಷ್ಟು ಕಾಲ, ನೀವು ಹೊತ್ತು ಮಾಡಬೇಡ್ರಿ ನಾವು ಸಾಯ್ತೀವಿ ಅಂತ ಅಷ್ಟೇ. ಇದರಲ್ಲಿ ಮುಖ್ಯತೆ ನಿಮಗೆಲ್ಲ ಗೊತ್ತಿರೋದು ಬರೀ ಚೇಣಿ ಕೊಡೋದು, ನೀವು ಯಾರೂ ಸ್ವಂತ ಮಾಡೋದಿಲ್ಲ. ಅದು ನೀವು ಮಾಡ್ತಾ ಇರೋ ಒಂದು ತಪ್ಪು. ಕಲಿಬೇಕಿಲ್ಲ ಅಂದ್ರೆ ಮುಂದೆ ಸಮಸ್ಯೆ ಆಗ್ತದೆ. ಅದರಲ್ಲಿ ಒಂದು 30-40% ಡಿಫ್ರೆನ್ಸ್ ಬರುತ್ತೆ. ಅದರಲ್ಲಿ ಮುಖ್ಯವಾಗಿ 2 ಬರುತ್ತೆ. ನಿಮಗೆ ಗೊತ್ತಿರೋದು ಕೆಂಪಡಿಕೆ ಮಾತ್ರ. ಅದನ್ನ ಬೇಯಿಸ್ತೀರಿ, ಕುಯ್ತಾರೆ, ಹಸಿತಾನೆ ಸುಲಿತಾರೆ, ಬೇಯಿಸ್ತಾರೆ, ಒಣಗಿಸ್ತಾರೆ, ಕೊಡ್ತಾರೆ. ಆದರೆ ಅದರಲ್ಲಿ ಮುಖ್ಯವಾಗಿದ್ದಿನೊಂದು ಚಾಲಿ, ವೈಟ್. ಅದಕ್ಕೆ ನಿಮ್ಮಲ್ಲಿ ಹೆಸರೇ ಇಲ್ಲ, ಯಾಕೆ ನಿಮ್ಗೆ ಗೊತ್ತೇನೇ ಇಲ್ಲ. ಅದು ಹಣ್ಣಾಗಿ ಕಂಪ್ಲೀಟ್ ಹಣ್ಣಾದಮೇಲೆ ಅದನ್ನು ಒಣಗಿಸಿ ಸುಲಿತಾರೆ. ಅದರಲ್ಲಿ ನೆನ್ಪಿಟ್ಕೊಳ್ಳಿ 20-30% ಹೆಚ್ಚಿನ ಇಳುವರಿ ಬರುತ್ತೆ. ನಾವೊಂದು ಲೆಕ್ಕ ತೆಗೆದಂತೆ ಎಕರೆಗೆ 1.5 ಲಕ್ಷ ರೂಪಾಯಿ ಹೆಚ್ಚಿನ ಆದಾಯ ಬರುತ್ತೆ ಚಾಲಿ ಮಾಡಿದರೆ. ಅದನ್ನು ಚೇಣಿಯವರು ಮಾಡೋದಿಲ್ಲ, ಏನಕ್ಕೆ ಅವರಿಗೆ ಒಂದು ಮರದ ತೋಟದಲ್ಲಿ 1.5 ತಿಂಗಳ ಹೆಚ್ಚಿಗೆ ಟೈಮ್ ಬೇಕು. ಆಮೇಲೆ ಅದನ್ನು ಒಣಗಿಸೋಕ್ಕೆ 1.5 ತಿಂಗಳ ಹೆಚ್ಚಿಗೆ ಟೈಮ್ ಬೇಕು, ಒಣಗಿಸ್ಬೇಕು. ಅಲ್ಲಿ ಅಂದರೆ ನಿಮಗೆ ಕೈಗೆ ದುಡ್ಡು ಬರೋಕ್ಕೆ ಮತ್ತೆ 3 ತಿಂಗಳ ಎಕ್ಸ್ಟ್ರಾ ಆಗುತ್ತೆ. ಅದಕ್ಕಾಗಿ ಯಾರು ಇನ್ವೆಸ್ಟ್ ಮಾಡಿ ಚೇಣಿಯವರು ಮಾಡೋದಿಲ್ಲ. ಬಟ್ ನೀವು ರೈತರಾಗಿ ಮಾಡ್ಬೋದು. ಎಕರೆಗೆ 1.5 ಲಕ್ಷ ರೂಪಾಯಿ ಹೆಚ್ಚಿಗೆ ಇನ್ಕಮ್ ಬರುತ್ತೆ ಚಾಲಿ ವೈಟ್. ಈಗ ಇದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಉತ್ತರ ಟ್ರೆಡಿಷನಲ್ ಬೆಲ್ಟಲ್ಲಿ ಈಗ ಚಾಲಿನೇ ಮೆಜಾರಿಟಿ, 90% ಚಾಲಿ ಮಾಡ್ತೀವಿ. ಕೆಲಸ ಕಡಿಮೆ ಆಗುತ್ತೆ, ಮತ್ತು ಯಾವಾಗ ಬೇಕು ಆವಾಗ ಮಾಡ್ಬೋದು. ಸೊ ಹಾಗಾಗಿ ಚಾಲಿ ಅಂಥದ್ದೊಂದು ಹೊಸದಿದೆ ನಿಮಗೆ. ಬಿಳಿ ಅಡಿಕೆ ಟೋಟಲ್ ಅಡಿಕೆಯ ಉತ್ಪಾದನೆ ಮತ್ತು ಕನ್ಸಂಪ್ಷನ್ನಲ್ಲಿ 40-45% ಚಾಲಿ ಇದೆ, 50-55% ಕೆಂಪಡಿಕೆ ಇದೆ. ಕೆಂಪಡಿಕೆ ಗುಟಕಕ್ಕೆ ಹೋಗ್ತದೆ, ಚಾಲಿ ಅಡಿಕೆ ಮಾಮ ಮಾಡೋಕ್ಕೆ ಹೋಗ್ತದೆ. ನನ್ನ ಕಿಸೆಯಲ್ಲಿದೆ. ನಾನು ಅಡಿಕೆ ಬೆಳೆಗಾರನೂ ಹೌದು, ವಿಜ್ಞಾನಿನೂ ಹೌದು, ಜೊತೆಗೆ ಗ್ರಾಹಕ ಕೂಡ ಹೌದು. ಸೊ ಹಾಗಾಗಿ ಅದು ಚಾಲಿ ಅಡಿಕೆ ಇದಕ್ಕೆ ಹೋಗ್ತದೆ. ನಿಮಗೂ ಕೂಡ ಅವಕಾಶ ಇದೆ. ಸುಮ್ಮನೆ ನಿಮ್ಮ ಪರಿಚಯಕ್ಕೆ ಹೀಗೊಂದು ಇದೆ ಅಂತ ಹೇಳೋದಕ್ಕೆ. ಆಮೇಲೆ ಪ್ರಶ್ನೆ ನಿಮ್ಗೆ ಏನು ಬೇಕಾದ್ರೂ ಆಮೇಲೆ ಕೇಳೋರಂತೆ. ಮಣ್ಣು ಮತ್ತು ಹವಾಗುಣ. ಅಡಿಕೆಗೆ ಮಲೆನಾಡಿನ ಅಡಿಕೆ ಮಲೆನಾಡಿನ ಬೆಳೆ ಹೇಳೋದಕ್ಕೊಂದು ಕಾರಣ ಇದೆ. ತಪ್ಪು, ನಾನು ಸುಮ್ಮನೆ ನಿಮಗೆ ಒಂದ್ಸರಿ ಒಂದು ಹುಳ ಬಿಡೋಕ್ಕೆ ಹೇಳಿದೆ. ಇದಕ್ಕೆ ಹಗುರ ಮಣ್ಣು ಬೇಕು. ಇದರದ್ದು ಅಡಿಕೆದ ಬೇರು ಸ್ವಲ್ಪ ಏನಂತೀರ ದುರ್ಬಲ. ನೋಡೋಕೆ ನಿಮಗೆ ಭಾಳ ಕಂಡ್ರು ಅದಕ್ಕೆ ಭಾಳ ದೂರ ಹೋಗೋದಿಲ್ಲ, ಭಾಳ ಆಳಕ್ಕೆ ಹೋಗೋದಿಲ್ಲ. ಆಳಕ್ಕೆ ಹೋಗಿದ್ದೆಲ್ಲ ಅದು ಹಿಡ್ಕೊಳ್ಳೋಕ್ಕೆ ಆ್ಯಂಕರಿಂಗ್ ರೂಟ್ಸ್, ಫೀಡಿಂಗ್ ರೂಟ್ಸು ಸುಮಾರು ಸರ್ಫೇಸಲ್ಲಿ ಇರ್ತದೆ. ಹೆಚ್ಚಂದರೆ ಅದರದ್ದು ಫೀಡಿಂಗು ಇದು ಬರೀ 2 ಅಡಿ, ಈ ಕಡೆಯಿಂದ 2 ಅಡಿ, ಈ ಕಡೆ ಒಟ್ಟು 4 ಅಡಿ, 3.5 ಅಡಿ, ಹೆಚ್ಚಂದರೆ 4 ಅಡಿ. ಅದಕ್ಕಿಂತ ಆಚೆ ಅದರದ್ದು ಹೋಗೋದಿಲ್ಲ. ಸೊ ಏನಾಗುತ್ತೆ, ಅಲ್ಲಿ ಗಾಳಿ ಆಡಬೇಕು. ಮರಳು ಮಿಶ್ರಿತ ಕೆಂಪು ಮಣ್ಣು. ಎಲ್ಲ ತೋಟಗಾರಿಕಾ ಬೆಳೆಗಳಿಗೂ ಕೆಂಪು ಮಣ್ಣು ಬೇಕು. ಅಂಡರ್ಸ್ಟುಡ್. ಅದು pH 7ಕ್ಕಿಂತ ಕಡಿಮೆ ಇದ್ದರೆ ತೋಟಗಾರಿಕಾ ಬೆಳೆಗಳಿಗೆ ಒಳ್ಳೆಯದು. ಅದರಲ್ಲೂ ಇದಕ್ಕೆ ಇದು ವೀಕ್ ಬೇರೆ ಇರೋದಕ್ಕೆ ಮರಳು ಮಿಶ್ರಿತ ಮಣ್ಣು ಬೇಕು. ಮರಳಿಲ್ಲ, ಮಣ್ಣು ಹೆವಿ ಇದೆ ಅಂತ ನಿಮ್ಮ ಬಯಲುಸೀಮೆಯಲ್ಲಿ ಪ್ರಾಬ್ಲಮ್ ಏನಾಗ್ತದೆ ಕೇಳಿದರೆ, ಒಂದು ಅರ್ಧ ಭಾಗದಲ್ಲಿ ಕಪ್ಪು ಮಣ್ಣಿದೆ, ಅದು ಯಾವ ತೋಟಗಾರಿಕಾ ಬೆಳೆಗೂ ಸೂಕ್ತ ಅಲ್ಲ, ಬಿಗಿತದೆ. ಇನ್ನೊಂದು ಕೆಂಪು ಮಣ್ಣು ಇದ್ದರೂ ಕೂಡ ಸಿಲ್ಟ್ ಕಂಟೆಂಟ್ ಹೆಚ್ಚಿದೆ, ಅಂದರೆ ಇದು ಮರಳಿನ ಪ್ರಮಾಣ ಕಡಿಮೆ ಇದೆ. ಆವಾಗ ಕೂಡ ಮಣ್ಣು ಗಟ್ಟಿ ಆಗ್ತದೆ. ಅದಕ್ಕೆ ಬೇರಿಗೆ ಗಾಳಿ ಸಿಗದೇ, ನೋಡಿ ಮೇಲೆ ಬೇರು ಬರ್ತದೆ ಏನಿದೆ, ಅದಕ್ಕೆ ಬೇರಿಗೆ ಗಾಳಿ ಸಿಗದೇ ಉಸಿರಾಟಕ್ಕಾಗಿ ಬಂದಿರೋ ಬೇರು. ನೀವು ಅದಕ್ಕೆ ಮತ್ತೆ ಮಣ್ಣು ಕೊಡ್ತೀರಿ, ಅದು ಮತ್ತೆ ಮೇಲೆ ಹೋಗ್ತದೆ. ಅದೇ ಹಿಡಿಮಡಿಗೆ ರೋಗಕ್ಕೆ ಕಾರಣ. ಸೊ ಹಾಗಾಗಿ ಆ ದೃಷ್ಟಿಯಿಂದ ನಿಮ್ಮ ತೋಟದ ಮಣ್ಣು ಅಥವಾ ನಿಮ್ಮ ಭಾಗ ಅಡಿಕೆ ಬೆಳೆಗೆ ಹಂಗೆ ಕೇಳಿದರೆ ಬಹುತೇಕ ತೋಟಗಾರಿಕಾ ಬೆಳೆಗಳಿಗೆ ಸೂಕ್ತ ಅಲ್ಲ ಕಪ್ಪು ಮಣ್ಣು ಅಥವಾ ಇದು. ಅಡಿಕೆ ಬೆಳೆಗೆ ಈ ಕಾರಣಕ್ಕೆ. ಬಟ್ ಅದಕ್ಕೆಲ್ಲ ಪರಿಹಾರನೂ ಇದೆ, ಅದಕ್ಕೆ ನೀವು ಕೇರ್ ತೊಗೋಬೇಕಷ್ಟೇ. ಹಾಗಾಗಿ ಆ್ಯಸ್ ಇಟ್ ಈಸ್ ನೀವು ಮಲೆನಾಡಿನಿಂದ ಕಾಪಿ ಮಾಡಿ ಶಿವಮೊಗ್ಗದಿಂದ ಅಡಿಕೆ ತಂದು ಹಾಕಿದರೆ ಸಮಸ್ಯೆಗಳು ಬರ್ತದೆ. ನಿಮ್ಮಲ್ಲಿ ಅದನ್ನ ಬದಲಾವಣೆ ಮಾಡ್ಕೋಬೇಕು. ಇದು ಕೆಂಪು ಮಣ್ಣು ಇದ್ರೆ ಒಳ್ಳೆಯದಾಗಿತ್ತು, ಬಟ್ ನಿಮ್ಮೂರಲ್ಲಿ ಇದು ಮಣ್ಣಲ್ಲೂ ಮಾಡ್ಬೋದು. ಇವನ್ ಕಪ್ಪು ಮಣ್ಣಲ್ಲೂ, ಭಾರೀ ಕಪ್ಪು ಮಣ್ಣಲ್ಲೂ ಮಾಡಿದ್ದಾರೆ, ಅದಕ್ಕೂ ಕೂಡ ಪರಿಹಾರ ಇದೆ. ಅದಕ್ಕೆ ನಮ್ಮ ಶಿಷ್ಯ ವರ್ಗದಲ್ಲಿ, ನಮ್ಮ ವೀಕ್ಷಕ ವರ್ಗದಲ್ಲಿ ಎಲ್ಲ ನಮೂನೆಯೂ ಇದೆ. ಸವಳು ಮಣ್ಣಿಂದ ಹಿಡಿದು 6 EC ಇದ್ದಿದ್ದು ಮಣ್ಣಿಂದ ಹಿಡಿದು 9 pH ಇದ್ದ ಮಣ್ಣು ಎಲ್ಲ ಇದೆ. ನಾವು ಅದ್ರ ಮೇಲೆ ಪ್ರಯೋಗ ಮಾಡಿ, ಸಾಯಿಲ್ ಅಮೆಂಡ್ಮೆಂಟ್ ಮಾಡಿ, ಕಲ್ಚರಲ್ ಚೇಂಜಸ್ ಮಾಡಿ ನಾವು ಪ್ರಯೋಗ ಮಾಡಿ ಕಲ್ತಿದ್ದೀವಿ. ನನಗೆ ಒಂದು ಅನುಕೂಲ ಏನು ಗೊತ್ತಾ, ನನಗೆ ಎಲ್ಲ ಇಡೀ ರಾಜ್ಯದ ಜನ ಸಿಗ್ತಾರೆ. ಅದರಲ್ಲಿ ನಮ್ಮ ನಾಗರಾಜ್ ಸರ್ ಅಂತವ್ರು ಒಬ್ಬೊಬ್ಬರು ಹೇಳಿದ್ದು ಮಾಡೋರು ಸಿಗ್ತಾರೆ. ಎಲ್ಲರೂ ಮಾಡೋದಿಲ್ಲ, ನನ್ನ ಹತ್ರ ಕೇಳ್ತಾರೆ, ಆಮೇಲೆ ಬೇರೆದು ಮಾಡ್ತಾರೆ. ಅವ್ರ ಮೇಲೆ ನಾವು ಫಾಲೋ ಅಪ್ ಮಾಡಿ ಅದು ಸರಿ ಆಯ್ತಾ ಇಲ್ಲೋ ನನಗೆ 3 ತಿಂಗಳು 6 ತಿಂಗಳಿಗೆ ಫೀಡ್ಬ್ಯಾಕ್ ಬರ್ತದೆ. ನನಗೆ ಯೂನಿವರ್ಸಿಟಿ ರಿಸರ್ಚ್ ಬೇಕಾಗೋದಿಲ್ಲ ಭಾಳಷ್ಟು ಸಂದರ್ಭದಲ್ಲಿ. ಹಾಗಾಗಿ ಹೇಳ್ತೀನಿ, ಅದಕ್ಕೆಲ್ಲ ಪರಿಹಾರ ಇದೆ. ಹಾಗೆ ಮಣ್ಣು ಹವಾಗುಣಕ್ಕೂ ಕೂಡ ಏನಂದರೆ, ಇದು ಎಲ್ಲ ಕಡೆ ಬೆಳೀತದೆ. ನಾನು ಇಡೀ ಇಂಡಿಯಾದಲ್ಲಿ ಎಲ್ಲ ಕಡೆ ನೋಡಿದ್ದೀನಿ. ಆಂಧ್ರ ಮತ್ತು ಆಂಧ್ರದಿಂದ ಹಂಗೆ ಹೋಗಿ ಒರಿಸ್ಸಾ ಸಿಕ್ಕಾಪಟ್ಟೆ ಬಂದಿದೆ ಅಡಿಕೆ. ಎಲ್ಲ ಡ್ರೈಯೆಸ್ಟ್ ಕ್ಲೈಮೇಟಲ್ಲೂ ಅಡಿಕೆ ಬೆಳೀತದೆ, ಏನೂ ತೊಂದರೆ ಇಲ್ಲ. 100ಕ್ಕೆ 100 ಬಿಸಿಲು ಬೇಕಾದಂಥ ಹೇಳಿ ಎಲ್ಲ ಕಡೆ ಬೆಳೀತದೆ.
ಆದರೆ ಒಂದು ಟ್ವಿಸ್ಟ್ ಇದೆ. ಹೂ ಆಗೋದು ಸಾಮಾನ್ಯವಾಗಿ, ಅದರಲ್ಲೂ ಅದಕ್ಕೊಂದು ಬೇರೆ ಪರಿಹಾರ ಇದೆ, ನನ್ನ ಹತ್ರ ಹೇಳ್ತೀನಿ ಆಮೇಲೆ. ಇದು ಹೂ ಆಗೋದು ಸಾಮಾನ್ಯವಾಗಿ ಕಾಮನ್ ಟೈಮಿಂಗು ಫೆಬ್ರವರಿಯಿಂದ ಮಾರ್ಚ್, ಏಪ್ರಿಲ್, ಜನವರಿ, ಫೆಬ್ರವರಿ, ಮಾರ್ಚ್ ಇದು ರೆಗ್ಯುಲರ್ ಫ್ಲವರಿಂಗ್ ಟೈಮ್ ಟ್ರೆಡಿಷನಲ್ ಬೆಲ್ಟಲ್ಲಿ. ಆವಾಗ ಏನಾಗ್ತದೆ ಕೇಳಿದರೆ ನಿಮ್ಮಲ್ಲಿ ಡ್ರೈ ಕ್ಲೈಮೇಟು ಶುರು ಆಗ್ತದೆ. ನೀವು ಕೆಳಗಡೆ ಏನೋ ಸ್ಪ್ರಿಂಕ್ಲರ್ ಹಾಕ್ತೀರಿ, ನೀರು ಬಿಡ್ತೀರಿ, ಎಲ್ಲ ಮಾಡ್ತೀರಿ. ನಾನು ಕೇಳ್ತೀನಿ ನೀವೇನೋ ಮೇಲೆ ಶೆಡ್ ನೆಟ್ ಹಾಕೋ ಪ್ಲ್ಯಾನ್ ಇದೆಯಾ ನಮಗೆ? ಇಲ್ಲ, ಆಗೋದಿಲ್ಲ ಅಲ್ವಾ. ಸೊ ಅವಾಗ ಏನಾಗ್ತದೆ, ಗಾಳಿಯಲ್ಲಿ ತೇವಾಂಶ 40%ಗಿಂತ ರಿಲೇಟಿವ್ ಹ್ಯೂಮಿಡಿಟಿ 40% ಕೆಳಗೆ ಬಂದಾಗ ಅದು ಸ್ಟಿಗ್ಮಾ, ಹೆಣ್ಣು ಹೂವಿನ ಇದು ಒಣಗ್ತದೆ. ಆವಾಗ ಪಾಲಿನೇಷನ್ನು ಫೇಲ್ ಆಗ್ತದೆ. ಅಲ್ಲಿ ನೀವು ಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ, ನಿಮ್ದು ಏನೂ ಆಟ ನಡೆಯೋದಿಲ್ಲ ಅಲ್ಲಿ ಮೇಲೆ. ಸೊ ಆ ಕಾರಣಕ್ಕಾಗಿ ನಿಮ್ಮಲ್ಲಿ ಹರಳು ಉದುರ್ತದೆ, ಅಂದರೆ ಹೂ ಉದುರ್ತದೆ. ನೀವೇನು ಹೇಳ್ತಿರೋ ಗೊತ್ತಿಲ್ಲ, ಒಂದೊಂದು ಕಡೆ ಒಂದೊಂದು ಹೆಸರು ಹೇಳ್ತಾರೆ. ಹರಳು ಉದುರ್ತದೆ. ಆವಾಗ ನಿಮಗೆ ಒಂದಿಷ್ಟು ವಿಪರೀತ ಟೆಂಪ್ರೇಚರ್ ಬಂದು ವರ್ಷ ನಿಮಗೆ ಇಳುವರಿ ಕಡಿಮೆ ಆಗ್ತದೆ. ಸೊ ಇಲ್ಲಿ ನೀವು ಬಯಲುಸೀಮೆನಲ್ಲಿ ಅಡಿಕೆ ಮಾಡ್ತೀರಿ ಅಂತಾದರೆ ಮನಸ್ಸಲ್ಲಿ ಒಂದು ಕಡೆ ಇಟ್ಕೋಬೇಕು, ಈ ಥರ ತೀರಾ ಟೆಂಪ್ರೇಚರ್ ಬಂದಾಗ ನನ್ನ ಇಳುವರಿ ಕಡಿಮೆ ಬರ್ತದೆ, ನಾನು ಅದಕ್ಕೆ ನಾನು ಸಿದ್ಧ ಇದ್ದೀನಿ. ನಿಮಗೆ 20 ಕ್ವಿಂಟಲ್ ಬರ್ತಾಯಿದೆ, ನಾನು ನೋಡಿದೆ ಇವತ್ತೆಲ್ಲ ಇದರಲ್ಲಿ 20-25 ಅಂದರೆ ಮಲ್ನಾಡು ಡಬಲ್ ಈಗಲೇ ತಗೋತಾ ಇದ್ದೀರಿ. ಒಂದು 10-20% ಹೋದರೆ ನೀವು ರೆಡಿ ಆಗಬೇಕು. 100ಕ್ಕೆ 100 ಬಿದ್ದಿದ್ದೆಲ್ಲ ಹುಡ್ಕೊಂಡು ಫಾರ್ಮ್ ಟಿವಿಗೆ ಫೋನ್ ಮಾಡೋದಲ್ಲ, ಅದು ನಿಮಗೆ ಆ ಕ್ಲೈಮೇಟ್ ತೊಂದರೆ ಕೊಡುತ್ತೆ. ಉಳಿದಂತೆ ಏನೂ ಸಮಸ್ಯೆ ಇಲ್ಲ. ಹಾಗಾಗಿ ಮಣ್ಣು ಹವಾಗುಣ ನಿಮ್ಮದು ಅಷ್ಟು ಸೂಕ್ತ ಅಲ್ಲ ಅಂದರೂ ಕೂಡ ಏನು ಈ ಗುಡ್ಡ ಗಿಡ್ಡ ಏನು ಬೇಕಿಲ್ಲ. ನನ್ನ ಜೊತೆಗೆ ಬನ್ನಿ, ಲಕ್ಷಾಂತರ ಎಕರೆ ಟೋಟಲ್ ಬಯಲು ಇಲ್ಲಿಂದ ತುದಿವರೆಗೆ. ಅಲ್ಲಿ ಒರಿಸ್ಸಾ ಬಾರ್ಡ್ರ್ನಲ್ಲಿ ಆಂಧ್ರದ್ದೇನೆ ಒಂದು ಜಿಲ್ಲೆಗೆ ನಾವು ಕೋಕೋ ಸ್ಟಡಿ ಮಾಡೋಕ್ಕೆ ಹೋಗಿದ್ವಿ. 4 ಅಡಿ, ಅವ್ರಿಗೆ ಏನು ಬಂದರೆ ಏನು ಗೊತ್ತಿಲ್ಲ, 4 ಅಡಿ ಒಂದು ಅಡಿಕೆ ನೆಟ್ಟಿದ್ದಾರೆ. ಸೊ ದೊಡ್ಡ ಬಯಲು. ಎಷ್ಟು ಗಿಡ ತಂದ್ರಿ ಅಂತ ಕೇಳಿದ್ವಿ. ಸರಿ, 80,000 ಗಿಡ ತಂದರು. ಒಂದೇ ಬೈಲಲ್ಲಿ 4 ಹಾಕಿ ಅವ್ರಿಗೆ ಅಡಿಕೆದು ಏನೂ ಗೊತ್ತಿಲ್ಲ, 80,000 ಗಿಡ ಒಂದೇ ಬೈಲಲ್ಲಿ ಇಟ್ಟಿದ್ದಾರೆ. ಎಲ್ಲಿಂದ ಗಿಡ ತಂದ್ರಿ ಅಂತ ಕೇಳಿದ್ವಿ. ಸಾಗರ. ನಾನು ಆಮೇಲೆ ಬ್ಯಾಕ್ ಎಂಡ್ ನೋಡಿದರೆ ನಮ್ಮ ಹಕ್ಕರೆ ಮನುಷ್ಯ 80,000 ಗಿಡ. ಅವನು ಹೇಳ್ದ ಯಾವ್ದು ಒಂದು 2 ಲಕ್ಷ ಗಿಡ ಕೊಟ್ಟಿದ್ದೀನಿ ಅಂತ. ಒಬ್ಬ ರೈತ 80. ಈ ವರ್ಷ ನಮ್ಮದು ಮೋಹಿತ್ ನಗರ ಗಿಡ ಒಬ್ಬರೇ ಅಲ್ಲಿ ಚಾಮರಾಜನಗರದಲ್ಲಿ 300 ಎಕರೆ ಹಾಕೋರಂತೆ. ಒಂದೇ ಏಟಿಗೆ ನಮ್ಮ ಹತ್ರ 40,000 ಗಿಡ ತೊಗೊಂಡ್ರು. ಸೊ ಹಾಗಾಗಿ ಇದಕ್ಕೆಲ್ಲದಕ್ಕೂ ಬರ್ತದೆ. ನಿಮ್ಮ ಮಣ್ಣು ಹವಾಗುಣ ಸ್ವಲ್ಪ ತೊಂದರೆ ಇದ್ರೂ ಕೂಡ ಮಾಡ್ಬೋದು. ಯಾಕಂದರೆ ಈಗ ನಿಮ್ಗೆ ಒಂದಷ್ಟು ಪ್ಲಸ್ ಪಾಯಿಂಟ್ ಇದೆ, ಆಮೇಲೆ ಹೇಳ್ತೀನಿ. ಆಮೇಲೆ ತಳಿಗಳ ವಿಷಯಕ್ಕೆ ಬರೋಣ. ಇದರಲ್ಲಿ ಅಧಿಕೃತವಾದ ಯಾವುದು ಈ ಬಿಡುಗಡೆಯಾದಂಥ ತಳಿಗಳು ಕ್ಲಿಕ್ ಆಗಲಿಲ್ಲ. ನಾನು ಈಗ ಒಂದು ವರ್ಷದವರೆಗೆ ನಾನು ಕೂಡ ಯಾರೇ ಕೇಳಿದರೆ ನೇರ ಪ್ರಸಾರದಲ್ಲಿ ಇದು ಮಾಡಿರಿ, ನಿಮ್ಮದಲ್ಲಿ ಯಾವ್ದು ಲೋಕಲ್ ಓಡ್ತದೆ ಅದನ್ನ ಹಾಕ್ರಿ, ಯಾವುದು ಅಧಿಕೃತ ತಳಿಗಳು ಒಂದು ಉದ್ಧಾರ ಆಗಲಿಲ್ಲ ಅಂತಲೇ ಹೇಳ್ತಿದ್ದೆ. ಏನಕ್ಕೆ ಅಂದರೆ ಹಾಗೇ ಇದೆ, ಎಲ್ಲದು ನಮ್ಮ ದಕ್ಷಿಣ ಕನ್ನಡಕ್ಕೆ ಸೂಕ್ತ, ಚಾಲಿ ಮಾಡೋದಕ್ಕೆ ಸೂಕ್ತ. ಇದೇ ಕಥೆ ಹೇಳ್ತಾರೆ ಹೊರತು ಈ ವೆಬ್ಸೈಟಲ್ಲಿ ನೋಡಿದ್ರೆ CPCRI ಇದಕ್ಕೆ ಹೇಳ್ಬಿಡ್ತೀನಿ. ರಿಸರ್ಚ್ ಮಾಡೋರು CPCRI, ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಕಾಸರಗೋಡು ಹೆಡ್ ಕ್ವಾರ್ಟ್ರು, ನಮ್ಮ ವಿಟ್ಲಾದಲ್ಲಿದೆ. ಅವ್ರದ್ದು ಅಲ್ಲಿ ಹಿರೇಹಳ್ಳಿ ಸ್ಟೇಷನ್ ಇತ್ತು, ಈಗಿಲ್ಲ, ಅದು IHRಗೆ ಹೋಗಿದೆ. ಆಮೇಲೆ ಶಿವಮೊಗ್ಗ ತೋಟಗಾರಿಕಾ ಮತ್ತು ಕೃಷಿ ವಿಶ್ವವಿದ್ಯಾಲಯದವರು ಒಂದು ಮಟ್ಟಕ್ಕೆ ರಿಸರ್ಚ್ ಮಾಡ್ತಾರೆ. ಬೇರೆ ಎಲ್ಲೂ ಅಡಿಕೆ ನೇರವಾಗಿ ರಿಸರ್ಚ್ ಇಲ್ಲ. ಸೊ ಹಾಗಾಗಿ ಅಡಿಕೆಗೆ ಇನ್ನೊಂದು ಅನ್ಫಾರ್ಚುನೇಟ್ಲಿ ಅಡಿಕೆ ರಿಸರ್ಚು ಈಗ ಒಂದು 10 ವರ್ಷದ ಹಿಂದೆನೇ ನಿಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಇದಕ್ಕೆ ಯಾವುದೇ ಹೊಸ ಅನುದಾನ ಆಗಲಿ, ಹೊಸದಾಗಿ ಅಪಾಯಿಂಟ್ಮೆಂಟ್ಸ್ ಇಲ್ಲ. ಯಾವುದು ಸುಮ್ಮನೆ ಸಣ್ಣ ಪುಟ್ಟ ಏನಾದ್ರು ಹಿಂಗೆ ಭಾಳ ಗದ್ದಲ ಮಾಡಿದಾಗ ಏನೋ ಒಂದು ಸ್ವಲ್ಪ ಕೊಡ್ತಾರೆ. ಅಲ್ಲಿ ಸ್ಟಾಫ್ ಇಲ್ಲ, ಫೆಸಿಲಿಟಿ ಇಲ್ಲ. ಏನಕ್ಕೆ ಕೇಳಿದರೆ ಅಡಿಕೆಯಿಂದ ಕ್ಯಾನ್ಸರ್ ಕಾರಕ ಅಂತೇಳಿ ಈಗ ನಡೀತಾ ಇದೆ. ಮತ್ತು ಇನ್ನೊಂದು ಹೇಳ್ತೀನಿ, ನಾನೊಬ್ಬ ಬೆಳೆಗಾರ ಗ್ರಾಹಕ ಆಗಿ ಹೇಳ್ತೀನಿ, ಅಡಿಕೆ ಕ್ಯಾನ್ಸರ್ ಕಾರಕ ಹೌದು. ನೀವು ಏನಾದರೂ ಭಾಷಣ ಮಾಡಿ ಅರೆಕಲ್ಲಿಂದು ಕ್ಯಾನ್ಸರ್ ಕಾರಕನೇ. ಹಾಗಾಗಿ ಮುಂದೊಂದು ದಿವಸ ಅದು ಹಂಗಿದ್ರೆ ಸಕ್ಕರೆ ಕೂಡ ಕ್ಯಾನ್ಸರ್ ಕಾರಕ. ವೈಟ್ ಶುಗರ್ ಈಸ್ ಕರ್ಸನೇಜನ್ನು. ಹಾಗಾಗಿ ಇರಲಿ, ಅದೇನೇ ಇರಲಿ, ಆ ಕಾರಣಕ್ಕಾಗಿ ಇದನ್ನು ಎನ್ಕರೇಜ್ ಮಾಡಬಾರ್ದು. ಚೈನೀ ವಸ್ತು ಅಂಥೇಳಿ ಇದನ್ನು ಸಪೋರ್ಟ್ ಇಲ್ಲ. ಹಂಗಾಗಿ ಏನೇ ಇದ್ದರೂ ನೀವು ಹಿಂಗೆ ಏನೋ ಇದ್ರ ಮಾಡಿ ಜುಗಾಡು ಮಾಡಿ ವ್ಯವಹಾರ ಮಾಡ್ಕೋಬೇಕು ಹೊರತು ಇದಕ್ಕೆ ಸರಿಯಾದ ರಿಸರ್ಚು ಆಗ್ತಾ ಇಲ್ಲ, ಯಾವುದೂ ಆಗೋದಿಲ್ಲ. ಯಾವ ಹೊಸ ಪೆಸ್ಟು, ಡಿಸೀಸು, ಫಿಸಿಯಾಲಜಿಕಲ್ ಯಾವುದೂ ಆಗ್ತಾಯಿಲ್ಲ. ಅದೇ ಕಾರಣಕ್ಕೆ ಸೊ ಇಲ್ಲಿ ಓಕೆ ಹಾಗಾಗಿ ತಳಿಗಳು ಹೊಸದು ಬರೋದಿಲ್ಲ. ಬಟ್ ಈಗ ಬಂದ ತಳಿಗಳಲ್ಲಿ ನಾವು ಈ ವರ್ಷ ನಾವು ಎಲ್ಲ ನೋಡೋಣ ಅಂತ ಸ್ಟಡಿ ಮಾಡಿದರೆ ನನಗೆ ಆರ್ಟಿಕಲ್ ಬರೆಯೋಕೆ ಕೂತಾಗ ತಮಿಳುನಾಡು ಮತ್ತು ಚಾಮರಾಜನಗರದಲ್ಲಿ ಲಕ್ಷಾಂತರ ಎಕರೆ ಮೋಹಿತ್ ನಗರ ತಳಿ ಬಂದಿದೆ ಅಂತ ನನಗೆ ಸುದ್ದಿ ಬಂತು. ಅವ್ರು ರವಿ ಅಂತೇಳಿ ಹೇಳಿದ್ರು, ಬನ್ನಿ ಸರ್ ನಮ್ಮೂರಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಹೋಗಿ ನೋಡಿದ್ರೆ ನಾನೊಬ್ಬ ಬೆಳೆಗಾರ ಆಗಿ 20 ವರ್ಷದ ಹಿಂದೆ ಪಾಪ್ಯುಲರ್ ಆದಂಥ ಮೋಹಿತ್ ನಗರ ಅಸಾಧ್ಯ ಪ್ರಮಾಣಕ್ಕೆ ಬಂದಿದೆ. ಎಲ್ಲರೂ ಒಂದೇ ಮಾತು, ಏನಕ್ಕೆ ಹಾಕಿದ್ರೆ ಸರ್ ಡಬಲ್ ಇಳುವರಿ ಬರ್ತದೆ. ನಾವು ಅದಕ್ಕೆ ನಾವು ಸೈನ್ಸ್ನವರಾಗಿರೋದಕ್ಕೆಲ್ಲ ಸ್ಟಡಿ ಮಾಡಿದಾಗ ನಿಜ
ಅವ್ರು ಡಬಲ್ ಅಂತ ಹೇಳ್ತಾರೆ, ಬಟ್ ನಮಗೂ ಮೇಲ್ನೋಟಕ್ಕೆ ಡಬಲ್ ಲೆಕ್ಕ ಕಡ್ದು ಒಂದು ಅಟ್ಲೀಸ್ಟ್ 60-70% ಹೆಚ್ಚಿಗೆ ಬರುತ್ತೆ. ನೀವು 10 kg ಇದರಲ್ಲಿ ತೆಗೆದ್ರೆ ಅದರಲ್ಲಿ 20-25 ಅವರು ತೆಗಿತಾ ಇದ್ದಾರೆ. ಒಂದು 16-17 kg ಮೋಸ ಇಲ್ಲ. ಅಷ್ಟು ದೊಡ್ಡ ಅಡಿಕೆ ಬರ್ತದೆ, ಇಷ್ಟು ದೊಡ್ಡ ಗೊನೆ ಬರ್ತದೆ. ಬಾಕಿ ಎಲ್ಲ ತಳಿ, ಅದು ಒಂದು ತಳಿ ಮೋಹಿತ್ ನಗರ, ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ CPCR ಒಂದು ರಿಸರ್ಚ್ ಸ್ಟೇಷನ್ ಇದೆ ಮೋಹಿತ್ ನಗರದಲ್ಲಿ, ಅಲ್ಲಿ ಬಿಡುಗಡೆ ಆದಂಥ ತಳಿ, ಅದೇನು ಹೈಬ್ರಿಡ್ ಅಲ್ಲ. ಆಮೇಲೆ ಅದರಲ್ಲಿ ನಿಮಗೆ ಕೇಳಿಸ್ತೀರಿ ಮಂಗಳ, ಸಿರಿಮಂಗಳ, ಶ್ರೀಮಂಗಳ, ಸ್ವರ್ಣ ಮಂಗಳ, ಆಮೇಲೆ ಹೈಬ್ರಿಡ್ಸ್ ಒಂದೆರಡು ಮಾಡಿದ್ದಾರೆ. ಅದು ಯಾವುದು ಕ್ಲಿಕ್ ಆಗಲಿಲ್ಲ ಅಥವಾ ಅದು ಜನರಲ್ ಬಳಕೆಗೆ ಇಲ್ಲ. ಅದನ್ನು ನಾನು ಇದು ಸ್ಟಡಿ ಮಾಡೋಲ್ಲ ನೋಡಿದೆ. ಮೋಹಿತ್ ನಗರ ಚೆನ್ನಾಗಿದೆ. ಮತ್ತೆ ಯಾವುದೇ ತಳಿ ಮಾರ್ಕೆಟಿಗೆ ಬಂದು ಒಂದು 10 ವರ್ಷ ಹೋದ್ರ ಮೇಲೆ ಅದ್ರ ನಿಜವಾದ ಸಮಸ್ಯೆ ಗೊತ್ತಾಗೋದು. ಒಂದು ಇಂಟರ್ಸಿ ಅಂತ ಬಂದಿತ್ತು, ಇಂಟರ್ ಮಂಗಳ, ಅದೊಂದು 5 ವರ್ಷದ ಮೇಲೆ ಒಂಥರ ವಿಡ್ರಾ ಆದಂಗೆನೆ ನಿಮ್ಸಲ ಕಥೆ ಆಯ್ತು. ಅದೇನಕ್ಕೆ ಅಂದ್ರೆ ಅದಕ್ಕೆ ಕೊಳೆ ರೋಗ ತಡ್ಕೊಳ್ಳೋ ಶಕ್ತಿ ಇರಲಿಲ್ಲ. ಅದು ಫೀಲ್ಡಿಗೆ ಬಂದ್ಮೇಲೆ ಗೊತ್ತಾಯ್ತು. ಬಟ್ ಇದು ಮೋಹಿತ್ ನಗರ ತಳಿ ಅದ್ಭುತವಾಗಿದೆ. ಮತ್ತೆ ಇನ್ನೊಂದು ಹೇಳ್ತೀರಿ, ಯಾಕೆಂದ್ರೆ ಇದು ವಿಷಯಾಂತರ ಆಗ್ತದೆ, ಬಟ್ ಆದ್ರೆ ನೀವು ಕ್ಯೂರಿಯಾಸಿಟಿ ನಿಮ್ಗೆಲ್ಲರಿಗೂ ಇದೆ, ಯಾರು ನಿದ್ದೆ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ವರ್ಷ ಒಳ್ಳೆ ಎಲ್ಲರೂ ಏನ್ ಮಾಡ್ತಾರೆ, ಅಥವಾ ನೀವು ತೋಟಗಾರಿಕೆ ಇಲಾಖೆಯಲ್ಲಿ ಕೊಡ್ತೀರಿ, ಅತ್ಯುತ್ತಮವಾದ 10 ವರ್ಷ ಮೀರಿದ ಅಡಿಕೆ ಗೊನೆಯಿಂದ ಆ ಮರವನ್ನು ನೋಡಿ, ಇಳುವರಿಯನ್ನು ನೋಡಿ ಬೀಜವನ್ನು ತೆಗೆಯತಕ್ಕದ್ದು ಅಂತ ಹೇಳ್ತೀರಿ. ನೀವೆಲ್ಲ ಓದಿದ್ದದೆ ಅಲ್ವಾ, ಅದೇ ಹೇಳೋದು ಅದೇ ಅಲ್ವಾ. ಇಂಟ್ರೆಸ್ಟ್ ಇಟ್ ಇಸ್ ರಾಂಗ್, ಇಟ್ ಡಸಂಟ್ ವರ್ಕ್. ಯಾಕೆ ಗೊತ್ತಾ? ಕ್ರಾಸ್ ಪಾಲಿನೇಟೆಡ್ ಅಡಿಕೆ ಎಸೆನ್ಷಿಯಲಿ ಕ್ರಾಸ್ ಪಾಲಿನೇಟೆಡ್. ಫ್ಲೋರಲ್ ಬಯಾಲಜಿ ಹಂಗಿದೆ. ಮೇಲ್ ಫ್ಲವರು ಬೆಳಗ್ಗೆ 6 ಗಂಟೆಗೆ ಓಪನ್ ಆಗ್ತದೆ. ಮೇಲ್ ಅಕ್ಷತದ ಕಾಳ್ತರ, ಅಕ್ಕಿ ಕಾಳ್ತರ ಇರೋದು ಆಗ್ತದೆ. ಕೆಳಗಡೆ ಹೆಣ್ಣು ಹೂ ಏನಿರ್ತದೆ, ಮೇಲ್ ಫ್ಲವರ್ ಪೋಲನ್ ಶೆಡಿಂಗು ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ಆಗ್ತದೆ, ಖಾಲಿ ಆಗ್ಬಿಡ್ತದೆ ಆಗೊನೆದು. ಕೆಳಗಡೆ ಹೆಣ್ಣು ಸಂಜೆ 7 ಗಂಟೆಗೆ ಸ್ಟಿಗ್ಮಾ ಓಪನ್ ಆಗ್ತದೆ. ಅಂದ್ರೆ ಉದ್ದೇಶಪೂರ್ವಕವಾಗಿ ನೈಸರ್ಗಿಕವಾಗಿ ಕ್ರಾಸ್ ಪಾಲಿನೇಷನ್ ಆಗಿ ಹೆಚ್ಚು ತಳಿ ಅಭಿವೃದ್ಧಿ ಆಗಲಿ ಅಂತೇಳಿ ನಿಸರ್ಗ ಮಾಡಿರೋದು. ಹಂಗ ಪಕ್ಕದ ಮರದಿಂದನೇ ಎಲ್ಲಿಂದನೇ ಪೋಲನ್ ಗ್ರೈನ್ ಬಂದು ಆಗ್ಬೇಕು ಹೊರತು ಆ ಮರದ ಪೋಲನ್ ನಿಂದ ಅದೇ ಮರದ ಸ್ಟಿಗ್ಮಾ ಕಾಯಿ ಕಟ್ಟೋದಿಲ್ಲ. ಆವಾಗ ಏನಾಯ್ತು, ನೀವು ಎಂತ ಮರ ಹುಡುಕಿದ್ರು ಅದು ಆಗಿರೋದು ಕ್ರಾಸ್ ಪಾಲಿನೇಷನ್, ಮುಂದೆ ತಳಿ ಬೇರೆ ಬರ್ತದೆ. 50-50 ಐಸೋಲೇಷನ್ ಬೇಕು. ಮಿನಿಮಮ್ 1 ಕಿಲೋಮೀಟರ್ ಜಾಗದಲ್ಲಿ ತಳಿ ಇರಬಾರ್ದು, ಅಡಿಕೆನೇ ಇರಬಾರ್ದು. ಅಂತ ಜಾಗದಿಂದ, ಸಾವಿಲ್ಲದ ಮನೆಯಿಂದ ಸಾಸಿವೆ ತಂದಾಗಿನ ಆ ಜಾಗದಿಂದ ಅಡಿಕೆ ತೆಗೆದ್ರೆ ಮಾತ್ರ ನಿಮ್ಗೆ ಆ ತಳಿ ಮುಂದುವರಿತದೆ. ಎಲ್ಲಿದೆ CPCR? ನಾನೇನ್ ಮಾಡ್ಲಿ, ಮೋದಿ ಅವ್ರು ಹೇಳಿ ನಮ್ಗೆ ಜಾಗ ಕೊಡಿಸಿ, ಜಾಗ ಇಲ್ಲ ಪಾಪ ಅವರಿಗೆ. ನಾವಕ್ಕೆ ನಾವು ಸುಲಭ ಬಿಡೋರಲ್ಲ. ತಮಿಳ್ನಾಡಲ್ಲಿ ಒಂದ್ ಕಡೆ ಹುಡುಕಿದ್ವಿ, ನಮಗೆ ಮೋಹಿತ್ ನಗರ ತಳಿ ಬೇಕು, ಅದು ಟ್ರೂ ಟು ಟೈಪ್ ಇರಬೇಕು, ಜೊತೆಗೆ ಐಸೋಲೇಷನ್ ಡಿಸ್ಟೆನ್ಸ್ ಇರಬೇಕು. ಕರ್ನಾಟಕದ ರೈತರ ಪರವಾಗಿ ನಾವೇ ಒಂಥರ ಚಾರ್ಜ್ ತಗೊಂಡ್ಬಿಟ್ಟಿದ್ದೀವಿ. ಏನಕ್ಕೆಂದ್ರೆ ಇಲಾಖೆಯಲ್ಲಿ ಇತಿಮಿತಿ, CPCR ಅವ್ರದ್ದು ಇತಿಮಿತಿ, ಯೂನಿವರ್ಸಿಟಿನವರಿಗೆ ಇದೆಲ್ಲ ಕನೆಕ್ಟ್ ಇಲ್ಲ. ಯಾರು ಮಾಡ್ಬೇಕು? ನೀವು ಇಂಡಿವಿಜುವಲಿ ಹೋಗಿ ಹುಡುಕೋದು ಕಷ್ಟ. ಅದೇ ನೀವು ಎಷ್ಟಂತ ಮಾಡ್ತೀರಿ, ಅದನ್ನ ನಿಮ್ಮೆಲ್ಲರ ಪರವಾಗಿ ನಾವು ಮಾಡೋಕ್ಕೆ ನಮಗೆ ಅವಕಾಶ ಇದೆ. ತಮಿಳ್ನಾಡಲ್ಲಿ ಒಂದ್ ಕಡೆ ಯಾರೋ ಹೇಳಿದ್ರು ಹಿಂಗೆ, ಒಂದು 50 ಎಕರೆ ತೋಟ ಕಾಡಿನ ಮಧ್ಯೆಯಲ್ಲಿದೆ, ವೀರಪ್ಪನೂರಲ್ಲಿ, ಗೋಪಿನಾಥ್ ಅನ್ನ ಏನೋ ಬರ್ತದೆ ಅಲ್ಲಿ. ಇಲ್ಲೇ ಬಂತ ಹೇಳಿದ್ರೆ ನಾವು ಆಯ್ತು ಅಂತ ಹೋದ್ವಿ, ಡ್ರೋನ್ ತಗೊಂಡೋಗಿ ಹಾರಿಸಿ ನೋಡಿದ್ವಿ. ಒಂದು 4 ಕಿಲೋಮೀಟರ್ ಆ ಕಡೆ ಈ ಕಡೆ ಎಲ್ಲ ಬರೀ ಕಾಡು, ಮಧ್ಯದಲ್ಲಿ ಒಂದು 50 ಎಕರೆ ತೋಟ. ಅಲ್ಲಿಂದ ಬೀಜ ತೆಗೆದು ಈ ವರ್ಷ ನಾವು ನರ್ಸರಿ ಮಾಡ್ತಾ ಇದೀವಿ, ರೈತರು ಬೇಕಾದವರಿಗೆ ಕೂಡಿಸಿ. ಕಾಸ್ಟ್ಲಿ ಆಯ್ತು ಸ್ವಲ್ಪ, ಬಟ್ ತಳಿ ಟ್ರೂ ಟು ಟೈಪ್. ಹಾಗಾಗಿ ಮೋಹಿತ್ ನಗರ, ಹೀಗೆ ನಾ ಅದಕ್ಕೆ ಒಂದು ಆರ್ಟಿಕಲ್ ಬರೆದೆ ನಮ್ಮ ಕವರ್ ಪೇಜ್ ಸ್ಟೋರಿ, ಇನ್ನಷ್ಟು ಅಡಿಕೆ ವಿಸ್ತರಣೆ ಬೇಡ, ಆದರೂ ಮಾಡುವಿರಾದರೆ ಮೋಹಿತ್ ನಗರ ತಳಿಯನ್ನೇ ಹಾಕಿ ಅಷ್ಟೇ. ಮಾಡ್ತೀರಿ ಅಂತಾದ್ರೆ ಮೋಹಿತ್ ನಗರ ತಳಿ ಹಾಕಿ. ಸೊ ಒಂದು ತಳಿ ಈಗ ಕ್ಲಿಕ್ ಆಗೋದು, ಆಮೇಲೆ ಅದರಲ್ಲಿ ಸಿರ್ಸಿ ತಳಿ, ಆ ತಳಿ, ಈ ತಳಿ ಯಾವ್ದ್ರಲ್ಲೂ ಬಹಳ ವ್ಯತ್ಯಾಸ ಏನಿಲ್ಲ, ಎಲ್ಲದೂ ಒಂದೇ. ಅದು ಸುಮ್ಮನೆ ನಿಮ್ ಸೈಕಾಲಜಿ, ಅದು ಹಿಂಗ್ ಬರ್ತದಂತೆ ಹಂಗ. ಆಮೇಲೆ ಇನ್ನೊಂದು ಹೇಳ್ತೀನಿ, ತಳಿ ವಿಷಯಕ್ಕೆ ಬಂದಾಗ ಚೇಣಿನವರದ್ದು ದೊಡ್ಡ ದಿಮಾಕು. ಇಲ್ಲಿ ಯಾರು ಚೇಣಿಲಿದ್ರೆ ಬೇಜಾರು ಮಾಡ್ಕೋಬೇಡಿ, ನನಗೆ ಆಗಿದ್ದು ಅನುಭವ ಅದು. ದೊಡ್ಡ ಅಡಿಕೆ ಇದ್ರೆ ನಾವು ತಗೊಳ್ಳೋದಿಲ್ಲ. ನಾವೊಂದು ಒಬ್ಬ ರೈತರಿಗೆ ಹೇಳಿದೆ, ತೋಟ ನಿಮ್ದು, ಅವ ಯಾರು ಹೇಳಕ್ಕೆ, ನಿಮ್ಗೆ ಯಾವ್ದು ಲಾಭ, ನಿಮ್ಗೆ ಯಾವ್ದು ಅನುಕೂಲ ಅದನ್ನು ನೀವು ಬೆಳೆಸ್ತೀರಿ. ಅವ ಬೇಕಾದ್ರೆ ತಗೊಳ್ಳಿ, ಬೇಡ ಅಂದ್ರೆ ಹೋಗ್ಲಿ. ಬೇರೆಯವ್ರು ಏನಕ್ಕೆ ಕೇಳಿದ್ರೆ, ದೊಡ್ಡ ಅಡಿಕೆ ಅಂದ್ರೆ ಈ ಚೇಣಿನವ್ರು ಯಾರು ಬೇಡ, ಅಣ್ಣ ನನ್ಗೆ ಬೇಡ, ಅದನ್ನ ಒಂದು ಮೈಂಡ್ ಸೆಟ್ ಅಷ್ಟೇ. ನಾನು ಒಂದೇ ನಮ್ಮ ವೀಕ್ಷಕರಿಗೆ ಹೇಳಿದೀನಿ, ಅಯ್ಯೋ ಹಾಕ್ರಿ, ನಾನು ನಿಮ್ಗೆ ಕಸ್ಟಮರ್ ಕೊಡ್ತೀನಿ, ನಾವೇನು ವ್ಯಾಪಾರ ಮಾಡೋದಿಲ್ಲ, ಕಸ್ಟಮರ್ ಕೊಡ್ತೀವಿ, ನಮ್ ಕನೆಕ್ಟ್ ಇದೆ. ಸೊ ಮೋಹಿತ್ ನಗರ ತಳಿ ಇಷ್ಟು ದೊಡ್ಡ ಅಡಿಕೆ, ಅದನ್ನು ಮಾಡಿದ್ರೆ ಚಾಲಿಯಾಗಿ ಅದಕ್ಕೆ ಒಂದು 20% ಹೆಚ್ಚಿಗೆ ರೇಟ್ ಸಿಗ್ತದೆ. ಕೆಂಪಡಿಕೆ ಕೂಡ ಮಾಡ್ತಾರೆ. ಇದರಲ್ಲಿ ನಿಮ್ಮ ಚಾಮರಾಜನಗರದಲ್ಲಿ 95% ಇದನ್ನ ಕೆಂಪಡಿಕೆ ಮಾಡ್ತಾರೆ. ಇದು ಯಾವುದು ನಾವು ಹೈಪೋಥೆಟಿಕಲ್ ಆಗಿ ಮಾತಾಡೋದಿಲ್ಲ. ನಮ್ಮ
ನಾನು ಹೇಳ್ಕೊಂಡ್ ಬರ್ತೆ, ನಮ್ದು ಫಾರ್ಮ್ ಟಿವಿ ಒಂದು OTT ಆ್ಯಪ್ ಇದೆ, ಪುಕ್ಕಟೆ ಆ್ಯಪ್. ನಿಮಗೆ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ಸಿಗುತ್ತೆ, ಆಮೇಲೆ ಆ್ಯಪ್ ಸ್ಟೋರ್ನಲ್ಲಿ ಕೂಡ ಸಿಗುತ್ತೆ. ಸೊ ಅದನ್ನ ಹಾಕೊಂಡ್ರೆ ನಾನು ಹೇಳಿದ್ದೆಲ್ಲ ಕತೆ ಪ್ರೋಗ್ರಾಮ್ ಇದೆ. ಇದು ಯಾವ್ದು ಹೈಪೋಥೆಟಿಕಲ್ ಇಲ್ಲ, ಅವ್ರ ನಂಬರ್ ಕೊಡ್ತೀವಿ, ನೀವು ಹೋಗಿ ನೋಡ್ಕೊಂಬರ್ರಿ, ಏನಾದ್ರು ಮಾಡ್ರಿ. ಸೊ ಇದು ಯಾವ್ದು ಕಾಲ್ಪನಿಕ ಅಲ್ಲ. ನಾನು ಸುಮ್ಮನೆ ನಿಮ್ಗೆ ಹೇಳಿ ನಾನೇನ್ ಮಾಡ್ಲಿಕ್ಕೆ ಏನಿಲ್ಲ. ನಮ್ಗೇನ ನಮ್ ನರ್ಸರಿ ಇದೆ, ಬಟ್ ಅದೆಲ್ಲ ಬಹಳ ಲಿಮಿಟೆಡ್, ಸಾಕಾಗೋದಿಲ್ಲ ಇಡೀ ಕರ್ನಾಟಕಕ್ಕೆ. ನೀವು ನಾಲೆಜ್ ಮಾಡ್ಕೋಬೇಕು. ಸೊ ಇದನ್ನ ಕಾರ್ಯಕ್ರಮ ಮಾಡಿದೀವಿ, ಅದೆಲ್ಲ ಕಾರ್ಯಕ್ರಮಗಳು ನೋಡಕ್ ಸಿಗುತ್ತೆ. ಅದೇ ನಮ್ಮ ಫಾರ್ಮ್ ಟಿವಿ ಆ್ಯಪ್ ನಲ್ಲಿ ನಿಮಗೆ ನಮ್ಮ ಪತ್ರಿಕೆ ಹಳೆಯ ವಿಷಯದಿಂದ ಹಿಡಿದೆಲ್ಲ ಓದಕ್ ಸಿಗತ್ತೆ. ಇಲ್ಲಿ ನಾಟಿ ಯಾವಾಗಾದ್ರು ನೀರಿದ್ರೆ ಯಾವಾಗಾದ್ರು ಮಾಡಿ ಪರವಾಗಿಲ್ಲ, ಸಣ್ಣ ಗಿಡ ನಾಟಿ ಮಾಡ್ಬೇಕು. ಇಲ್ಲಿ ಮೇನ್ ಸಮಸ್ಯೆ ಆಗ್ತಾ ಇರೋದೇನೆಂದ್ರೆ ಯಾವನು ಯೂಟ್ಯೂಬ್ ನಲ್ಲಿ ವಿಡಿಯೋ, ಈಗೆಲ್ಲ ಎಲ್ಲರೂ ಯೂಟ್ಯೂಬ್ ನೋಡ್ಕೊಂಡೆ ಮಾಡೋ ರೈತರಾಗಿದ್ದಾರೆ. ಅದು ಏನು ಮಾಡಕ್ ಆಗೋದಿಲ್ಲ. ನಾವು ಅದೇ 5 ವರ್ಷದಿಂದ ನಾವು ಪ್ರತಿದಿನ 3 ತಾಸು ರೈತರಿಗೆ ಪುಕ್ಕಟೆ ಕುತ್ಕೊಂಡು ಕತೆ ಹೇಳೋದು ಬಹುಶಃ ಸಿಸ್ಟಮ್ ಜಗತ್ನಲ್ಲೇ ಯಾವ್ದು ಇರ್ಲಿಕ್ಕಿಲ್ಲ, ಕರ್ನಾಟಕ ಅಲ್ಲ ಜಗತ್ನಲ್ಲಿಲ್ಲ. ನಾವು ಮಾಡ್ತಾ ಇದೀವಿ ಅದನ್ನ, ಎಲ್ಲರೂ ಸಾಕಾರ, ನಾವು ಫೇಸ್ ಅಷ್ಟೇ, ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಎಲ್ಲ ಅದನ್ನ ಸದ್ಬಳಕೆ ಮಾಡ್ಕೊಳ್ಳೋದನ್ನ ಮಾಡ್ಕೊತಾ ಇದಾರೆ. ಒಂದು ಯೂಟ್ಯೂಬ್ ನೋಡ್ಕೊಂಡು ಮಾಡಿದ್ರೆ ತಪ್ಪು ನಿಮ್ದು. ಅದಕ್ಕೆ ನಾವಂತೂ ಯಾರು ಹೊಣೆಗಾರರಲ್ಲ, ನಮಗೆ ಪಾಪ ಬರೋದಿಲ್ಲ. ಏನಕ್ಕೆ ಗೊತ್ತಾ, ಅಡಿಕೆ ಗಿಡ ಇರಲಿ ಯಾವುದೇ ಇರಲಿ, ಸಣ್ಣ ಗಿಡ ಇರಲಿ ನಾಟಿ ಮಾಡ್ಬೇಕು ಹೊರತು ದೊಡ್ಡ ತಂದು ನೆಡೋದಲ್ಲ. ದೊಡ್ಡ ತಂದು ನೆಟ್ರೆ ಬೇಗನೆ ಇಳುವರಿ ಬರ್ತದೆ ಹೇಳೋದು ತಪ್ಪು, ಸುಳ್ಳು. 25-30 ವರ್ಷದೊಳಗೆ ಮದುವೆ ಮಾಡಿದ್ರೆ ಸಂಸಾರ ಕರೆಕ್ಟ್ ಇರ್ತದೆ, 45 ವರ್ಷ ಆದ್ಮೇಲೆ ಮಾಡಿದ್ರೆ ಆಗೋದಿಲ್ಲ, ಎಲ್ಲರಿಗೂ ಗೊತ್ತದು. ಅದೇ ಬಯಾಲಜಿ ಗಿಡದಲ್ಲೂ ಕೂಡ ಕೌಂಟ್ ಆಗ್ತದೆ. ನಾನು ಜೋಕಿಗೆ ಹೇಳ್ತಾ ಇಲ್ಲ. ಸಣ್ಣ ಗಿಡ ಒಂದೇ ವರ್ಷದ ಗಿಡ ನಾಟಿ ಮಾಡ್ಬೇಕು, 2ನೇ ವರ್ಷದ ಗಿಡ ತಪ್ಪು. ಆಮೇಲೆ ನಾಟಿ ಅಂತರ, ಹೆಚ್ಚಿಗೆ ಗಿಡ ಬಂದ್ರೆ ಹೆಚ್ಚಿಗೆ ಇಳುವರಿ ತಪ್ಪು. 9x9 ಪರ್ಫೆಕ್ಟ್, ಯಾವ ಆಂಗಲ್ ಅಲ್ಲಿ ನೋಡಿದ್ರು 9 ಹಾಕಿದ್ರೆ 535 ಗಿಡ ಬರ್ತದೆ ಎಕರೆಗೆ. ಅದನ್ನೇ ನೀವು 8 ಹಾಕಿ 7 ಹಾಕಿದ್ರೆ 1000 ಗಟ್ಟಲೆ ಗಿಡ ಬರ್ತದೆ. ಆದ್ರೆ 1000 ಗಿಡ ನೆಟ್ಟವ ಎಷ್ಟು ಕ್ವಿಂಟಲ್ ತೆಗಿತಾನ ಟೋಟಲ್ 1 ಎಕರೆಗೆ? 9 ಹಾಕಿ 535 ಅಷ್ಟೇ ತೆಗಿತಾನೆ. ಆವಾಗ ನೀವು 1000 ಗಿಡ ಹಾಕಿದ್ರೆ ನಿಮ್ಗೆ ಕೆಲಸ ಹೆಚ್ಚು, ಗೊಬ್ಬರ ಹೆಚ್ಚು, ನೀರ್ ಹೆಚ್ಚು, ಎಲ್ಲದು ಮರ ಹತ್ತದ ಹೆಚ್ಚು, ಕೊಯ್ಯೋದು ಹೆಚ್ಚು, ಎಲ್ಲ ಹೆಚ್ಚು. ಟೋಟಲ್ ಇಳುವರಿ ನಿಮ್ಗೆ ಅಷ್ಟೇ ಬರ್ತದೆ. ಇದು ನಿಮ್ಗೆ 1000 ಸರಿ ಪ್ರೂವ್ ಆಗಿದೆ. ಹಾಗಾಗಿ ಯಾರೇ ಏನೇ ಹೇಳಿದ್ರು 9 ಈವನ್ 8 ಕೂಡ ತಪ್ಪು. ಆಮೇಲೆ ಅದ್ ಕಾರಣ ಇನ್ನೊಂದಿದೆ, ಹೇಳ್ತೀನಿ ಆಮೇಲೆ. ಸೊ ಹಾಗಾಗಿ 9 ಇದು ಮಾಡಬೇಡಿ. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ಆಳ ನಾಟಿ ಇದ್ರದ್ದು ಬೇರೆ ನಾನು ಈಗಾಗಲೇ ಹೇಳಿದೆ, ಬಹಳ ಮೇಲಿರ್ತದೆ. ಆಳ ನಾಟಿ ಮಾಡಿದ್ರೆ ಹಿಡಿ ಮುಂದಿಗೆ ರೋಗ ಬರ್ತದೆ. ನಾವು ನಿರ್ದಿಷ್ಟ ರೋಗ ವಿಷಯ ಬಂದಾಗ ಹೇಳ್ತೀನಿ. ಆಳ ನಾಟಿ ತಪ್ಪು. 1.5 ಅಡಿಗಿಂತ ಹೆಚ್ಚಿಗೆ ಗುಂಡಿ ತೆಗಿಬೇಡಿ. ಈಗೆಲ್ಲ JCB ಇದೆ, ಎಲ್ಲ ಆಳ ತೆಗೆಯೋದು ದೊಡ್ಡ ಕಂದಕ. ಈ ದಾರಿ ಮೇಲೆ ನೋಡ್ಕೊಂಡ್ ಬಂದ್ವಿ, ಹನುಮಂತಪ್ಪ ಅವರದ್ದು. ಅದು ನನಗೆ ಈಗಲೇ ಗೊತ್ತದು, ಹಿಡಿ ಮುಂಡಿಗೆ ರೋಗಕ್ಕೆ ಫಿಕ್ಸ್ ಅದು. ಅದಕ್ಕೆ ಇವ್ರ ಯಾರ ಹತ್ರ ಪರಿಹಾರ ಇಲ್ಲ. ಯಾಕೆಂದ್ರೆ ಇಲ್ದೋಗಿದ್ ಪರಿಹಾರ ಹೆಂಗ್ ಕೊಡ್ತಾರೆ? ಅದೇ ರೋಗನೇ ಅಲ್ಲ, ಪರಿಹಾರ ಹೆಂಗ್ ಕೊಡ್ತೀರಿ? ಅದು ಫಿಸಿಯಾಲಜಿಕಲ್ ಸ್ಟ್ರೆಸ್. ಆಳಬೇರು ಹಾಗಾಗಿ ಅದು ಮುಂದೆ ನಾನು ತಪ್ಪಿನಲ್ಲಿ ಆಮೇಲೆ ಹೇಳ್ತೀನಿ. ಸೊ ಆಳ ನಾಟಿ ಬೇಡ. 1.5 ಅಡಿಗಿಂತ ಆಳಕ್ಕೆ ನೀವು ಯಾವ ಕಪ್ಪಣ್ಣು ಕೆಂಪಣ್ಣು ಏನೇ ಕತೆ ಹೇಳಿದ್ರು ಇದು ಆಮೇಲೆ ರೈತರು ಮಾಡ್ತಾ ಇಲ್ವಾ, ಮಾಡಿ ಆಮೇಲೆ ಲಾಸ್ಟ್ ನಮ್ಗೆ ಸಂಜೆ ನೇರ ಪ್ರಸಾರಕ್ಕೆ ಕ್ಯೂ ನಿಲ್ತಾರೆ, ನನ್ಗೆ ಗೊತ್ತೀಗ. ಹಾಗಾಗಿ ಇಲ್ಲಿ ರೈತರ ಎಲ್ಲಾ ಅನುಭವಗಳನ್ನು ನೀವು ತಗೋಬೇಕಂತಿಲ್ಲ. ಇದು ಒಂದಷ್ಟು ಎಲ್ಲಾ ನಿಮ್ಮಲ್ಲಿ ಹೊಸಾತ್, ಯಾಕೆ ನಿಮ್ಗೆ ಗೊತ್ತಿಲ್ಲ. ನಮ್ಮ ಮಲ್ನಾಡಲ್ಲಿ ಕೂಡ ಈ ತರ ತಪ್ಪುಗಳನ್ನ ಸಾಕಷ್ಟು ಮಾಡಿದ್ದಾರೆ. ಆಳ ನಾಟಿ ಬೇಡ, ಅಂತರ 9. ಆಮೇಲೆ ನೆರಳು ನೇರವಾಗಿ, ಇದು ಸೂರ್ಯನ ಬಿಸಿಲು ಬೇಕಾಗುವಂತ ಬೆಳೆ. ಹಾಗಾಗಿ ಇದಕ್ಕೆ ನೇರವಾಗಿ ನೆರಳು ಬೇಡ. ಆದರೆ ಪ್ರಾರಂಭದ ಒಂದು 2-3 ವರ್ಷ ಸ್ವಲ್ಪ ಭಾಗಶಃ ನೆರಳಿದ್ರು ಒಳ್ಳೇದು. ಇಲ್ಲ ಅಂದ್ರೆ ಏನಾಗುತ್ತೆ ಕೇಳಿದ್ರೆ ಬಿಸಿಲಿಗೆ ಸುಡ್ತದೆ. ಎಸ್ಪೆಷಲಿ ನಿಮ್ಮ ಇದರಲ್ಲಿ ನೀವು ಏನೇ ಡ್ರಿಪ್ ಕೊಡಿ, ಗೊಬ್ಬರ ಕೊಡಿ, ಏನೇ ಕೊಡಿ, ಅಲ್ಲಿ ಡೈರೆಕ್ಟ್ ಇದರಿಂದ ನಿಮಗೆ ಮೈಟ್ಸ್ ಸಮಸ್ಯೆ ಹೆಚ್ಚಾಗ್ತದೆ. ಅಂದ್ರೆ ನುಸಿ ಬಂದು ಗರಿ ಹಳದಿ ಆಗ್ತದೆ, ಒಣಗ್ತದೆ, ಒಂದು ಹಂತದಲ್ಲಿ ಗಿಡ ಸಾಯ್ತದೆ. ಅದಕ್ಕೆ ಮತ್ತೆ ನಮ್ಮ ಇವರು ಸ್ಪ್ರೇ ಕೊಡ್ತಾರೆ, ಅಕೇರಿಸೈಡ್ಸ್ ಕೊಡ್ತಾರೆ. ಅದರಿಂದ ಮತ್ತೆ ಗಿಡ ಡ್ಯಾಮೇಜ್ ಆಗ್ತದೆ, ದುಡ್ಡು ಹೋಗ್ತದೆ, ಗಿಡನೂ ಹೋಗ್ತದೆ. ಅದಕ್ಕೆ ಪರಿಹಾರ ಏನು? ಬಯಲುಸೀಮೆಯಲ್ಲಿ ಮಲೆನಾಡಲ್ಲಿ ಸಮಸ್ಯೆ ಇಲ್ಲ, ಹ್ಯೂಮಿಡಿಟಿ ಹೆಚ್ಚಿದ್ದಲ್ಲಿ ಏನು ಸಮಸ್ಯೆ ಇಲ್ಲ, ನೆರಳು ಬೇಕಿಲ್ಲ. ಹಾಗೇಳಿ ನೀವು ಫುಲ್ ಬಾಳೆ ಬೆಳೆಸಿ ನೆರಳು ಮಾಡಿದ್ರೆ ಗಿಡ ವೀಕ್ ಆಗಿ ಮೇಲೆ ಹೋಗ್ತದೆ. ಹಾಗಾಗಿ ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ನೆರಳು ಇನಿಷಿಯಲಿ ಕೊಡಿ. ಹೆಂಗೆ ಅಂದ್ರೆ ದೂರ ಸಾಲು ಬಿಟ್ಟು ಸಾಲು ಬಾಳೆ ಗಿಡ ಹಾಕಿದ್ರೆ ಬೆಸ್ಟ್ ಬರ್ತದೆ. 2 ವರ್ಷ ಸಣ್ಣ ಮೈಕ್ರೋ ಕ್ಲೈಮೇಟ್ ಒಂದು ಹಿತಮಿತವಾಗಿ ಕಂಟ್ರೋಲ್ ಮಾಡಿದ್ರೆ ಗಿಡ ಅದ್ಭುತವಾಗಿ ಬರ್ತದೆ. 2 ಬ್ಯಾಲೆನ್ಸ್ ಆಗ್ತದೆ. ಇಲ್ಲಾಂದ್ರೆ ತೊಗರಿ ಗಿಡ ಹಾಕ್ಬೋದು, ತೊಗರಿ ನೆರಳಲ್ಲೇ ಮಾಡ್ಬೋದು. ಇಲ್ಲಾಂದ್ರೆ ಸೆಣಬಿನ ಗಿಡ ಹಾಕ್ಬೋದು, ಸೆಣಬು ಸುತ್ತ ಕೋಟೆ ಕಟ್ಬೋದು. 2 ವರ್ಷ ಕೊಟ್ಟರೆ ಸಾಕು ಮಾಡಿದ್ರೆ ನಿಮ್ಗೆ. ಹಾಗಾಗಿ ಪಾರ್ಷಲ್ ಶೇಡು ಆರಂಭದಲ್ಲಿ ಬೇಕು.
ಹೆಚ್ಚಿಗೆ ನೆರಳಾದ್ರೆ ಪ್ರಾಬ್ಲಮ್ ಆಗ್ತದೆ. ಈಗ ಅಡಿಕೆ ಮಾರುಕಟ್ಟೆ ಮತ್ತೆ ಭವಿಷ್ಯ ಏನಿದೆ, ನಿಮಗಿನ್ನೂ ಬಿಸಿ ಬಿದ್ದಿಲ್ಲ. ಇಲ್ಲಿ ನೀವಿನ್ನು ಅಡಿಕೆ ಉಮೇದಿಯಲ್ಲಿ ಇದ್ದೀರಿ. ಅಡಿಕೆ ಹಾಕಿದ್ರೆ ಜೀವನ ಪಾವನೆ ಎಂಥದ್ದು ಇಲ್ಲ, ಪರಿಸ್ಥಿತಿ ಬಹಳ ಗಂಭೀರ ಇದೆ. ನಾನಿದು ನಿಮ್ಮ ಹೆದರ್ಸಕ್ಕೆ ಅಲ್ಲ, ನಿಮ್ಮನ್ನ ಎಚ್ಚರಿಸಕ್ಕೆ. ಈಗ ನಾವೆಲ್ಲ ಹಳ್ಳಕ್ಕೆ ಬಿದ್ದಾಗಿದೆ, ಈಗ ನೀವು ಅದೇ ಹಳ್ಳಕ್ಕೆ ಬೀಳ್ಬೇಡಿ ಅಂತ ನಾನು ಹೇಳೋದು. ಇಲ್ಲಿ ಏನಾಗಿದೆ, ಪಾಯಿಂಟ್ ನಂಬರ್ 1, ಅಡಿಕೆಗೆ ಹೊರದೇಶದಲ್ಲಿ ಮಾರುಕಟ್ಟೆ ಇಲ್ಲ. ನಾವು ಫಾರ್ಮ್ ಟಿವಿ ಶುರು ಮಾಡಿದಾಗ ನಮ್ಮ ಪ್ರಾಬ್ಲಮ್ ಏನಂತ ಕೇಳಿದ್ರೆ, ಎಲ್ಲರೂ ಅಂತರ್ ಬೆಳೆ ಏನ್ ಮಾಡ್ಲಿ, ತೆಂಗಿನ ತೋಟದಲ್ಲಿ ಏನ್ ಮಾಡ್ಲಿ, ಅಡಿಕೆಯಲ್ಲಿ ಏನ್ ಮಾಡ್ಲಿ, ಟ್ರೆಡಿಷನಲ್ ಇದ್ದಿದ್ ಬಿಟ್ಟು ನಾನ್ ಟ್ರೆಡಿಷನಲ್ ಏರಿಯಾದಲ್ಲಿ ಆವಾಗ ಯಾವ ಬೆಳೆ ರೆಕಮೆಂಡ್ ಮಾಡ್ಲಿ, ಯಾಕಾಗಿ ಮಾಡ್ಲಿ, ಯಾವ್ದಾದ್ರು ಒಂದು ಬೆಳೆ ಬೇಡ ಅಂದ್ರೆ ಯಾಕಾಗಿ ಬೇಡ, ನಾನು ಸ್ಟಡಿ ಮಾಡುವ ಅನಿವಾರ್ಯತೆ ಬಿತ್ತು. ಇಲ್ಲಿ ನರ್ಸರಿ ಲಾಬಿ ಸಿಕ್ಕಾಬಿಟ್ಟೆ ಇದೆ. ನರ್ಸರಿ ಲಾಬಿ, ಆಮೇಲೆ ಈ ಫರ್ಟಿಲೈಸರ್ ಕಂಪ್ನಿಗಳದ್ದು ಮತ್ತೆ ಅಂಗಡಿಗಳದ್ದು ಇಲ್ಲಿ ಫುಲ್ ಜಡಾಪಟಿ ಇದೆ. ಒಬ್ರಿಗೆ ಕೋಆರ್ಡಿನೇಷನ್ ಇಲ್ಲ. ನಾನು ಹೇಳಿದ್ದಕ್ಕೆ ಇವ್ರು ಹೇಳಿದ್ ಬೇರೆ ಹೇಳ್ತಾರೆ, ಇವ್ರು ಹೇಳಿದ್ದಕ್ಕೆ ಅವ್ರು ಬೇರೆ ಹೇಳ್ತಾರೆ. ರೈತರಿಗೆ ಫುಲ್ ಕನ್ಫ್ಯೂಷನ್. ಹಾಗೆ ಯಾರು ಸುಳ್ಳು ಹೇಳೋದು ನಮ್ಗೆ ಗುರಿ ಅಲ್ಲ. ಈ ಕಂಪ್ನಿಯವ್ರಿಗೆ ವ್ಯಾಪಾರ ಆಗ್ಬೇಕು ಅಂದ ತಕ್ಷಣ ರೈತರ ದುಡ್ಡಾದ್ರೆ ತಾನೆ ಅವ್ರಿಗೆ ವ್ಯಾಪಾರ ಆಗೋದು. ಹಾಗಾಗಿ ಆದ್ರೆ ಇಲ್ಲಿ ನಮ್ಗೆ ಕ್ಲಾಶ್ ಇದೆ, ನಮ್ಗೆ ಕ್ಲಾರಿಟಿ ಇಲ್ಲ, ಆಯ್ತಾ. ಬೆಳೆಗಳ ವಿಷಯದಲ್ಲಿ ಅದೇ ಸಮಸ್ಯೆ ಬಂತು. ಆವಾಗ ನಾನು ಸ್ಟಡಿ ಮಾಡ್ಕೊಂಡು ಹೋದಾಗ ಸುಮಾರಷ್ಟು ಬೆಳೆಗಳನ್ನ ನನ್ನ ಒಂದು ವಿಷನ್ ನಲ್ಲಿ ಅಥವಾ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೋಗಿ ಸ್ಟಡಿ ಮಾಡಿ 1-2 ವರ್ಷದಲ್ಲಿ ಎಲ್ಲ ನಾವು ಇದು ಬೇಕು ಇದು ಬೇಡ, ಅದು ಹಂಗಾಗಿ ಯೂನಿವರ್ಸಿಟಿ ಅವರು ಎಲ್ಲನ್ನು ಸೇರಿಸಿ ನಾವೊಂದು ಕ್ಲಾರಿಟಿಗೆ ಬಂದು ಸ್ಪಷ್ಟತೆಗೆ ನಾನು ಮಧ್ಯಾಹ್ನ ಹೇಳ್ತೀನಿ ಯಾವ ಬೆಳೆ ಯಾಕೆ ಬೇಕು ಯಾಕೆ ಬೇಡ ಅಂತೇಳಿ. ಸೊ ಅಲ್ಲಿ ಅದಕ್ಕೆ ನಾವು ಸ್ಟಡಿ ಕೂತಾಗ ನನಗೆ ಫಸ್ಟ್ ಪ್ರಯಾರಿಟಿ ಏನು, ಎಲ್ಲ ರೈತರಿಗೆ ಈಗ ಲೇಬರ್ ಇಲ್ಲ. ಈಗ ನಾನು ಇಷ್ಟೆಲ್ಲ ಕತೆ ಹೇಳಿ ಕೊತ್ತಂಬರಿ ಕಟ್ಟು ಬೆಳೆಸಿ ಅದಕ್ಕೆ ಇಷ್ಟು ರೇಟ್ ಸಿಗ್ತದೆ ಯಾರು ಎದ್ದು ಹೋಗ್ಬಿಡ್ತಾರೆ, ಯಾಕೆಂದ್ರೆ ಲೇಬರ್ ಇಲ್ಲ. ಪೆರಿಷೇಬಲ್ಸ್, ಹಾಳಾಗುವ ವಸ್ತು ಯಾರಿಗೂ ಬೇಡ. ಪೆರಿಷೇಬಲ್ಸ್ ಹಾಕಿದ್ದು ಮಾವಿನ ಕತೆ ಅದೇ ಇದೆ, ಸೀಬೇದ್ ಕತೆ ಅದೇ ಇದೆ, ಆಮೇಲೆ ನಿಮ್ಮ NMK ಗೋಲ್ಡ್, ಇದು ಎಂಥದ್ದು ನಮ್ಮ ಸೀತಾಫಲ, ಈ ತರದ್ದು ನಿಮಗೆ ದೊಡ್ಡ ಲಿಸ್ಟ್ ಇದೆ. ಹಂಗ ನಮ್ಗೆ ಎಲ್ಲಾ ರೈತರಿಗೆ ಬೇಕಾಗಿರೋದು ಹಾಳಾಗದ ಬೆಳೆ ಬೇಕು, ಲೇಬರ್ ಅತ್ಯಂತ ಕಡಿಮೆ ಇರುವಂತ ಬೆಳೆ ಬೇಕು, 10 ರೂಪಾಯಿ ಕಡಿಮೆ ಬಂದ್ರೂ ಪರವಾಗಿಲ್ಲ, ಪರ್ಮನೆಂಟ್ ಬೆಳೆ ಬೇಕು. ಇದೆಲ್ಲ ಕ್ರೈಟೇರಿಯಾ ಇಟ್ಟುಕೊಂಡು ನಾವು ಲಿಸ್ಟ್ ಮಾಡ್ತಾ ಹೋದ್ವಿ. ಆಮೇಲೆ ಎಲ್ಲಕ್ಕಿಂತ ಮಹತ್ವ ಏನಿದ್ರೆ ಮಾರುಕಟ್ಟೆ ಸೇಫ್ ಆಗಿರ್ಬೇಕು. ಇವಲ್ಲ ಮತ್ತೊಬ್ಬಲ್ಲ ಇನ್ನೊಬ್ಬ ತಗೊಳಂಗಿರ್ಬೇಕು. ಅಡಿಕೆಗೆ ಅದು ಇಲ್ಲ, ನೆನ್ಪಿಟ್ಕೊಳ್ಳಿ. ಅಡಿಕೆ ತಿಂದು ಉಗುಳಿ ಮಾಡೋರು ಭಾರತ ಪಾಕಿಸ್ತಾನ, ಹಳೆ ಭಾರತ ಪಾಕಿಸ್ತಾನ ಬಾಂಗ್ಲಾದೇಶ, ಇಷ್ಟೇ ಜಾಗ. ಮತ್ತೆಲ್ಲೂ ನೀವು 1 ತೊಲೆ ಅಡಿಕೆಯನ್ನ ಮಾರಕ್ಕಾಗೋದಿಲ್ಲ. ಅಮೆರಿಕ ಕಳಿಸಿದ್ರು, ನಮ್ಮಂತರಲ್ಲಿ ಹೋದಾಗ ಮತ್ತೆ ಮಾಮ ಹಾಕ್ಬೇಕು ಬಿಟ್ರೆ ಅಲ್ಲಿಯವರಿಗೆ ತಿನ್ಸಕ್ ಆಗೋದಿಲ್ಲ. ಸೊ ಹಾಗಾಗಿ ಅಡಿಕೆ ಒಂದ್ ಹಂತಕ್ಕಿಂತ ಉತ್ಪಾದನೆ ಹೆಚ್ಚಾದ್ರೆ ಇದು ಬೀಳೋದು ನಿಶ್ಚಿತ. ಆದ್ರೆ ಇನ್ನೊಂದು ಮಜಾ ಹೇಳ್ತೀನಿ. 92ನೇ ಇಸ್ವಿಯಲ್ಲಿ ಅವಾಗ ವೇಣುಗೋಪಾಲ್ ಶೆಟ್ಟಿ ಅಂತ ನಮ್ಮ ಉತ್ತರ ಕನ್ನಡ ಡೆಪ್ಯೂಟಿ ಡೈರೆಕ್ಟರ್ ಇದ್ರು. ನಾನು ಡಿಗ್ರಿ ಮುಗಿಸಿ ಬಾರಿ ಹೋಗಿದ್ದೇನೆ. ಹೋಗಿ ನಾನು ನಮ್ಮ ಅಪ್ಪಾಜಿ ಹತ್ರ ನಾನು ಅಡಿಕೆ ಮಾಡೋದಿಲ್ಲ ಅವಾಗ ಅಂತ ಹೇಳಿ. ಏನ್ ಮಾಡ್ತೀಯ, ಹೂ ಬೆಳೆಸ್ತೀನಿ. ಗ್ಲಾಡಿಯಲಸ್ ಹೂ ಬೆಳೆದು 4 ಲಕ್ಷ ಸಾಲ ಮಾಡಿದೆ 92ದಲ್ಲಿ. ಕೊನೆಗೂ ಆ ಸಾಲವನ್ನ ಅದರಲ್ಲಿ ನನ್ನ ಹತ್ರ ಏನ್ ಮಾಡೋ ತೀರ್ಸಕ್ಕಾಗದೇ 1 ಪಾರ್ಟ್ ಜಮೀನನ್ನೇ ಮಾರಿದೆ. ಎನ್ಸಿಸ್ಟ್ರಲ್ ಪ್ರಾಪರ್ಟಿ ಮಾರಿ ನಂದು 1 ಟೈಮ್ ಸೆಟಲ್ಮೆಂಟ್ ಮಾಡ್ಕೊಂಡೆ. ನನ್ನ ಕ್ಲಾಸ್ಮೇಟ್ ಒಬ್ಬ, ಅವ ಎವರೇಜ್ ಸುಬ್ರಹ್ಮಣ್ಯ ಅಂತೇಳಿ, ಅವ ನನ್ನಷ್ಟೆಲ್ಲ ಅತಿ ಬುದ್ಧಿವಂತ ಅಲ್ಲ. ಅವ ಸುಮ್ಮನೆ ಕಣ್ಮುಚ್ಚಿ ಅಡಿಕೆ ಮಾಡ್ದ. ನಂದು 1 ಟೈಮ್ ಸೆಟಲ್ಮೆಂಟಿಗೆ ಬ್ಯಾಂಕಲ್ಲಿ NP ಆಗಿ ಬರೋ ಟೈಮಿಗೆ ಅಡಿಕೆ ಬಂದು ಆ ದುಡ್ಡಿನಲ್ಲಿ RCC ಮನೆ ಕಟ್ಟಿದ. ಇದು 92ದಿಂದ 2000 ಒಳಗಿನ ದಂಧೆ. ನಾನು ಆವತ್ತಿಂದನೂ ರೇಟ್ ಬೀಳ್ತದೆ ಆಲ್ಟರ್ನೇಟ್ ಮಾಡಿ ಅಡಿಕೆ ಹೋಯ್ತು ಅಂತ 92ದಿಂದ ಇಲ್ಲಿಗೆ 30 ವರ್ಷ ಆಯ್ತು. ಅಡಿಕೆ ಇಳುವರಿ ಡಬಲ್ ಆಗ್ತಾ ಇದೆ, ರೇಟ್ ಬಿದ್ದಿಲ್ಲ. ಯಾವ ಬಾಯಲ್ಲಿ ಅಡಿಕೆ ರೇಟ್ ಬೀಳ್ತದೆ ಹೇಳಿ ನಾನು ಗ್ಯಾರಂಟಿ ಹೆಂಗೆ ಹೇಳಿ. ಅಡಿಕೆ ಬೆಳೆಯ ಅತಿ ಹೆಚ್ಚಿನ ಈ ಭಾರತದಲ್ಲಿ ಅತಿ ಹೆಚ್ಚಿನ ಮಾರ್ಕೆಟ್ ಶೇರ್ ಇರೋದು ಕೆಂಪು. ನೀವು ಕೇಳಿರ್ತೀರಿ, ಇದು ಮಲ್ಟಿ ಸ್ಟೇಟ್ ಕರ್ನಾಟಕ ಮತ್ತೆ ಕೇರಳ ಸೇರಿ ಮಾಡಿರುವಂತ ಕೋಆಪರೇಟಿವ್ ಆರ್ಗನೈಸೇಷನ್. ಅದರ ಅಧ್ಯಕ್ಷರು ಈಗ ಚೇಂಜ್ ಆದ್ರು. ಮೊದಲೇ ಕಿಶೋರ್ ಕುಮಾರ್ ಕೋಡಿಗೆ ಅವ್ರ ಹತ್ರ ಕೇಳಿದೆ, ಅವ್ರದ್ದು 8% ಶೇರ್ ಇದೆ. ಅಂದ್ರೆ ಇಂಡಿಯಾದಲ್ಲಿ ಯಾರಾದ್ರೂ ಅಧಿಕೃತವಾಗಿ ಅಡಿಕೆ ಬಗ್ಗೆ ಮಾರ್ಕೆಟ್ ಬಗ್ಗೆ ಹೆಚ್ಚು ನಮ್ಮೆಲ್ಲರಿಗಿಂತ ಹೆಚ್ಚಿನ ನಾಲೆಜ್ ಇದ್ರೆ ಕ್ಯಾಂಪ್ಕೋ ಅಧ್ಯಕ್ಷರು, ಮಾರ್ಕೆಟಿಂಗ್ ಡೈರೆಕ್ಟರ್. ಅವರೆಲ್ಲ ಅಡಿಕೆ ಬೆಳೆಗಾರರೇ, ಅವರಿಗೂ ಗೊತ್ತಿಲ್ಲ. ಯಾರಿಗೆ ಕೇಳ್ತೀರಿ? ಯಾಕೆ ನೀವು ಅಡಿಕೆ ರೇಟ್ ಬೀಳ್ತದೆ ಹೇಳೋದು ಅಥವಾ ಬೀಳೋದಿಲ್ಲ ಹೇಳೋದು ಎಲ್ಲ ಇದು ಸುಮ್ಮನೆ ಬೋಗಸ್. ಆದರೆ ಅವ್ರು ಒಂದ್ ಮಾತು ಹೇಳಿದ್ರು, ತಮಿಳುನಾಡು ಮತ್ತೆ ಆಂಧ್ರದಲ್ಲಿ ಈ ಕರೋನಾ ನಂತರ ಬಂದ ಅಡಿಕೆಯ ಕ್ಷೇತ್ರ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ಇನ್ನು 5 ವರ್ಷದಲ್ಲಿ ಅವೆಲ್ಲ ಕ್ರಾಪ್ ಬರ್ತದೆ.
ಆವಾಗ ಪ್ರೊಡಕ್ಷನ್ ಹೆಚ್ಚಾಗಿ ಅಡಿಕೆ ರೇಟ್ ಬೀಳ್ತದೆ. ಇವತ್ತು ನೀವೆಲ್ಲ ಇಂಥ ಅಡಿಕೆ ಹಾಕ್ತೀವಿ, ಯಾರಿಗೂ ಅಡಿಕೆನೂ ಬೇಡ, ಗೊಂಜಾಳನೂ ಬೇಡ, ಮಾವಿನ ಹಣ್ಣು ಬೇಡ, ಯಾವ್ದು ಬೇಡ, ಬೇಕಾಗಿದೆ ಎಲ್ಲರಿಗೂ ದುಡ್ಡು, ನನಗೂ ನಿಮ್ಗೂ ಎಲ್ಲರಿಗೂ ಬೇಕಾದ ದುಡ್ಡು. ಇದೇ ಅಡಿಕೆ 10,000 ರೂಪಾಯಿ ಕ್ವಿಂಟಲ್ ಬಂದ್ರೆ ಯಾರಿಗೂ ಬೇಡ. ಹಾಗಾದ್ರೆ ಏನು ಆಲ್ಟರ್ನೇಟಿವ್? ಕಾಳುಮೆಣಸು ನಾವು ಆಯ್ಕೆ ಮಾಡ್ಕೊಂಡಿದ್ದು. ಏನಕ್ಕೆ ಅಂದ್ರೆ ಇಡೀ ಜಗತ್ತು ಮಾರ್ಕೆಟ್ ಇದೆ. ಕಾಫಿ ಇಡೀ ಜಗತ್ತು ಮಾರ್ಕೆಟ್ ಇದೆ, ಮತ್ತೆ ಇಡೀ ಜಗತ್ತಿನಲ್ಲಿ ಶಾರ್ಟೇಜ್ ಇದೆ ಬೇರೆ ಬೇರೆ ಕಾರಣದಿಂದ. ಕಾಳುಮೆಣಸು, ಕಾಫಿ, ಕೋಕೋ ನಾವು ಆಯ್ಕೆ ಮಾಡ್ಕೊಂಡಿದ್ದು ಇದೇ ಕ್ರೈಟೇರಿಯಾ. ಒಂದು, ನಮ್ಮ ಊರಲ್ಲಿ ಬೆಳೆಯಕ್ ಬರಬೇಕು. ಎರಡನೇದು ಏನ್ ಕೇಳಿದ್ರೆ ಅದಕ್ಕೆ ಇಡೀ ಜಗತ್ತಿನಲ್ಲಿ ಮಾರ್ಕೆಟ್ ಇರಬೇಕು. ಆಮೇಲೆ ಪಟ್ಟಂತ ಹಾಳಾಗಬಾರ್ದು. ಇವತ್ತು ನಾಳೆ ಹೋಗಿ ಮಾರ್ಕೆಟ್ ಮಾಡಬೇಕು, ಇಲ್ಲ ಕೊಳತೋಗ್ತದೆ ಅನ್ನುವಂಥದ್ದು ಇರಬಾರ್ದು. ಈ ತರದ್ದನ್ನ ಸೆಲೆಕ್ಟ್ ಮಾಡಿದ್ವಿ. ಅದ್ ಕಡೆ ಮಧ್ಯಾಹ್ನದ ಇರೋ ನೋಡೋಣ. ಹಾಗಾಗಿ ಅಡಿಕೆ ಭವಿಷ್ಯ ರೇಟ್ ಹೆಚ್ಚಾಗಿ, ಇದು ಬೆಳೆ ಉತ್ಪಾದನೆ ಹೆಚ್ಚಾಗಿ ಬಿದ್ದೋಗುವ ಎಲ್ಲ ಸಾಧ್ಯತೆ ಇದೆ. ಹಾಗಾದ್ರೆ ನಾವು ಏನ್ ಮಾಡೋಣ? ಅಡಿಕೆ ಹಾಕಬೇಡ್ರಿ ಹೇಳುವಂತ ಧೈರ್ಯ ನನಗೆ ಇಲ್ಲ. ಯಾಕೆ ನಾನೇ ನನ್ನ ಜಮೀನ್ ಮಾರಿದ್ದೀನಿ. ಅಡಿಕೆ ಬೆಳಿಬಾರ್ದು ಅಂತೇಳಿ ಹೂ ಬೆಳೆಸಕ್ ಹೋಗಿ ಸಾಲ ಮಾಡಿ ಜಮೀನ್ ಮಾರಿದ್ದೀನಿ. ನಾನ್ ಯಾವ ಬಾಯಲ್ಲಿ ನಿಮ್ಗೆ ಮಾಡ್ಬೇಡಿ ಅಂತೇಳಿ? ಅದೇ ನಾನು 1 ಲಕ್ಷ ರೂಪಾಯಿ ಆದ್ರೆ ಅದನ್ನ ದಂಡ ಕಟ್ಕೊಡೋ ಶಕ್ತಿ ನನಗಿದ್ಯಾ? ಇಲ್ಲ. ಅಲ್ಲೊಂದು ನಾವು ದಾರಿ ಹುಡ್ಕೊಂಡ್ವಿ. ಏನಪ್ಪಾ ಮಾಡ್ತೀರಾ? ನೀವ್ ಎಲ್ಲಾರು ಮಾಡ್ರಿ, ಬಳ್ಳಾರೆಲ್ಲಾರು ಮಾಡ್ರಿ, ಏನಾರು ಮಾಡ್ರಿ, ತಳಿ ಪಳಿ ಅದು ಇದು ಎಲ್ಲ ನಾವು ನಮ್ಗೆ ಗೊತ್ತಿದ್ದು ಹೇಳ್ಕೊಡ್ತೀವಿ, ಇಲ್ಲ ಇಂಥವ್ರ ಹತ್ರ ಕೇಳಿ ಹೇಳ್ತೀವಿ. ಆದ್ರೆ ಡೇ 1ದಿಂದ ಅಂತರ ಬೆಳೆಗಳನ್ನ ಮಾಡಿ. ಅದೊಂದು ಗಾದೆ ಇದೆ, ಗೆದ್ರೆ ಆಡಕ್ ಬಂದೆ ಅಂತ ಹೇಳೋದು, ಸೋತ್ರೆ ನೋಡಕ್ ಬಂದೆ ಅಂತ ಹೇಳೋದು. ಅಡಿಕೆ ರೇಟ್ ಉಳಿತಾ? ನಾನು ಅಡಿಕೆ ಮಾಡಿದೀನಿ ಅಂತ ಹೇಳೋದು. ಹೋಯ್ತು ಅಂತಾದ್ರೆ ಕಾಳುಮೆಣಸು ಹತ್ತಕ್ ನನ್ಗೇನಾದ್ರು ಒಂದು ಕಂಬ ಬೇಕಿತ್ತು, ಅದಕ್ಕೆ ಸುಮ್ನೆ ತಂಪೈತಿ ಈಜಿ ಬೆಳಿತೈತಿ ಅಂತ ನಾನು ಹಾಕಿದೀನಿ. ಇದು ಕಾಳುಮೆಣಸಿಗೆ ಸ್ಟ್ಯಾಂಡರ್ಡ್ ಹೊರತು ನನಗೆ ಅಡಿಕೆ ಬೇಕಿಲ್ಲ ಅಂತ ಹೇಳೋದು. ಈ ಸ್ಟ್ರಾಟಜಿಯನ್ನ ನಾವು ಸ್ಟಾರ್ಟಿಂಗ್ ನಿಂದ ನಮ್ಮ ವಿಶ್ವಾಸಕರಿಗೆ ಎಲ್ಲರಿಗೂ ಒಂದಕ್ಕೊಂದು ಕಾಂಪಿಟೇಬಲ್ ಇರಬೇಕು. ಆ ತರದ್ದು 3-4 ಬೆಳೆಯನ್ನ ಕಾಂಬಿನೇಷನ್ ಇದೆ. ಯಾಕೆಂದ್ರೆ ದುಡ್ಡು ಆಯ್ತು, ಅಡಿಕೆನೂ ರೇಟ್ ಇದೆ, ಕೊಕೊನೂ ಬಂತು, ಕಾಳುಮೆಣಸು ಬಂತು, ರೊಕ್ಕ ಹೆಚ್ಚಾದ ಈ ಜಗತ್ತಿನಲ್ಲಿ ಯಾರಿಲ್ಲ. ಬರ್ಲಿ, ತಪ್ಪೇನಿಲ್ಲ. ಹಾಗಾಗಿ ನಾವು ಅಂತರ್ ಬೆಳೆಯನ್ನ, ಸೊ ಅಡಿಕೆದ ಭವಿಷ್ಯ ಏನು ಕೇಳಿದ್ರೆ ಫ್ರಾಂಕ್ಲಿ ಯಾರಿಗೂ ಗೊತ್ತಿಲ್ಲ. ಅದು ಈ ಕ್ಷೇತ್ರ ಯಾರಿಗೂ ಡೇಟಾನೂ ಇಲ್ಲ. ಎಲ್ಲ ಬೋಗಸ್ ಡೇಟಾಗಳು ಅರ್ಧಕ್ಕರ್ಧ. ಇಡೀ ಜಗತ್ತಿನಲ್ಲಿ, ಇಂಡಿಯಾದಲ್ಲಿ ಎಲ್ಲೆಲ್ಲಿ ಗೊತ್ತಿಲ್ಲ. ಮತ್ತೆ ಯಾವುದೇ ದೇಶದಲ್ಲಿ ತಿನ್ನೋದಿಲ್ಲ. ಇಂಡೋನೇಷ್ಯಾ, ಮಲೇಷ್ಯಾದಲ್ಲಿ ತಿಂತಾರೆ, ಬಟ್ ಅವರವರೇ ಬೆಳೆಸ್ಕೋತಾರೆ. ಶ್ರೀಲಂಕಾದಲ್ಲಿ ಇದೆ ಒಂದ್ ಮಟ್ಟಕ್ಕೆ. ಆಮೇಲೆ ಲಾಸ್ಟ್ ನಮ್ಮ ಆಸ್ಟ್ರೇಲಿಯಾಗೆ, ನ್ಯೂಜಿಲೆಂಡ್ ಅಲ್ಲಿ ಒಂದ್ ಸ್ವಲ್ಪ ಮಟ್ಟೆ ಪಾನ್ ಬಿಡ ಹಾಕೋದಿದೆ ಅಂತವಷ್ಟೇ. ಅದೆಲ್ಲ ಲೆಕ್ಕಕ್ಕಿಲ್ಲ. ಹಾಗಾಗಿ ಅಡಿಕೆ ಬೆಳೆ ಮುಂದೆ ನೀವು ಇಷ್ಟೆಲ್ಲ ನಾನು ಇವತ್ತು ಹೇಳ್ತಾ ಇದ್ದೆ, ನಿಮ್ ಪರಿಸ್ಥಿತಿ ಎಣ್ಣೆ ಬರೋ ತನಕ ಗಾಣ ಮುರಿದಂಗ ಆಗ್ಬೋದು ಅಂತ. ನೀವೆಲ್ಲ ಇಷ್ಟ ಪ್ರೀತಿಯಿಂದ ಹಾಕಿ ನಿಮ್ದೆಲ್ಲ ಬೆಳೆ ಬರೋ ತನಕ ಅಡಿಕೆ ರೇಟ್ ಬಿದ್ರು ಆಶ್ಚರ್ಯ ಇಲ್ಲ. ಹಾಗಾಗಿ ಮಾಡಿ, ನಾನು ಬೇಡ ಹೇಳೋದೂ ಇಲ್ಲ, ಹೇಳಿದ್ರು ನೀವು ನಿಮ್ಮ ಸ್ವಾತಂತ್ರ್ಯಕ್ಕೆ, ನಿಮ್ಮ ಭವಿಷ್ಯ, ನಿಮ್ಮ ದುಡ್ಡು, ನಿಮ್ಮ ತೋಟ. ನಾನು ಬೇಡ ಹೇಳೋದು ಇಲ್ಲ, ಏನು ಹೇಳೋದಿಲ್ಲ, ಮಾಡಿ ಅಂತಾನು ಹೇಳೋದಿಲ್ಲ. ಮಾಡ್ತೀರಿ ಅಂತಂದ್ರೆ ನಿಮ್ಗೆ ನಮ್ಗೆ ಗೊತ್ತಿದ್ದ ಮಾಹಿತಿಯನ್ನು ಕೊಡೋ ಜವಾಬ್ದಾರಿ ನಮ್ದು. ಆಮೇಲೆ ಪ್ರಾಣಿಗಳಿಗೆ ಕಾಟ ಒಂದಿಷ್ಟಿದೆ, ಇತ್ತೀಚೆಗೆ ಬಂದಿದೆ. ಅದನ್ನ ನಾನು ಬೇರೆ ವಿಷಯ ಹೇಳುವಾಗ ಹೇಳ್ತೀನಿ. ಈಗ ರೈತರು ಮಾಡುವ ತಪ್ಪುಗಳು, ರೈತರು ಅಂದ್ರೆ ನಿಮ್ಮನ್ನು ಸೇರಿಸಿ ವಿಶೇಷವಾಗಿ ಬಯಲ್ಸೀಮೆ ರೈತರು ಮಾಡ್ತಾ ಇರೋ ತಪ್ಪನ್ನು ನಾನು ಲಿಸ್ಟ್ ಮಾಡ್ತಾ ಬಂದೆ. ಯಾಕೆ ಮುಂದಿನ ವಾರ ನಾನು ಅಲ್ಲೂ ಮಾತಾಡೋದು ಬೇರೆನೆ, ಆ ತಪ್ಪುಗಳು ಬೇರೆ ಇದೆ. ನನಗೆ ಸ್ಪಷ್ಟವಾಗಿ ಅರ್ಥ ಆಗಿದ್ದು ಹೇಳ್ತೀನಿ. ನಾನು ಏನಕ್ಕೆ ಇಷ್ಟೆಲ್ಲ ಮಾತಾಡ್ತೀನಿ ಅಂದ್ರೆ, ಈಗ 5 ವರ್ಷದಲ್ಲಿ 1000 ಜನ ರೈತರು ಇಡೀ ಕರ್ನಾಟಕದವರು ಮಾತಾಡ್ತೀನಿ, ನೋಡಿ ಅವ್ರು ಏನ್ ಮಾಡ್ತಾರೆ ಹೇಳಿ, ಬೈದು ಆರ್ಟಿಕಲ್ ಬರೆದು ಕಾರ್ಯಕ್ರಮ ಮಾಡಿ ನನಗೆ ಇದು ಮನದಟ್ಟಾಗಿದೆ. ಅದಕ್ಕೆ ನಾನು ಅಷ್ಟು ಧೈರ್ಯವಾಗಿ ಹೇಳ್ತೀನಿ. ನೆನ್ಪಿಟ್ಕೊಳ್ಳಿ, ಮಲೆನಾಡಿನ ರೈತರು ಮಾಡದನೇ ಕೆಟ್ಟರು. ನೀವು ಅತಿಯಾಗಿ ಮಾಡಿ ಕೆಡ್ತಾ ಇದ್ದೀರಿ. ನನಗೆ ಈಗಲೇ ಇಂಡಿಕೇಶನ್ ಸಿಗ್ತಾ ಇದೆ. ಅದನ್ನು ನೀವು ಈ ಹಂತದಲ್ಲೇ ಕರೆಕ್ಷನ್ ಮಾಡ್ಕೊಳ್ಳಿಲ್ಲ, ಹುಂಬುತನ ಮಾಡಿದ್ರೆ ನಿಮ್ದು ಕುತ್ತಿಗೆಗೆ ಬರ್ತದೆ. ಅದನ್ನ ಯಾರು ಕರೆಕ್ಷನ್ ಮಾಡಬೇಕು? ನಾವು ನಮ್ಮ ಹೇಳದೇ ಇರ್ತೀವಿ, ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಏನು ತಪ್ಪುಗಳು ಅಂತ ಹೇಳ್ಬಿಡ್ತೀರಿ. ಯಾಕೆಂದ್ರೆ ಇಲ್ಲಿ ಏನಾಗಿದೆ, ಅಡಿಕೆ ರೇಟಿನಗೋಸ್ಕರ ಯೂಟ್ಯೂಬ್ ನಲ್ಲಿ, ಫೇಸ್ಬುಕ್ ನಲ್ಲಿ ಎಲ್ಲಾ ಬಂದು ಭಾಷಣ ಮಾಡೋರು ಬೇರೆ ಬೇರೆ ಕಾರಣದಿಂದ ಯಾರ ಮಾತು ಯಾರೋ ಕೇಳಲಾರದ ಪರಿಸ್ಥಿತಿಗೆ ಹೋಗಿದ್ದಾರೆ ಈಗಲೇ. ಅಲ್ಲ ಒಂದ್ ಬಂದೈತಿ, ಒಂದ್ ಬಂದೈತಿ. ಅಟ್ಲೀಸ್ಟ್ 10% ಜನ ಆಸಕ್ತಿ ಇದ್ದವರು ಸರಿಯಾದ ದಾರಿಯಲ್ಲಿ ಹೋದ್ರೆ ಅವರು ಹೊಡೆತ ತಿಂದ್ಮೇಲೆ ಬರ್ತಾರೆ. ಇಲ್ಲಿ ತಪ್ಪುಗಳು ಏನಪ್ಪಾ ಅಂತಂದ್ರೆ, ಒಂದು, ಸಾವಯವ ಕೃಷಿ ಮಾಡ್ತೀರಿ. ಅದು ನಾಗರಾಜ್ ಸರಿ ಹೇಳ್ತಾ ಇದ್ರು, ನನಗೆ 1000 ಎಕ್ಸಾಂಪಲ್ ಇದೆ. ಇವ್ರದ್ದು ಇಲಾಖೆಯ ಸಮಸ್ಯೆ ಏನು? ಗೌರ್ಮೆಂಟ್ ಅವರು ಈ ಕಡೆ ಫರ್ಟಿಲೈಸರ್ ಸಬ್ಸಿಡಿನೂ ಕೊಡ್ತಾರೆ, ವ್ಯಾಪಾರನೂ ಮಾಡ್ತಾರೆ, ಈ ಕಡೆ ಸಾವಯವ ಕೃಷಿನೂ ಹೇಳ್ತಾರೆ. ಇವ್ರು ಯಾವ್ದು ಹೇಳ್ಬೇಕು? ಆದ್ರೆ ಆ ಸಮಸ್ಯೆ ನಮ್ಗಿಲ್ಲ. ಆಗ ನಾನು ಧೈರ್ಯವಾಗಿ
ನನಗೂ ಪ್ರಾರಂಭದಲ್ಲಿ ಹೆದರಿಕೆ ಇತ್ತು. ನಾವು ಮೀಡಿಯಾದವರಲ್ಲ, ನಾನೀಗ ಅಲ್ಟಿಮೇಟ್ಲಿ ಕೃಷಿ ಕತೆ ಹೇಳಿದ್ರು ನಾನು ಅಲ್ಟಿಮೇಟ್ಲಿ ಮೀಡಿಯಾ, ನನಗೆ ಯಾರನ್ನು ಬೇಕಾದ್ರೂ ನಾನು ಫೇಸ್ ಮಾಡ್ತೀನಿ, ನಮ್ಗೆ ಆ ಧೈರ್ಯ ಇದೆ. ಸೊ ಅದನ್ನು ಚಾಲೆಂಜ್ ತಗೊಂಡು ನಾನು ಶುರು ಮಾಡಿದೆ. ಸಾವಯವ ಕೃಷಿ ಈಗೇನು ಕತೆ ಹೇಳ್ತಾರೆ, ನಾನು ನೇರ ಶಬ್ದದಲ್ಲಿ ಹೇಳ್ತೀನಿ, ಬೋಗಸ್. ಎಷ್ಟು ಲಕ್ಷಾಂತರ ತೋಟಗಳನ್ನ ಹಾಳು ಮಾಡಿದ್ದಾರೆ, ಲಕ್ಷಾಂತರ ತೋಟಗಳು. ಅಲ್ಲಿ ಒಂದಿಷ್ಟು ಕಳ್ಳರಿದ್ದಾರೆ, ದಗಾಕೋರಿದ್ದಾರೆ. ಹೆಂಗ್ ಮಾಡ್ತಾರೆ, ಯೂಟ್ಯೂಬ್ ನೋಡಿ ಹೊಡ್ತಾ ತಿಂದವ್ರಿಗೆ ಗೊತ್ತು. ಸೂಕ್ಷ್ಮಾಣು ಜೀವಿಗಳು ನಾವು ನೀವೆಲ್ಲ ಕಾಲೇಜಿಗೆ ಹೋದಾಗ ಇದ್ದಿದ್ದೆ, ಅದು ಲಾಸ್ಟ್ ಮೈಕ್ರೋಬಯಾಲಜಿ ಕ್ಲಾಸ್ ಲಾಸ್ಟ್ ಬರೋದು ಒಂದ್ ಪೇಜ್ ಅಲ್ಲಿ. ಅದು ಬಹಳ ಕೆಲಸ ಮಾಡೋದಿಲ್ಲ. ಈ ನಿಮ್ಮ ಟ್ರೈಕೋಡರ್ಮಾ, ಸುಡೋಮನಾಸು, ಸುಡುಗಾಡು, ಆಳುಮೂಳು ಅವೆಲ್ಲ ನಾವು ಭೂಮಿ ಮೇಲೆ ನಾವು ಹುಟ್ಟೋದಕ್ಕಿಂತ ಮುಂಚೆ ಹುಟ್ಟಿದವು. ನಾವು ಕಂಡಿಡ್ದಿದ್ದಲ್ಲ ಯಾರು, ಅದನ್ನ ಹುಡ್ಕೊಂಬಂದು ನಾವೇನೋ ನಮ್ಮ ಹೊಟ್ಟೆಪಾಡಿಗೋಸ್ಕರ ಲ್ಯಾಬ್ ಅಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಅವೆಲ್ಲ ನಿಮ್ಮ ಎಲ್ಲ ತೋಟದ ಮಣ್ಣಲ್ಲಿದೆ. ಅದನ್ನ ಇಷ್ಟು ರೆಕಮೆಂಡ್ ಮಾಡಿದ್ರು. ನೆನ್ಪಿಟ್ಕೊಳ್ಳಿ, ಅದನ್ನ ರೆಕಮೆಂಡ್ ಮಾಡೋರು ಯಾರು? ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಅಲ್ಲ, ನನ್ನ ಹತ್ರ ರೆಫರೆನ್ಸ್ ಇದೆ. ನಾನೀಗ ಅಧಿಕೃತವಾಗಿ ನಂಬರ್ ಕೊಡ್ತೇನೆ, ಎಷ್ಟು ಬೇಕು. ಎಂತೆಂತ ಪಾಪದವ್ರು. ಇಲ್ಲೊಬ್ಬ ರಾಜು ಅಂತೇಳಿ ಗದಗ್ನವ್ರು 18 ಎಕರೆ ಅಡಿಕೆ ತೋಟ ಕಡಿಯಕ್ ಹೊಂಟಿದ್ರು. ಈ ಒಂದು 3 ತಿಂಗಳು ಹಿಂದಿನ ಪ್ರಕರಣ ನೋಡ, 6 ತಿಂಗಳ ಒಂದು 10-20 ಗಿಡ ಕಡಿಯೋದ್ರೊಳಗೆ ಯಾವ ಒಬ್ಬ ಬಂದಂತೆ, ಒಂದೇ ಅಣ್ಣ ಯಾಕೆ ಕಡಿಬೇಡ, ಇಷ್ಟು 4 ವರ್ಷ ಆಗಿದೆ, ಇಷ್ಟೊಂದು ಇನ್ವೆಸ್ಟ್ ಮಾಡಿದ್ಯಾ, ಒಂದು ಲಾಸ್ಟ್ ನೀನು ಫಾರ್ಮ್ ಟಿವಿ ಅಂತ ನಂಬರ್ ಕೊಡ್ತೀನಿ, ಅವ್ರಿಗೆ ಫೋನ್ ಹಚ್ಚು, ಅವ್ರ ಕಡಿ ಅಂದ್ರೆ ಕಡಿ, ಬೇಡ ಅಂದ್ರೆ ಬಿಡ ಅಂತಂದ್ರಂತ. ಹಚ್ಚಿದ್ರು. 2 ದಿನ 3 ದಿನ ಕಷ್ಟಪಟ್ಟು ಬಿಡ್ದ ಮಾಡಿದ್ರು. ನಾನು ಹೇಳಿದೆ ಯಾಕೆ ಕಡಿತಿ, ನಾನೆಲ್ಲ ಕೇಳಿಸ್ಕೊತೀನಿ. ಒಬ್ಬ ಪಾಪ ಹೆಮ್ಮೆಯಿಂದ ಹೇಳ್ತಾರೆ. ನೀವು ನಮ್ ನೇರ ಪ್ರಸಾರ ರಿಯಾಲಿಟಿ ಶೋ ಬಹಳ ಮಜಾ ಇರ್ತದೆ ನೋಡ್ಬೇಕು. ಎಲ್ಲ ನಾನು ಗೋ ಕೃಪಾಮೃತ ಹಾಕಿದ್ದೀನಿ, ನಾ ಅದ್ರ ಬಗ್ಗೆ ಯಾವ್ದು ವಿರುದ್ಧ ಅಲ್ಲ, ಬಟ್ ಅದರಿಂದನೇ ಸಾಕಾಗೋದಿಲ್ಲ ಅಂತ ನಾನು ಹೇಳಕ್. ಸಾವಯವ ಕೃಷಿ ಸುಳ್ಳಲ್ಲ. ಇವರೆಲ್ಲ ಈ ಫೇಸ್ಬುಕ್ ಯೂಟ್ಯೂಬ್ ನಲ್ಲಿ ಹೇಳ್ತಾ ಇರೋದು ಸುಳ್ಳು ಅಂತ ಹೇಳ್ತಾರೆ. ಸಾವಯವ ಕೃಷಿ ಸುಳ್ಳಲ್ಲ. ನೀವು ಮೊದ್ಲು ನಂಗೆ 100 ಹಸು ಕಟ್ಟಿ ಅದನ್ನ ನೀವು ಗಂಜಲ ಬೆಳೆದು ತೋಟ ಮಾಡಿದ್ರೆ ಬರ್ತದೆ, ಈಗಲೂ ಬರ್ತದೆ. ನಿಮ್ಮ ಹತ್ರ ಮಾಡಕ್ ಆಗ್ತಾ ಇಲ್ಲ, ದನ ಎಲ್ಲ ಐತಿ, ಈಗ ಮಾಡಕ್ ಮಂದಿ ಯಾರದಾರ ಇಲ್ಲ, ಹಂಗಾಗಿ ಆಗೋದಿಲ್ಲ. ನಾನು ಹೇಳೋದು ಸಾವಯವ ಕೃಷಿ ಸುಳ್ಳಲ್ಲ. ಗೊಬ್ಬರ ಮಾರಕ್ಕೆ ಮಾಡಿದ್ದು ಅವನ್ ರಾಜನ್ ಕತೆ ಹೇಳಿದೆ. ನನ್ನ ಸ್ಟ್ರಿಕ್ಟ್ ಕಂಡೀಷನ್ ಏನಂದ್ರೆ, ನಾ ಹೇಳ್ದಂಗ ನೀವ್ ಮಾಡ್ತಿದ್ರೆ ಮಾತ್ರ ನಂದು ಸಜೆಷನ್. ನಾವೇನ್ ಫೀಸ್ ತಗೊಳ್ಳೋದಿಲ್ಲ, ರೊಕ್ಕ ತಗೊಳ್ಳೋದಿಲ್ಲ, ಪಾಲ್ ಕೇಳೋದಿಲ್ಲ, ಏನಿಲ್ಲ. ಇಲ್ರಿ ಸರ್ ಮಾಡ್ತೀನಿ, ನಾನ್ ಗಿಡ ಕಡಿಯೋಕ್ ಹೊಂಟವ, ಕಡಿದು ಬೇರೆ ಏನ್ ಹಾಕ್ಲಿ ಅಂತ ಕೇಳಕ್ ನಂಗೆ ಫೋನ್ ಅದೇ ಏನೋ ಆಗ್ಬೇಡ, ಸುಮ್ಮನೆ ಫರ್ಟಿಲೈಸರ್ ಕೊಡು. ನಾಳೆ ಬೆಳಿಗ್ಗೆ ಫಸ್ಟ್ ಕೆಲಸ ನಿಂದೇನೋ ನಾನು ಹೇಳಿದ್ದು ಫರ್ಟಿಲೈಸರ್ ಕೊಡ್ಬೇಕು. ಈಗ 6 ತಿಂಗಳಲ್ಲಿ ಲಕ್ಷಣನೇ ಬದಲಾಗಿದೆ. ಇನ್ನೊಬ್ಬ ಮಿಲಿಟರಿ ಮನುಷ್ಯ ಇಲ್ಲ, ಸಿದ್ದಪ್ಪ ಅಂತೇಳಿ ರಾಣೆಬೆನ್ನೂರೆಲ್ಲೋ, ಅವ್ರದ್ದು 6 ಎಕರೆ ತೋಟದಲ್ಲಿ ಪ್ರಾಬ್ಲಮ್ ಆಗಿ ಈಗ ಮೊನ್ನೆ ನೋಡಿ ನನಗೆ ಕಣ್ಣು ಅಲ್ಲೇ ಈ ತರ ನಮ್ಗೆ 1000 ಎಕ್ಸಾಂಪಲ್ ಕೊಡ್ತೇನೆ. ನಾನು ಮಾಡಿದ್ದು ಏನೂ ಇಲ್ಲ. NPK CPCR ಹೇಳಿದ್ದು 140 140 ಬೆನ್ನತ್ತಿ ಇದನ್ನೇ ಹಾಕ್ರಿ, ಇದನ್ನೇ ಮಾಡ್ರಿ. ತೋರ್ಸ್ಲಿ ನೋಡೋಣ ನಮ್ಮ ಇದನ್ನ. ಅಥವಾ ನಾನು ಎಕ್ಸಾಂಪಲ್ ಕೊಡ್ತೇನೆ, ಯಾರನ್ನ ಚಾಲೆಂಜ್ ಮಾಡಕ್ ಹೇಳಿದೀನಿ. ಸಾವಯವ ಕೃಷಿ ಇದು ಬರೀ ಅಡಿಕೆ ಅಂತಲ್ಲ, ಯಾವ್ದ್ರಲ್ಲೂ ಬಂತು ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿ. ಸಾವಯವ ಬೇಕೇ ಬೇಕು. ಹಂಗಾರೆ ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ಹೇಳ್ತೇನೆ, ಇಲ್ಲಿದ್ದವ್ರು ಯಾರನ್ನೇ ಕೇಳಿ, ಫರ್ಟಿಲೈಸರ್ ಹಾಕಿದ್ರೆ ಮಣ್ಣು ಹಾಳಾಗ್ತದೆ. ಎಲ್ಲರದ್ದು ಒಂದೇ ಮಾತು, ಫರ್ಟಿಲೈಸರ್ ಹಾಕಿದ್ರೆ ಮಣ್ಣು ಹಾಳಾಗ್ತದೆ. ಅಲ್ಲಿ ಲಾಸ್ಟ್ ಕೈ ಎತ್ತಿದ್ರು, ಆಯ್ತಾ? ಸುಳ್ಳದು. ಫರ್ಟಿಲೈಸರ್ ಹಾಕಿದ್ರೆ ಮಣ್ಣು ಹಾಳಾಗ್ತದೆ, ಸೂಕ್ಷ್ಮಾಣು ಜೀವಿ ಸಾಯ್ತದೆ, ಎರೆಹುಳ ಸಾಯ್ತದೆ ಹೇಳೋದು ಶುದ್ಧ ಬೋಗಸ್. ನಾನು ಅದನ್ನ ಯಾರ ಹತ್ರ ಬೇಕಾದ್ರೂ ಚಾಲೆಂಜ್ ಮಾಡಕ್ಕೆ ರೆಡಿ ಇದ್ದೀನಿ. ಅದನ್ನ ಹೇಳಿದವ ಯಾವನ್ನ ಕರ್ಕೊಂಡ್ ಬನ್ನಿ. ಹಾಗಾದ್ರೆ ಫರ್ಟಿಲೈಸರ್ ಹಾಕಿದ್ಮೇಲೆ ಮಣ್ಣು ಹಾಳಾಗಿದ್ದು ಹೌದು. ಯಾಕೆ? ಆರ್ಗ್ಯಾನಿಕ್ ಗೊಬ್ಬರ ಕೊಡ್ಲಿಲ್ಲ. ನೀವು ಸಗಣಿ ಗೊಬ್ಬರ ಕೊಡೋದು ಬಂದ್ ಮಾಡ್ರಿ. 1 ಚೀಲ ತಂದು ಉಗ್ಗಿದ್ರೆ ತೋಟ ಹಸಿರಾಗ್ತದೆ. ನೀವ್ಯಾಕೆ ಸಗಣಿ ಹೊತ್ಕೊಂಡ್ಬಂದು ಹಾಕಿದ್ರಿ? ಅಲ್ಲಿ ಆರ್ಗ್ಯಾನಿಕ್ ಮಟೀರಿಯಲ್ ಹಾಕಿದ್ರೆ, ಆರ್ಗ್ಯಾನಿಕ್ ಅಂದ್ರೆ ಮತ್ತೆ ಅಂಗಡಿಯಿಂದ ತರೋದಲ್ಲ, ಇವ್ರ ಕಂಪ್ನಿ ತರೋದಲ್ಲ. ಆರ್ಗ್ಯಾನಿಕ್ ನಾಳೆ ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ತಿಪ್ಪೆ ಗೊಬ್ಬರ, ಇವೆಲ್ಲ ವ್ಯಾಲ್ಯೂ ಆಡೆಡ್. ಇದು ದುಬಾರಿ ಆಗ್ತದೆ. ನೀವು ಎಕರೆಗೆ 10 ಟನ್ ಹಾಕಕ್ ಆಗೋದಿಲ್ಲ. ಇವ್ರದೆಲ್ಲ ನೀವು ಉಪ್ಪಿನಕಾಯಿಯ ಉಪ್ಪು ಬಳಸಿದಷ್ಟು ಬಳಸೋದು ಆಡ್ ಆನ್ ಆಗಿ. ಮೂಲ ನೀವು ಬಲ್ಕ್ ಆರ್ಗ್ಯಾನಿಕ್ ಮ್ಯಾಟ್ರು ಕೊಡ್ಬೇಕು. ಅದನ್ನ ಕೊಡದೇನೆ ಹಾಳಾಗಿದೆ ಹೊರತು ಫರ್ಟಿಲೈಸರ್ ಇಂದ ಅಲ್ಲ. ನಮ್ಮ ಪತ್ರಿಕೆ ಬಹುಶಃ ನಾನು 2023 ಜುಲೈ ರಸಗೊಬ್ಬರ ಹಾಕಿದ್ರೆ ಮಣ್ಣು ಹಾಳಾಗುತ್ತಾ ಅಂತ, ಅದು ನಮ್ಗೆ ಆ್ಯಪಲ್ಲಿ ಓದಕ್ ಸಿಗುತ್ತೆ ಹೇಳಿ ಆರ್ಟಿಕಲ್ ಬರೆದೆ. ಅದಕ್ಕೆ 4 ಜನ ನಮ್ಮ ಧಾರವಾಡ ವೈಶ್ಯಾಂತರ ಇವರು ಈಗ ಮೊನ್ನೆ ರಿಟೈರ್ ಆದ್ರು, ಅವ್ರ ಸಾಯಿಲ್ ಸೈಂಟಿಸ್ಟ್ PL ಪಾಟೀಲ್ ಅವ್ರ ಹತ್ರ 4 ಜನ ಅಂತ ಸೀನಿಯರ್ಗಳ ಹತ್ರ ಆರ್ಟಿಕಲ್ ಅನ್ನ ಚೆಕ್ ಮಾಡಿಸಿ ಅವರದ್ದು ಬಾಕ್ಸ್ ಹಾಕಿದೆ. ಅವ್ರಿಗೆ ಅದಕ್ಕೆ ಅಥೆಂಟಿಸಿಟಿ ಬೇಕಲ್ವಾ? ಫರ್ಟಿಲೈಸರ್ ಹಾಕಿದ್ರೆ ಮಣ್ಣು ಹಾಳಾಗೋದಿಲ್ಲ ಹೇಳೋದನ್ನ ನಾವೊಂದು 15 ಪೇಜ್ ಆರ್ಟಿಕಲ್ ಸಂಪೂರ್ಣವಾಗಿ ಬರೆದಿದ್ದೀನಿ.
ಅದಕ್ಕೆ ಯಾರೇ ಒಬ್ಬರದ್ದು ಪ್ರತಿಕ್ರಿಯೆ ಅಂದ್ರೆ ನೆಗೆಟಿವ್ ಬರಲಿಲ್ಲ. ಇಲ್ಲ ನೀವು ಹೇಳಿದ್ ಕರೆಕ್ಟ್ ಇದೆ, ಹಂಗಾರೆ ಇಷ್ಟು ದಿವಸ ಯಾಕೆ ಸುಳ್ಳು ಹೇಳಿದ್ರಿ? ಇವ್ರನ್ನೆಲ್ಲ ಫರ್ಟಿಲೈಸರ್ ಕಂಪ್ನಿಯವ್ರನ್ನ, ಪೆಸ್ಟಿಸೈಡ್ ಕಂಪ್ನಿಯವ್ರನ್ನ ಒಂಥರ ಕಳ್ಳರ ತರ ನೋಡ್ತಾರೆ, ಅವ್ರನ್ನ ಹೆದರ್ಸ್ತಾರೆ. ಆಮೇಲೆ ಇಲಾಖೆನವರು ಹೆದರ್ತಾರೆ. ಆ ಪಂಚಾಮೃತ ಎಲ್ಲ ಇವ್ರ ಬಹುಶಃ ಲಿಸ್ಟ್ ಅಲ್ಲಿ ಬಂದಿರ್ಬೋದು. ನಾನು ಕೇಳಿದ್ದೀನಿ PL ಪಾಟೀಲ್ ಎಲ್ಲ ವಿಸಿಗಳಿಗೆ ಕೇಳಿದ್ದೀನಿ, ರಿಸರ್ಚ್ ತೋರಿಸ್ರಿ ನನಗೆ. ರಿಸರ್ಚ್ ಇಲ್ಲ ಹೆಂಗ್ ಹೇಳ್ತೀರಿ ನೀವು? ಪಾಳೇಕರ್ ಹೇಳಿ ಅವ್ರು ಫಾಲೋವರ್ ಮಾಡ್ಲಿ, ನಂದಲ್ಲ. ನಾನು ನನ್ನ ಅಗ್ರಿಕಲ್ಚರ್ ಸೈನ್ಸ್ ಹೇಳ್ಬೇಕು ಹೊರತು ಅದನ್ನ ಮೀರಿ ಹೇಳಕ್ ನನಗೆ ಹಕ್ಕಿಲ್ಲ. ನೀವ್ ಹೆಂಗ್ ಹೇಳ್ತೀರಿ? ಉತ್ತರ ಇಲ್ಲ. ಇದರಲ್ಲಿ ಎಷ್ಟು ಜನ ರೈತರು ಇದಾಗಿದ್ದಾರೆ. ಹಂಗೆ ನೀವು ಸಾವಯವ ಕೃಷಿ ಮಾಡೋದಿದ್ರೆ ಒಂದ್ಸರಿ ವಿಚಾರ ಮಾಡಿ. ಆಗೋದಿಲ್ಲ ಅವೆಲ್ಲ ಇಂಟಿಗ್ರೇಟೆಡ್ ಮಾಡಿ ಆರ್ಗ್ಯಾನಿಕ್ ಗೊಬ್ಬರ ಕೊಡಬೇಕು, ಜೊತೆಗೆ ಫರ್ಟಿಲೈಸರು ಕರೆಕ್ಟ್. ಆಮೇಲೆ ಇನ್ನೊಂದು ಸಮಸ್ಯೆ, ಅದರಲ್ಲಿ ಈ ಫರ್ಟಿಲೈಸರ್ ಕಂಪ್ನಿಯವ್ರದ್ದು ಪಾಲಿದೆ, ಅಂಗಡಿಯವ್ರದ್ದು ಪಾಲಿದೆ. ಫರ್ಟಿಲೈಸರ್ಗೆ ನೀವು ಒಂದ್ಸರಿ ಕೈ ಹಾಕಿದ್ರಿ ಅಂದ್ರೆ ಸರಿಯಾದ ಗೊಬ್ಬರವನ್ನ ಆಯಾ ಬೆಳೆಗೆ ಸರಿಯಾದ ಗೊಬ್ಬರವನ್ನು ಕೊಡಬೇಕು, ಮತ್ತೆ ಸರಿಯಾದ ಸಮಯದಲ್ಲಿ ಕೊಡಬೇಕು, ಸರಿಯಾದ ಪ್ರಮಾಣದಲ್ಲಿ ಕೊಡಬೇಕು. 10, 26 ಗೊಬ್ಬರ ಹಾಕಿ ಹಾಳಾಗಿದ್ದು ನಿಮ್ಗೆ 1,00,000 ಎಕರೆ ಅಡಿಕೆ ತೋಟ ನಾನು ಕೊಡ್ತೇನೆ. ನನ್ಗೆ ಗೊತ್ತಾಗ್ಬಿಡ್ತದೆ. ನೋಡ್ಕೊಳ್ಳೆ, ಇದು ಫರ್ಟಿಲೈಸರ್ ಹಾಕಿದ್ರಿ, ಯಾವ್ದು ಹಾಕಿದ್ರಿ ಸರ್? 10, 26 ಹಾಕಿದ್ರಿ. ಆಮೇಲೆ ನಮ್ಮ ಫರ್ಟಿಲೈಸರ್ ಅಂಗಡಿಯವ್ರದ್ದೊಂದು ಇದಿದೆ, ಏನು ಬಳಕ ಏನಪ್ಪ, ಎಂತೆಂತ ಪ್ರಕರಣ ಬರುತ್ತೆ ಅಂದ್ರೆ, ಏನೇನು ಹಾಕಿದ್ರಿ ಸರ್? ನಾನು ಒಂದು DAP ಚೀಲ ರೀ, ಒಂದು ಪೊಟ್ಯಾಶ್ ರೀ, ಒಂದು 10, 26, ಒಂದು ಇದು ರೀ, ಒಂದು 8 ನಮ್ನಿ ಅವ್ರ ಅಂಗಡಿಯಲ್ಲಿ ಇದ್ದಿದ್ದು ಎಲ್ಲಾ ಗೊಬ್ಬರ ಒಂದೊಂದು ಚೀಲ ಕೊಟ್ಟಿದ್ದಾರೆ. ಇವ ಅದು 8 ಚೀಲ ಮಿಕ್ಸ್ ಮಾಡಿ ಎಷ್ಟು ಹಾಕಿದ್ರಿ? ಎಲ್ಲ ಗಿಡಕ್ಕೊಂದು 100 ಗ್ರಾಮ್ ಕೊಟ್ಟಿರಿ. ಅದೇನು ಅಯ್ಯಪ್ಪ ಸ್ವಾಮಿ ಪ್ರಸಾದನ ಎಲ್ಲ ಮಿಕ್ಸ್ ಮಾಡಿ ಒಂದು ಇಟ್ಟಿಟ್ಟು ಕೊಡಕ್ಕೆ. ಹಾಗಾಗಿ ಫರ್ಟಿಲೈಸರ್ ನೀವು ಮಾಡ್ತೀರಿ ಅಂತ ಆದ್ರೆ, ಇಂಟಿಗ್ರೇಟೆಡ್ ಮಾಡ್ತೀರಿ ಅಂದ್ರೆ ಖಂಡಿತ ಮಾಡಿ. ಸರಿಯಾದ ಗೊಬ್ಬರವನ್ನು ಇವರಿಗೆಲ್ಲ ಗೊತ್ತಿರ್ತದೆ, ಇವರೆಲ್ಲ ಅಗ್ರಿಕಲ್ಚರ್ ಸೈನ್ಸ್ ಓದ್ದವ್ರು ಇದ್ದಾರೆ. ನೀವು ಕೇಳಿಸ್ಕೊಂಡಿಲ್ಲ, ಅಥವಾ ಅವ್ರು ಹೇಳಿದ್ದನ್ನು ನೀವು ಕೇಳಿಸ್ಕೊಳ್ಳಿಲ್ಲ. ನಾನಂತೂ ಒಂದು ಅಂಗಡಿದವ್ರದ್ದು ಪರಿಸ್ಥಿತಿ ನೋಡಿದ ಎಲ್ಲ ಕೇಳಿದು, ನಿಮ್ಮ ಅಲ್ಲಿ ಹತ್ರ ಪೊಲೀಸ್ ಸ್ಟೇಷನ್ ಎಲ್ಲ ಐತಿ ಅಂತ ಕೇಳ್ತೀವಿ. ಸರ್ ಆಯ್ತ್ರಿ, ಫಸ್ಟ್ ಹೋಗಿ ಒಂದು 420 ಕೇಸ್ ಹಾಕ್ತಾರೆ. ಆಮೇಲೆ ಅದು ಕೇಸ್ ಹಾಕಿದ್ದು ಅದೊಂದು ಫೋಟೋ ನನ್ಗೆ ಕೊಡು, ಅಂಗಡಿ ಫೋಟೋ ಕೊಡು, ಮುಂದಿನ ಕತೆ ನಾನು ನೋಡ್ಕೊತೀನಿ. ನಾನು ಅಗ್ರಿಕಲ್ಚರ್ ಡೈರೆಕ್ಟ್ರಿಗೆ ಮಾತಾಡ್ತೀನಿ, ಈ ಸರಿ ಸುಮಾರು ಪ್ರಕರಣ ಆಗಿದೆ, ನೀವು ಯಾರ ಮೇಲೆ ಕೇಸ್ ಹಾಕಿಲ್ಲ. ನನಗೆ ಅವ್ರನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಜನರಿಗೆ ಸೀರಿಯಸ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ರಾಸಾಯನಿಕ ಗೊಬ್ಬರ ಕೊಡಬೇಕು, ಸರಿಯಾದ ಗೊಬ್ಬರ ಕೊಡಬೇಕು. ಈಗ ಅಡಿಕೆಗೆ 140, 140 ಚೇಂಜ್ ಮಾಡಬೇಕು. ನಾ ಬಹಳ ಸರಿ ನೇರ್ಪಡಿಸ ಹೇಳ್ತೀನಿ, ಅಡಿಕೆಗೆ 140, 140 ಏನು ಡೋಸೇಜ್ ಫಿಕ್ಸ್ ಮಾಡಿದ್ದಾರೆ, ಅದನ್ನ ಚೇಂಜ್ ಮಾಡುವ ಹಕ್ಕು ಮತ್ತೆ ಶಕ್ತಿ ನರೇಂದ್ರ ಮೋದಿ ಅವರಿಗೂ ಇಲ್ಲ. ನಾಳೆ ಬೆಳಿಗ್ಗೆ ನರೇಂದ್ರ ಮೋದಿ ಅವರು ಒಂದು ಕ್ಯಾಬಿನೆಟ್ ಮೀಟಿಂಗ್ ಕರ್ತಾರೆ, ನಾಳೆ 140, 140, 100, 200, 300 ಅಂತೇಳಿ ಮಾಡಕ್ ಹಕ್ಕಿಲ್ಲ. ಅವ್ರು ಏನ್ ಮಾಡ್ಬೇಕು ಗೊತ್ತಾ? ಅವ್ರಿಗೆ ಯಾರು ಕೇಳಿದ್ರೆ CPCR ಡೈರೆಕ್ಟರ್ಗೆ ಕೇಳ್ಬೇಕು, ನೋಡಪ್ಪ GK ಹೆಬ್ಬಾರ್ ಅಂತೇಳಿ ಡೈರೆಕ್ಟರ್ ಇದಾರೆ, ನೋಡಪ್ಪ ಹಿಂಗ್ ಕೇಳ್ತಾ ಇದಾರೆ, ಅದು ಹೌದು ಅಲ್ವೋ ನೀನೇ ಮತ್ತೊಂದ್ಸರಿ ಮತ್ತೆ ರಿಸರ್ಚ್ ಮಾಡಿ ಅದನ್ನು ಫಿಕ್ಸ್ ಮಾಡಿ ಮತ್ತೆ ಮೋದಿ ಅವರಿಗೆ ಲೆಟರ್ ಕೊಟ್ಮೇಲೆ ಮೋದಿ ಮತ್ತೆ ಅದನ್ನೇ ಹೇಳ್ಬೇಕು. ಈ ಕೆನಾಟ್ ಚೇಂಜ್. ಅದನ್ನ ನಾನು ಹೆಂಗ್ ಚೇಂಜ್ ಮಾಡ್ಲಿ, ಇವ್ರು ಹೆಂಗ್ ಚೇಂಜ್ ಮಾಡ್ಲಿ, ಗೊಬ್ಬರದ ಅಂಗಡಿ ಹೆಂಗ್ ಚೇಂಜ್ ಮಾಡ್ಲಿ? ಆಗ್ತಾ ಇರೋದೇ ರಾಂಗ್ ಫರ್ಟಿಲೈಸರ್ ಡೋಸ್. ಇದೆಲ್ಲ ನೆನ್ಪಿಟ್ಕೊಳ್ಳಿ. ನೀವು ದುಡ್ಡು ಖರ್ಚು ಮಾಡ್ತಾ ಇದ್ದೀರಿ, ನಾಳದಿಷ್ಟೇ ಅಡಿಕೆ ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ, ಮಾಡೋದನ್ನ ಸರಿಯಾಗಿ ಮಾಡಿ. ದುಡ್ಡು ರೊಕ್ಕ ಖರ್ಚು ಮಾಡ್ತಾ ಇದ್ದೀರಿ, ಇದೆಲ್ಲ ಬಹಳ ಸಿಂಪಲ್ ಇದೆ. ಒಂದ್ ಬೆಳೆಗೆ ಬೇಕಾಗಿದ್ದನ್ನು ಗೊಬ್ಬರ ಡೋಸೇಜ್ ತಿಳ್ಕೊಳ್ಳೋದು ಎಷ್ಟೊತ್ತಿನ ಕೆಲಸ ಅಲ್ಲ. ಅದನ್ನ ಸೀರಿಯಸ್ನೆಸ್ ಇದ್ರೆ, ಹಾಗಾಗಿ ರಾಂಗ್ ಫರ್ಟಿಲೈಸರ್ ಡೋಸು ಹಾಕಿ ತೋಟ ಹಾಳಾಗ್ತದೆ, ಬೆಳೆ ಹಾಳಾಗ್ತದೆ, ಇಳುವರಿ ಹಾಳಾಗ್ತದೆ, ನಿಮ್ ದುಡ್ಡು ಹೋಗ್ತದೆ. ಸೊ ಸಾವಯವ ಕೃಷಿ ನಡೆಯೋದಿಲ್ಲ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿ, ಅದರಲ್ಲಿ ರಾಂಗ್ ಫರ್ಟಿಲೈಸರ್ ಡೋಸು ಯಾವ ಕಾರಣಕ್ಕೂ ಆಗ್ಲಾರ್ದಂಗೆ ನೋಡ್ಕೊಳ್ಳಿ. ಮತ್ತೆ ರಾಂಗ್ ಟೈಮ್ ನಲ್ಲಿ ಹೂವು ಬರ್ತದೆ. ಈಗೆಲ್ಲರೂ ಇಲ್ಲೆಲ್ಲ ಇದಾರೆ, ನನ್ಗೆ ಗೊತ್ತು. ಈಗೆಲ್ಲ ಅಡಿಕೆ ಹೂ ಬಂತಲ್ವಾ, ಈಗ ಗೌರವ ಕೊಡ್ತಾರೆ. ಎಲ್ಲೂ ರೆಕಮೆಂಡೇಶನ್ ಇಲ್ಲ. ಹಸು ಕರು ಹಾಕಿದ ಮರುದಿನ ಅದಕ್ಕೆ ಫುಲ್ ತಿಂಡಿ ಕೊಡೋದು, ಯಾಕೆ ನಾಳೆಯಿಂದ ಗಿಣ್ಣದಾಲ್ ಬರ್ತದಂತ. ಬರೋದಿಲ್ಲ. ಹಸು ಗಬ್ಬಿದ್ದಾಗಿಂದ ನೀವು ಹಿಂಡಿ ಕೊಟ್ಟರು ಮಾತ್ರ ಮುಂದೆ ಹಾಲು ಸರಿ ಬರ್ತದೆ. ಹಾಗಾಗಿ ಅಡಿಕೆಗೆ ಗೊಬ್ಬರ ಕೊಡೋದಿಲ್ಲ, ಯಾವುದೇ ಬೆಳೆಗಿರ್ಲಿ ರೆಕಮೆಂಡೆಡ್ ಟೈಮ್ ನಲ್ಲಿ ಕೊಡಬೇಕು. ಸರಿಯಾದ ಸಾಯಿಲ್ ಮಾಯಿಶ್ಚರ್ ಇರಬೇಕು. ನಿಮ್ ಪಾಡಿ ನಿಮ್ ಕರ್ತವ್ಯ ಮಾಡ್ಬಿಡ್ಬೇಕು, ಗಿಡ ತನ್ನ ಕರ್ತವ್ಯ ತಾವು ಮಾಡ್ತದೆ. ಯಾಕೆಂದ್ರೆ ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ಹೇಳ್ಬಿಡ್ತೀನಿ, ಫರ್ಟಿಲೈಸರ್ ಹಾಕಿದ್ರೆ ಸೂಕ್ಷ್ಮಾಣು ಜೀವಿಗಳು ಸಾಯ್ತವೆ. ನಾಳೆ ಯಾವ ನನ್ನ ಮಗ ಹೇಳ್ದ ಕರ್ಕೊಂಬವನ ಅಂತ ಕೇಳ್ತೀನಿ. ಏನು ಗೊತ್ತಾ, ಫರ್ಟಿಲೈಸರ್ ಹಾಕಿದ್ದನ್ನು ಡೈರೆಕ್ಟ್ ಆಗಿ ಗಿಡ ತಗೊಳ್ಳೋದಿಲ್ಲ, ನೆನ್ಪಿಟ್ಕೊಳ್ಳಿ. ಅದು ಇವರಿಗೆಲ್ಲ ಚೆನ್ನಾಗಿ ಗೊತ್ತು. ಫರ್ಟಿಲೈಸರು ಎಲ್ಲದೂ ಗಿಡಕ್ಕೆ ಬೇಕಾದ ರೂಪದಲ್ಲಿ, ಗಿಡ ನಾವು ದೋಸೆ ತಿನ್ನಕ್ ಬರೋದಿಲ್ಲ. ಅದನ್ನ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡಿ ಅದನ್ನ ಗಿಡಕ್ಕೆ ಬೇಕಾದ ರೀತಿಯಲ್ಲಿ ಬದಲಾವಣೆ ಮಾಡಿ ಕೊಡ್ಬೇಕು. ಆವಾಗ ಅದು ಅಯಾನಿಕ್ ಎಕ್ಸ್ಚೇಂಜ್ ಅಲ್ಲಿ ಗಿಡಕ್ಕೆ ಮೇಲೆ ಹೋಗ್ತದೆ.
ಇನ್ ರಿಟರ್ನ್ ಆ ಸೂಕ್ಷ್ಮಾಣು ಜೀವಿಗಳಿಗೆ ಗಿಡ ಸಕ್ಕರೆ ಕೊಡ್ತದೆ, ಶುಗರ್ಸ್. ಆಗ ಅವ್ರದ್ದು ದೋಸ್ತಿ. ಅಂದರೆ ನೀವು ಹಾಕಿರಿ, ಇವ್ರ ಕಂಪ್ನಿಯವ್ರು ಕೊಟ್ಟಿದ್ದು, ಸ್ಟಿಕ್ನವ್ರು ಕೊಟ್ಟಿದ್ದು ಫರ್ಟಿಲೈಸರ್ ಅನ್ನು ಕೂಡ ಗಿಡ ತಗೋಬೇಕು ಅಂದ್ರೆ ಸೂಕ್ಷ್ಮಾಣು ಜೀವಿಗಳೇ ಬೇಕಾದ್ರೆ. ನೀವು ಫರ್ಟಿಲೈಸರ್ ಹಾಕಿದ್ದಕ್ಕೆ ಸೂಕ್ಷ್ಮಾಣು ಜೀವಿ ಸತ್ತೋದ್ರೆ ಇವ್ರ ಗೊಬ್ಬರ ಹೆಂಗ್ ಅಬ್ಸರ್ವ್ ಆಯ್ತು? ಸುಳ್ಳು. ಎರೆಹುಳ ಅದ್ರ ಪಾಡಿಗೆ ಅದು ಎಲ್ಲೋ ಅದಕ್ಕೆ ಕೆಳಗೆ ಹೋಗ್ತದೆ, ಆಯ್ತಾ? ಇದೆಲ್ಲ ನಿಮ್ಗೆ ಏನಕ್ಕೆ ಅಂದ್ರೆ ಅಗ್ರಿಕಲ್ಚರ್ ಸೈನ್ಸ್ ತಲೆಬುಡ ಗೊತ್ತಿದ್ದವರೆಲ್ಲ ಇದನ್ನು ಕೊಡಕ್ ಹೊಂಟ್ರೆ ಏನಂತೀರಿ, ಅಡ್ವೈಸ್ ಕೊಡಕ್ ಹೊಂಟಿದ್ರೆ ಸಮಸ್ಯೆ ಆಗ್ತದೆ. ಸೊ ಹಾಗಾಗಿ ಫರ್ಟಿಲೈಸರ್ ಕೊಡಿ, ಸರಿಯಾಗಿ ಕೊಡಿ, ಸರಿಯಾದ ಸಮಯ ಕೊಡಿ, ಸಾಯಿಲ್ ಮಾಯ್ಚರ್ ಇದ್ದಾಗ ಕೊಡಬೇಕು. ಹಾಗಾಗಿ ಈಗ ಅಡಿಕೆಗೆ ಹೇಳ್ಬೇಕು ಅಂದ್ರೆ ಜೂನ್ ತಿಂಗಳ 1-2 ಮಳೆ ಬೀಳ, ನಿಮ್ಮಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಮಳೆ 1-2 ಮಳೆ ಬಿದ್ದು ಹನಿ ತಂಪಾಗ್ಬೇಕು. ಆಮೇಲೆ ಜೋರ್ ಮಳೆಗಾಲ ಶುರು ಆಗತ್ ಮೊದ್ಲೆ ಒಂದ್ ಕಂತು ಕೊಡಿ. ಆಮೇಲೆ ಮಳೆ ಮುಗಿತಾ ಇರುವಾಗ ಅಂದ್ರೆ ಸಾಮಾನ್ಯ ಸೆಪ್ಟೆಂಬರ್ ಎಂಡ್ ಅಕ್ಟೋಬರ್ ಫಸ್ಟ್ ವೀಕ್ 2 ಕಂತಲ್ಲಿ ಕೊಟ್ರೆ ಸಾಕು. ಇನ್ನು ಫರ್ಟಿಗೇಷನ್ ಇವರದಲ್ಲಿ ಒಳ್ಳೊಳ್ಳೆ ವಾಟರ್ ಸಾಲ್ಯುಬಲ್ ಗ್ರೇಡ್ಸ್ ಬಂದಿದೆ. ಇದು ಆಲ್ಮೋಸ್ಟ್ ನಿಮ್ದು ಗ್ರೇಡ್ ಮ್ಯಾಚ್ ಆಗ್ತದೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಅಂಗಡಿನವ್ರದ್ದು ಇನ್ನೊಂದು ಮಾಡ್ತಾರೆ, ಎಲ್ಲದಕ್ಕೂ ವಾಟರ್ ಸಾಲ್ಯುಬಲ್ ಕೊಡ್ತಾ ಇದ್ರೆ ಗಿಡಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ತಪ್ಪು. ವಾಟರ್ ಸಾಲ್ಯುಬಲ್ ಕೊಡ್ತೀರಾ ಡ್ರಿಪ್ ಇರಿಗೇಷನ್ ಅಲ್ಲಿ, ಫರ್ಟಿಗೇಷನ್ಗೆ ಕೊಡಿ. ನೆಲಕ್ಕೆ ಕೊಡ್ತೀರಾ ಖಂಡಿತವಾಗಿ ಕಾಳು ಗೊಬ್ಬರ ಕೊಡಿ. ನಾನು ಅದಕ್ಕೆ ಈಗ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆ 100 ರೂಪಾಯಿ ಕೆಜಿ ಗೊಬ್ಬರ ಅಲ್ಲ, 40 ರೂಪಾಯಿ ಕೆಜಿ ಗೊಬ್ಬರ. 19 ಯಾವ್ದು ಸರ್ ಅಂತ ಕೇಳ್ತಾರೆ. 40 ರೂಪಾಯಿ ಕೆಜಿ ಗೊಬ್ಬರ, 100 ರೂಪಾಯಿ 200 ರೂಪಾಯಿ ವಾಟರ್ ಸಾಲ್ಯುಬಲ್ ಅಲ್ಲ. ಅದು ಗ್ರೇಡ್ ಒಳ್ಳೇದು, ಪ್ಯೂರಿಟಿ ಇರ್ತದೆ ಎಲ್ಲ. ಬಹಳ ಜನರ ತಲೆಯಲ್ಲಿ ಏನಿದೆ, ಈ ಕಾಳು ಗೊಬ್ಬರ ಕೊಟ್ರೆ ಮಣ್ಣು ಹಾಳಾಗ್ತದೆ, ವಾಟರ್ ಸಾಲ್ಯುಬಲ್ ಕೊಟ್ರೆ ಆಗೋದಿಲ್ಲ. ಸುಳ್ಳು. ಎರಡೂ ಕೆಮಿಕಲ್ ಸೇಮ್, ಫಾರ್ಮುಲಾ ಸೇಮ್, ಕ್ಯಾರಿಯರ್ ಮಟೀರಿಯಲ್ ಬೇರೆ ಅಷ್ಟೇ. ಹಾಗಾಗಿ ಇವ್ರ ಅಂಗಡಿನವ್ರು ಹೇಳಿ ಅಂದ್ರೆ ಇವರಿಗೆಲ್ಲ ಗೊತ್ತಿರುತ್ತೆ. ನೀವು ಅವ್ರು ಹೇಳಿದ್ದಾನೆ ಏನೋ ತಿಳ್ಕೊಂಡು ಅವ್ರದ್ದು ಹೆಸರಾಳು, ನಮ್ಮ ಎಲ್ಲರದ್ದು ತಲೆ ಹಾಳ. ಹಾಗಾಗಿ ಫರ್ಟಿಲೈಸರ್ ಕೊಡಿ, ಸರಿಯಾದ ಗ್ರೇಡ್ ಕೊಡಿ, ಸರಿಯಾದ ಸಮಯ ಕೊಡಿ. ನಾನು ಅದನ್ನೇ ಹೇಳ್ಕೊಟ್ಟೆ. ನೀವು ಅಕ್ಟೋಬರ್ದಲ್ಲಿ ಕೊಟ್ಟಿದ್ದು ಅದು ಕನ್ವರ್ಟ್ ಆಗಿ ಗಿಡಕ್ಕೆ ಮೇಲೋಗಿ ಅಸಿಮಿಲೇಷನ್ ಆಗಿ ಹೂವಿಗೆ ಹೆಲ್ಪ್ ಆಗೋದಕ್ಕೆ 3-4 ತಿಂಗಳು ಟೈಮ್ ಬೇಕು. ನಾಳೆ ಬೆಳಗ್ಗೆ ಆಗೋದಿಲ್ಲ. ನೀವು ಹಂಗಾಗಿ ಜನವರಿ ತಿಂಗಳಲ್ಲಿ ಫರ್ಟಿಲೈಸರ್ ಕೊಡೋದು ತಪ್ಪು. ಇವಾಪರೇಷನ್ ಲಾಸ್ ಆಗ್ತದೆ, ಲೀಚಿಂಗ್ ಲಾಸ್ ಆಗ್ತದೆ, ಅಬ್ಸಾರ್ಪ್ಷನ್ ಆಗೋದಿಲ್ಲ. ಹಾಗಾಗಿ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಗೊಬ್ಬರವನ್ನು ಕೊಡಿ. ಗೊಬ್ಬರ ಕೊಡೋದು ರಾಂಗ್ ಪದ್ಧತಿ. ಹೆಂಗ್ ಗೊತ್ತಾ? ಇವತ್ತು ಬೆಳಿಗ್ಗೆ ನಮ್ಮ ನಾಗರಾಜ್ ಸರ್ ತಮ್ಮ ಬೇರು ಎಲ್ಲಾ ಕಡೆ ಇರ್ತದೆ. ನೀವು ಹುಡ್ಕೊಂಡು ಹೋದ್ರೆ ಬಹುಶಃ ಒಂದು ಅಡಿಕೆ ಗಿಡದ ಬೇರು ಟಾರ್ನೋಡಿಗೆ ಹೋಗಿರ್ಬೋದು. ಅವೆಲ್ಲ ಆಂಕರಿಂಗ್ ರೂಟ್ಸ್. ಗಿಡನ ಹಿಡ್ಕೊಳ್ಳಕ್ಕೆ ಶಕ್ತಿ ಇರುವ ಹೈಟ್ ಹೋಗಿದೆ ಅಂದ್ರೆ ಅಷ್ಟು ನಿಲ್ಸ್ಬೇಕಲ್ವಾ? ಅವು ಫೀಡಿಂಗ್ ರೂಟ್ಸ್ ಅಲ್ಲ. ಫೀಡಿಂಗ್ ರೂಟ್ಸ್ ಎಲ್ಲಾ ಗಿಡಗಳಿಗೂ ಅದರದ್ದೇ ಒಂದು ಲಿಮಿಟ್ ಇರ್ತದೆ. ಎಲ್ಲಾ ಗಿಡದ ಫೀಡಿಂಗ್ ರೂಟ್ಸ್ ಡ್ರಿಪ್ ಸರ್ಕಲ್. ಮಳೆ ಬಂದಾಗ ಅದ್ರ ಹನಿ ಎಲ್ಲಿ ಬೀಳ್ತದ ಅದು ಡ್ರಿಪ್ ಸರ್ಕಲ್ ಅಂತ ಹೇಳ್ತೀವಿ. ನೀವು ಹಾಕಿರೋ ಡ್ರಿಪ್ ಅಲ್ಲ, ಡ್ರಿಪ್ ಸರ್ಕಲ್. ಅಲ್ಲಿ ನಿಮ್ಮ ಇಫೆಕ್ಟಿವ್ ಫೀಡಿಂಗ್ ರೂಟ್ಸ್ ಇರ್ತವೆ. ಅಡಿಕೆ ಗಿಡಕ್ಕೆ ಕಾಂಟೆಕ್ಸ್ಟ್ ನಲ್ಲಿ ಹೇಳ್ಬೇಕು ಅಂದ್ರೆ, ಅಡಿಕೆ ಗಿಡದಿಂದ ಬೊಡ್ಡೆನಿಂದ 1.5 ಅಡಿ ಹೊರಗೆ, ಆ 1.5 ಇಂದ 1 ಅಡಿ ಆ ರೇಂಜ್ ಅಲ್ಲಿ ನೀವು ಯಾವುದೇ ಗೊಬ್ಬರವನ್ನು ಕೊಡಬೇಕು. ಆದ್ರೆ ಹೊರಗೆ ಕೊಟ್ಟರು ವೇಸ್ಟ್, ಅದಕ್ಕಿಂತ ಒಳಗೆ ಕೊಟ್ಟರು ಸರಿಯಾಗಿ ಪರಿಣಾಮ ಬೀರೋದಿಲ್ಲ. ಅದನ್ನ ಬಹಳಷ್ಟು ಜನ ಮಧ್ಯದಲ್ಲಿ ಗೊಬ್ಬರ ಹಾಕಿ ಉತ್ತು ಬಿಡೋದು, ಕಡೆ ವರ್ಕ್ ಆಗ್ತದೆ. ಅದು ಗಿಡ ಅನಿವಾರ್ಯವಾಗಿ ಬೇರ್ತಾ 100ಕ್ಕೆ 90ರಷ್ಟು ಗೊಬ್ಬರ ವೇಸ್ಟ್ ಆಗ್ತದೆ. ನಿಮ್ಗೆ ರೊಕ್ಕ ಹೋಗ್ತದೆ, ಇಳುವರಿ ಬರೋದಿಲ್ಲ. ಹಾಗಾಗಿ ಗೊಬ್ಬರ ಹಾಕುವ ಜಾಗ, ಸಮಯ ಕೂಡ ಬಹಳ ಇಂಪಾರ್ಟೆಂಟು. ಆಮೇಲೆ ತಿಪ್ಪೆ ಗೊಬ್ಬರ ಕೊಡ್ಲೇಬೇಕು. ಕೋಳಿ ಗೊಬ್ಬರ, ಕುರಿ ಗೊಬ್ಬರ, ದನದ ಗೊಬ್ಬರ, ಸಿಟಿ ಕಂಪೋಸ್ಟ್. ನಾವು ಸಿಟಿ ಕಂಪೋಸ್ಟ್ ಡೀಲ್ ಮಾಡ್ತಾ ಇದ್ವಿ ನಮ್ಮ ಕಂಪನಿ ಕಡೆಯಿಂದ. ಅದು ಅಥವಾ ಇವರು ಅದ್ರ ಮೇಲೆ ಅಡಿಷನಲ್ ಆಗಿ ಇವರದ್ದು ಎರೆ ಗೊಬ್ಬರ ಇತ್ತು, ಅಥವಾ ಇವರದ್ದು ಈ ತರದ ಸ್ಪೆಷಲ್ ಬೇವಿನ ಹಿಂಡಿ ಅದು ಇದು ಎಲ್ಲರೂ ಕೊಡುವಂತೆ ಬಲ್ಕ್ ಆರ್ಗ್ಯಾನಿಕ್ ಮ್ಯಾಟ್ರು ಕೊಡ್ಲೇಬೇಕು. ಉರಿ ಬಿಸಿಲಲ್ಲಿ ಅದು ಹೇಳಿದ್ನಲ್ಲ, ನೀವು ಫಸ್ಟ್ 2 ವರ್ಷ ಟೆಂಪ್ರರಿ ಶೇಡ್ ಕೊಡಬೇಕು, ಇಲ್ಲಾಂದ್ರೆ ಇದಾಗ್ತದೆ. ಕಾಂಡ ಸುಡ್ತದೆ. ಇಳಿ ಬಿಸಿಲಿನಲ್ಲಿ ಸಂಜೆ 3 ಗಂಟೆಯಿಂದ 5 ಗಂಟೆವರೆಗಿನ ಇಳಿ ಬಿಸಿಲಲ್ಲಿ ಅಲ್ಟ್ರಾವೈಲೆಟ್ ರೇಸ್ ಹೆಚ್ಚಿರೋದಕ್ಕೆ ಅಡಿಕೆ ಕಾಂಡ ಸುಡ್ತದೆ. ಆ ದಿಕ್ಕಿನಲ್ಲಿ ಮಾತ್ರ ಹಳದಿ ಆಗ್ತದೆ. ಅದಕ್ಕೆ ಸುಣ್ಣ ಬಳಿಯೋದು ಪದ್ಧತಿ ಬಂತು. ಮತ್ತಿನ್ ಯಾವ ಕಾರಣಕ್ಕೂ ಅಲ್ಲ. ಬೇಸಿಗೆನಲ್ಲಿ ವೈಟ್ ಶರ್ಟ್ ಹಾಕೊಂಡ್ರೆ ಸೆಕೆ ಕಡಿಮೆ ಹೇಳುವಂತ ಏನ್ ಲಾಜಿಕ್ ಇದೆ ಅಷ್ಟೇ ಲಾಜಿಕ್ ಇದೆ. ರಿಫ್ಲೆಕ್ಷನ್ ಅದು ಎಲ್ಲಾ ಸರಿ ಪೂರ್ತಿ ಕೆಲಸ ಮಾಡೋದಿಲ್ಲ. ಒಂದು ಮಳೆ ನೀರಿಗೆ ತೊಳೆದೋಗ್ತದೆ, ಸ್ಪ್ರಿಂಕ್ಲರ್ ಹಾಕಿದ್ ತೊಳೆದೋಗ್ತದೆ, ಅಥವಾ ವಿಪರೀತ ಬಿಸಿಲು ಬೀಳುವಂತ ಓಪನ್ ಜಾಗ ಇದ್ರೆ ಸಾಕಾಗೋದಿಲ್ಲ ಸುಣ್ಣ. ಅವಾಗ ನೀವು ಗರಿ ಕಟ್ಟಬೇಕಾಗತ್ತೆ. ಗರಿ ಯಾವ್ದಾದ್ರು ಸಾವಯವ ವಸ್ತು ಕಟ್ಟಬೇಕಾಗತ್ತೆ. ಆದ್ರೆ ಹಿಂಗೆಲ್ಲ ಹಳೆ ತೋಟ ಆದ್ಮೇಲೆ ಸುಣ್ಣ ಬಳಿಯೋದು ನನಗೆ ನೋಡಿದೊಳಗೆ ನಂಗೆ ಬರ್ತೀವಿ. ಇದೆಲ್ಲ ವೇಸ್ಟ್ ಇದು. ಅದಿಷ್ಟು. ಆದ್ರೆ ಅದರಲ್ಲೂ ಮತ್ತೊಂದಷ್ಟು ಜನ ಬುದ್ಧಿವಂತರು ಅದೇನೋ ಅದು ಕಾಂಡಕ್ಕೆ ಬರುವ ರೋಗ ಕೀಟ ತಪ್ತದೆ ಎಲ್ಲ ಸುಳ್ಳು. ಅದೆಲ್ಲ ಸುಮ್ಮನೆ ಎಲ್ಲ ಬೋಗಸ್ ಕತೆ. ಯಾರು ನನ್ನ ಹತ್ರ ಹಂಗೆ ಇರುತ್ತೆ ನಾನು ಕೇಳ್ತೀನಿ, ಅಡಿಕೆ ಕಾಂಡಕ್ಕೆ ಯಾವ ರೋಗ ಬರುತ್ತೆ ಹೇಳಪ್ಪ ಗುರುವೆ, ನೀವ್ ಸುಣ್ಣ ಬಡೋದು ಅದು ಯಾವ್ದು ಕಂಟ್ರೋಲ್ ಮಾಡ್ತೀವಿ ತೋರ್ಸ್ ನನಗೆ ಅಂತ ಹೇಳ್ತೀನಿ. ಅದೆಲ್ಲ ಇದು ಸುಮ್ಮನೆ ಇದು ವೇಸ್ಟ್ ಮಾಡಬೇಡಿ ನಿಮ್ಮ ಟೈಮ್. ಹಂಗೇಳಿ
ಸುಣ್ಣ ಬಳದಿದ್ರಿಂದ ಅಪರಾಧ ಎಂತ ಅಲ್ಲ, ನೀವು ಬೇಕಾದ್ರೆ ಮೇಲ್ನವರಿಗೆ ಬೆಳೀರಿ, ಅದರಿಂದ ಹಾನಿ ಅಂತ ಇಲ್ಲ. ಆದ್ರೆ ಅದಕ್ಕೆ ಯಾವುದೇ ಕಾರಣಕ್ಕೆ ಕೀಟನಾಶಕ ಹಾಕೋದು, ಶಿಲೀಂಧ್ರನಾಶಕ ಹಾಕೋದು ಎಲ್ಲ ಕೆಲವು ಕಡೆ ರೆಕಮೆಂಡೇಶನ್ ಸುಮ್ಮನೆ ಬೇಜವಾಬ್ದಾರಿ ಕೊಡ್ತಾರೆ, ತಪ್ಪು ಇದು. ಹಾಗಾಗಿ ಹೊರಗಿನ ಲೈನಿಗೆ ಗಿಡ ಸಣ್ಣಕ್ಕಿದ್ದಾಗಷ್ಟೇ ಕೊಟ್ರೆ ಸಾಕು. ಅದು ಎಲ್ಲಿ ನೀವು ಹಂಗಾರೆ ಹೆಂಗೆ ಸುಡ್ತಾ ಇದೆ ನನಗೆ ಹೆಂಗ್ ಗೊತ್ತಾಗುತ್ತೆ? ಹಳದಿ ಆಗ್ತದೆ. 15 ದಿನ 1 ತಿಂಗಳಲ್ಲಿ ಅದು ಹಳದಿ ಆಗಕ್ಕೆ ಶುರು ಆಗ್ತದೆ. ಆದಷ್ಟೇ ಜಾಗ ಕೊಟ್ರೆ ಸಾಕು, ಅಷ್ಟೆಲ್ಲೂ ಅಗತ್ಯ ಇಲ್ಲ. ಹಾಗಾಗಿ ಇದು ನೀವು ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ರಿ ಟೈಮು. ನೀವು ಬಯಲುಸೀಮೆನವ್ರಿಗೆ ಎಲ್ಲರ ಕಲ್ಪನೆ ಏನಿದೆ, ಮಲೆನಾಡಲ್ಲಿ ಕಾಲುವೆ ತೆಗಿತಾರೆ. ಯಾಕೆ ತೆಗಿತಾರೆ? ಅಲ್ಲಿ ಮಳೆ ಹೋಯ್ತದೆ, ಅಲ್ಲಿ ನೀರು ನಿಲ್ತದೆ, ಅದಕ್ಕೆ ನೀರ ಅದು ಹೌದು ಒಂದ್ ಮಟ್ಟಕ್ಕೆ. ಅಲ್ಲಿ ಕಾಲುವೆ ತೆಗೆಯೋ ಉದ್ದೇಶ ಅದು. ನಿಮ್ಗೆ ಅಲ್ಲ. ನಿಮಗೇನು ಕೇಳಿದ್ರೆ ಇಲ್ಲಿ ಮಣ್ಣು ಕಾಂಪ್ಯಾಕ್ಟ್ ಇದೆ, ನಾನು ಮುಂದೆ ಸಮಸ್ಯೆ ಬಂದಾಗ ಹೇಳ್ತೀನಿ. ಇವತ್ತಲ್ಲ ನಾಳೆ, ಯಾಕೆ ನಮ್ಮ ಶಿಷ್ಯ ವರ್ಗದಲ್ಲಿ ನನ್ಗೆ ಗೊತ್ತು, ಒಂದೊಂದು ಊರೇ ಕಾಲುವೆ ತೆಗೆದಿದ್ದಾರೆ. ಇಲ್ಲಿ ಅರಸೀಕೆರೆ ಹತ್ರ ಇಲ್ಲ ಒಂದು ಊರಿನಲ್ಲಿ ನನಗೆ ಈಗ ಒಂದು 6 ತಿಂಗಳಿಂದ ಕರಿತಾ ಇದ್ದಾರೆ. ನನಗೆ ಹೋಗಕ್ಕಾಗ್ಲಿಲ್ಲ ಇದೇ ತರದ ಒಂದು ಫಂಕ್ಷನ್ಗೆ. ಅವ್ರು ಹೇಳಿದ್ರು ನೀವು ಫಸ್ಟ್ ಹೇಳಿದಾಗ ನಾನು ಇದು ಮಾಡ್ಲಿರ್ಲಿಲ್ಲ. ಆಮೇಲೆ ನಮ್ಗೆ ಕನ್ವಿನ್ಸ್ ಆಗಿ ಒಬ್ಬ ತೆಗ್ದ. ಬರೇ ಆ ಥರ ನಾನು ನಿಮ್ಗೆ 1000 ಪ್ರಕರಣ ಕೊಡ್ತೀನಿ. ಮೈಸೂರಿನಲ್ಲಿ ಒಬ್ಬರದು ಮೋಹನ್ ಅಂತೇಳಿ, ಅವ್ರದ್ದು ಇಳುವರಿ ಆಲ್ಮೋಸ್ಟ್ ಅವ್ರು ಹೇಳೋ ಭಾಷೆ ಹೇಳ್ಬೇಕು ಅಂದ್ರೆ 3 ಟೈಮ್ಸ್ ಹೆಚ್ಚಾಗಿದೆ. ಆಮೇಲೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್, ಕಾಲುವೆ ತೆಗೆದು ಇಂಟಿಗ್ರೇಟೆಡ್ ಫಾರ್ಮಿಂಗು ಅಂದ್ರೆ ಗೊಬ್ಬರದ್ದು ಮಾಡಿದಾಗ ದಾವಣಗೆರೆ ಒಬ್ಬರು ಪಾಪ್ಯುಲರ್ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ಜಯಪ್ರಕಾಶ್ ಅಂತ. ಅವರು ಆರ್ಥೋಪೆಡಿಕ್ ಸರ್ಜನ್, 75 ವರ್ಷದವರು. ಅವರು ಒಂದು ದಿವಸ ನೇರ ಪ್ರಸಾರದಲ್ಲಿ ಹೇಳಿದ್ರು, ಅಥವಾ ನಿಮ್ಗೆ ಯಾರು ಕನೆಕ್ಟ್ ಇದ್ರೆ, ಡಾಕ್ಟರ್ ಜಯಪ್ರಕಾಶ್ ಅವ್ರದ್ದು ಇಳುವರಿ 5 ಟೈಮ್ಸ್ ಆಗಿದೆ. ಅವರು ಹೇಳಿದ್ರು. ನಾಳೆ ಅದು 5 ಟೈಮ್ಸ್ ಆಗ್ಲಿಲ್ಲ, ಈಗ ನಿಮ್ಮ ಇಳುವರಿ ನಾರ್ಮಲ್ ಲೆವೆಲ್ ಬಂದಿದೆ, ಅಷ್ಟು ಪೊಟೆನ್ಶಿಯಲ್ ಇತ್ತು. ನೀವು ಅದೆಲ್ಲ ಕತೆ ಹೇಳ್ಕೊಂಡು ನಾನು ಏರ ಗೊಬ್ಬರ ಮಾಡ್ತೀನಿ ಹಿಂಗಿಂದೆಲ್ಲ ಕತೆ ಹೇಳ್ಕೊಂಡು 1ರಲ್ಲಿ 5 ಪಾಲು ಇಳುವರಿ ತಗೋತಿದ್ದೆ. ಈಗ ನಾರ್ಮಲ್ ಬಂದಿದೆ, ನಿಮ್ಗೆ ಗೊತ್ತಿರಲಿಲ್ಲ ಅಂತಂದೆ ಒಪ್ಕೊಂಡ್ರು ಅವರು. ಈ ತರ 1000 ಪ್ರಕರಣ ಇದೆ. ಕಾಲುವೆ ತೆಗಿಬೇಕು. ನಿಮ್ಗೆ ಬಯಲುಸೀಮೆನಲ್ಲೂ ಕಾಲುವೆ ಸಾಲು ಬಿಟ್ಟು ಸಾಲು 1.5 ಅಡಿ ಆಳ, 1 ಅಡಿ ಆಗಲ್ಲ, 1 ಅಡಿ ಸಾಕು. ಅದು ಏನಕ್ಕೆ ಅಂದ್ರೆ ನೀರು ಪಾಸ್ ಆಗೋದಕ್ಕಲ್ಲ, ಬೇರಿಗೆ ಗಾಳಿ ಆಡಬೇಕು. ಇಲ್ಲ ಅಂದ್ರೆ ಇವತ್ತಲ್ಲ ನಾಳೆ, ಇವತ್ತು ನೀವು 199 ಜನ ಮಾಡೋದಿಲ್ಲ ನಂಗೆ ಗೊತ್ತು. ಆದ್ರೆ ಇನ್ನು 3 ವರ್ಷ 5 ವರ್ಷದ ಮೇಲೆ ಹಿಡಿಮುಂಡಿಗೆ ರೋಗ ಇವರ ಸರ್ ತೋರಿಸಿದ್ರು, ಅದನ್ನ ಫೋಟೋ ಆಮೇಲೆ ನಾನು ಸ್ಪೆಸಿಫಿಕ್ ಬಂದಾಗ ಹೇಳ್ತೀನಿ. ಆವಾಗ ನಾನು ಇದನ್ನೇ ಹೇಳ್ತೀನಿ, ಆವಾಗ ನೀವು ಮಾಡ್ತೀರಿ. ಅದಕ್ಕಿಂತ ಈಗಲೇ ಮಾಡಿದ್ರೆ ಬಚಾವ್, ಅದಿಷ್ಟು ಡ್ಯಾಮೇಜು ಕಡಿಮೆ ಆಗ್ತದೆ. ಇವನ್ ಹಿಡಿಮುಂಡಿಗೆ ಬರದೇ ಹೋದಂತ ತೋಟದಲ್ಲಿ ಕೂಡ ಇಳುವರಿ ಇಂಪ್ರೂವ್ ಆಗ್ತದೆ. ಕಾರಣ ಏನಂದ್ರೆ ಬೇರಿಗೆ ಗಾಳಿ ಸಿಕ್ಕರೆ, ಆಕ್ಸಿಜನ್ ಸಿಕ್ಕರೆ, ಬೇರೆ ಉಸಿರಾಟ ಸರಿಯಾಗಾದ್ರೆ, ಇವನ್ ನಮ್ಮ ಪಾಳೇಕರ್ ವಾಪ್ಸ ಅಂತ ಹೇಳ್ತಾರೆ ನೆನ್ಪಿಟ್ಕೊಳ್ಳಿ. ಭೂಮಿಯಲ್ಲಿ ಒಟ್ಟು 100% ಮಣ್ಣಲ್ಲಿ 45% ಖನಿಜಾಂಶ ಇರುತ್ತೆ. ಆಮೇಲೆ 5% ಈ ಆರ್ಗ್ಯಾನಿಕ್ ಮ್ಯಾಟರು, ಗಿಡ ಗಂಟಿ ಸಣ್ಣ ಸೂಕ್ಷ್ಮ ಇದೆಲ್ಲ ಇರ್ತದೆ. ಅಲ್ಲಿಗೆ 50% ಆಯ್ತು. ಇನ್ನು 25% ನೀರು ಇರಬೇಕು, ಇನ್ನು 25% ಗಾಳಿ ಇರಬೇಕು. ಇದು ಯಾವ್ದನ್ನು ನಾವು ಚೇಂಜ್ ಮಾಡಕ್ ಹೋದ್ರೆ ಟೆಂಪ್ರರಿ ಆಗಿ ಓಕೆ, ಆದ್ರೆ ನೀವು ನೀರು ಬಿಟ್ಟಾಗ ಅಥವಾ ಇದು ಫುಲ್ ಕಾಂಪ್ಯಾಕ್ಟ್ ಆದ್ರೆ ಗಾಳಿ ಪ್ರಮಾಣ ಕಡಿಮೆ ಆಗ್ತದೆ. ಈಗ ಇವರು ಹೇಳೋದು ವಾಪ್ಸ ಅಂತ ಹೇಳಿದ್ರೆ ಅದೇ ಪಾಯಿಂಟ್. 25%ಗಿಂತ ಕಡಿಮೆ ಆದ್ರೆ ಗಾಳಿ ಹಿಡಿಮಂಡಿಗೆ ರೋಗ ಬರ್ತದೆ. ಸೊ ಹಾಗಾಗಿ ಕಾಲುವೆ ನೀವು ತೆಗಿಬೇಕಾಗ್ತದೆ. ಇವತ್ತು ತೆಗಿಲಿಲ್ಲ ಅಂದ್ರೆ ಮುಂದೆ ತೆಗಿಬೇಕಾಗ್ತದೆ. ಆಮೇಲೆ ಆಳ ನಾಟಿ ಮಾಡೋದು, ನಾ ಈಗಾಗಲೇ ಹೇಳಿದೆ, ಬಹುತೇಕ ತೋಟಗಳನ್ನ ಆಳ ನಾಟಿ ಮಾಡಿ ಹಾಳು ಮಾಡ್ತಾ ಇದ್ದಾರೆ. JCBನಲ್ಲಾರು ತೆಗಿರಿ, ನೇಗಲಲ್ಲಾರು ತೆಗಿರಿ, 1.5 ಅಡಿಕ್ಕಿಂತ ಕೆಳಗೆ ನಾಟಿ ಮಾಡಬೇಡಿ. ಕಪ್ಪು ಮಣ್ಣು, ಕೆಂಪು ಮಣ್ಣು ಎಲ್ಲಾರು ಇರ್ಲಿ, ನೀವು ಅದಕ್ಕಿಂತ ಆಳ ನಾಟಿ ಮಾಡ್ತಾ ಇದೀರಿ ಎಲ್ಲರೂ JCB ತಂದ್ಕೊಂಡು. ಮಾಡಿದ್ರೆ ಮುಂದೆ ಅದು ರಿಪೇರಿ ಮಾಡಕ್ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ನಾನು ಒಂದೇ ಮಾತು ಹೇಳ್ತೀನಿ. ಆಮೇಲೆ ಆಳ ನಾಟಿ ಒಂದು ಜೊತೆಗೆ ಮಣ್ಣು ಕೊಡ್ತಾರೆ. ಕೆರೆಗೋಡು ಕೆಂಪು ಮಣ್ಣನ್ನ ಕಾಂಪಿಟೇಷನ್ ಅಲ್ಲಿ 100 ಲೋಡು 200 ಲೋಡು ತಂದು ಹೊಡಿತಾರೆ. ದಕ್ಷಿಣ ಕರ್ನಾಟಕದಲ್ಲಿ ಬಹಳ ಇದೆ ಅದು. ಮಣ್ಣು ಹೊಡೆಸೋದೊಂದು ಕಾಂಪಿಟೇಷನ್, ಪ್ರೆಸ್ಟೀಜ್ ಇಶ್ಯೂ. ಅಡಿಕೆ ಗಿಡ ವೀಕ್ ಪ್ಲಾಂಟ್ ನಾ ಮೊದಲೇ ಹೇಳಿದೆ. ನಾಟಿ ಮಾಡಿದ್ಮೇಲೆ ಮೇಲೆ ಒಂದು ಸ್ವಲ್ಪನೂ ಮಣ್ಣು ಕೊಡಬಾರ್ದು. ಕೆಲವು ಭಾಗದಲ್ಲಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಣ್ಣನ್ನ ಮಿಕ್ಸ್ ಮಾಡಿ ಕೊಡುವಂತ ಪದ್ಧತಿ ಇದೆ. ಒಂದು ಬುಟ್ಟಿ ಗೊಬ್ಬರ ಹಾಕೋದು, ಒಂದು ಬುಟ್ಟಿ ಮಣ್ಣು ಹಾಕೋದು, ಅದು ಖಂಡಿತವಾಗಿ ತಪ್ಪು. ಮಲೆನಾಡಲ್ಲಿ ಎಲ್ಲಿ ಭಾರಿ ಮಳೆ ಇದೆಯೋ ಅಲ್ಲಿ ಪ್ರತಿ ವರ್ಷ ಮಣ್ಣು ತೊಳಿತಾ ಹೋಗ್ತದೆ, ಅಲ್ಲಿ ಮಣ್ಣು ಕೊಡುವ ಪದ್ಧತಿ ಇದೆ, ಅಲ್ಲಿ ಅನಿವಾರ್ಯ. ನೀವು ಮಣ್ಣು ಕೊಟ್ರೆ ನಾನು ನಿಮ್ಗೆ ಲಕ್ಷಾಂತರ ಎಕರೆ ಕೆರೆಗೋಡು ಹೊಡೆದು ಗುಡ್ಡದ ಮಣ್ಣು ಹೊಡೆದು ಹಾಳು ಮಾಡ್ಕೊಂಡಿದ್ದು ತೋಟ ಲಕ್ಷಾಂತರ ಎಕರೆ ನನ್ನ ಬಳಗದಲ್ಲಿ ಇದೆ. ಆಮೇಲೆ ನಾನು ಒಂದೇ ಮಾತು ಹೇಳ್ತೀನಿ, ಕೂಲಾಗಿ ಕೇಳ್ತೀನಿ, ಯಾವ ಮಣ್ಣು ಹೊಡೆದ್ರಿ? ಅವ್ರು ನಮ್ಮ ಕಾಯಂ ಕಾರ್ಯಕ್ರಮ ನೋಡೋರು ಹೇಳ್ತಾರೆ, ಸರ್ ನಮ್ಮ ಅಪ್ಪಾಜಿ ಒಂದು 6 ವರ್ಷದಿಂದ ಹೊಡೆದ್ಬಿಟ್ಟಿದ್ರು ಅಂತಾರೆ. ಕೆಲವರು ಹೆಮ್ಮೆ, ಸರ ನಾನೊಂದು ವರ್ಷ 100 ಲೋಡ್ ಹೊಡ್ಸಿದ್ದೀನಿ, ಒಳ್ಳೇದಾಯ್ತು, ನಿನ್ ತೋಟ ಹಾಳು ಮಾಡಕ್ಕೆ ಇನ್ನೇನ್ ಬೇಡ, ಸಾಕಷ್ಟೇ. ಹಂಗಾರೆ ಏನ್ ಪರಿಹಾರ? ತೆಗಿರಿ ಮಣ್ಣು. ವಿಷ ಕುಡ್ದವ್ಗೆ ಏನ್ ಮಾಡೋದು? ವಿಷ ಕಾರಿಸ್ಬೇಕು, ಅಷ್ಟೇ ಆಪ್ಷನ್. ಮೊದ್ಲು ಮಾಡೋದಿಲ್ಲ, ಅದಕ್ಕಷ್ಟೊತ್ತಿಗೆ ಈ ಅಂಗಡಿಗೆ ಹೋಗ್ತಾರೆ,
ಇವರು ಇದ್ರಲ್ಲಿ ಜಿಂಕ್ ಹಾಕು, ಬೋರಾನ್ ಹಾಕಂತಾರೆ, ಆಮೇಲೆ ಇನ್ಯಾವುದೋ ಸ್ಪ್ರೇ ಕೊಡ್ತಾರೆ, ಟಾನಿಕ್ ಕೊಡ್ತಾರೆ, ಅದೊಂದು 2 ವರ್ಷ ಮಾಡ್ತಾರೆ, ಬಟ್ ಏನು ಆಗೋದಿಲ್ಲ. ಆಮೇಲೆ ಲಾಸ್ಟ್ ಬರ್ತಾರೆ. ಸೊ ನಾವು ಅದಕ್ಕೆ ಮಣ್ಣು ತೆಗಿರಿ, ಮಾಡಿದ ತಪ್ಪನ್ನು ನೀವೇ ರಿಪೇರಿ ಮಾಡಿ, ಮಣ್ಣು ತೆಗಿರಿ. ಆಗ ಮಣ್ಣೇನಾದ್ರು ನೀವು ಎಕ್ಸ್ಟ್ರಾ ಕೊಟ್ರಿ ಅಂದ್ರೆ, ಆಳಕ್ ನಾಟಿ ಮಾಡಿದ್ರಿ ಅಂದ್ರೆ, ಆಳಕ್ ನಾಟಿ ಮಾಡಿದ್ರೆ ನೀವು ಮಣ್ಣು ತೆಗಿಯಕ್ ಆಗೋದಿಲ್ಲ. ಎಕ್ಸ್ಟ್ರಾ ಕೊಟ್ಟಿದ್ದಾರೆ ತೆಗಿಬಹುದು. ಅದು ಇಲ್ಲ ಅಂದ್ರೆ ನಿಮ್ಮ ಅಡಿಕೆ ತೋಟ ಖಂಡಿತವಾಗಿ ಪರ್ಮನೆಂಟ್ ಆಗಿ ಫೇಲ್ ಆಗ್ತದೆ. ಆಗ ನೀವು ಈ ಭಾಗದವ್ರು ಏನಾದ್ರು ತೋಟ ಹಾಳು ಮಾಡ್ಕೊಂಡ್ರೆ ಆಳ ನಾಟಿಯಲ್ಲಿ ಮಾಡ್ಕೊತೀರಿ. ನಾ ಎಲ್ಲ ನೋಡ್ತಾ ಇದ್ದೀನಿ. ಆಳ ನಾಟಿ ಮಣ್ಣು ಬೇರೆ ಮೇಲೆ ಬಂದ್ರು ಕೂಡ ಯಾವುದೇ ಕಾರಣಕ್ಕೆ ಮಣ್ಣು ಕೊಡಕೂಡದು. ಬೇರೆ ಯಾಕೆ ಮೇಲ್ ಬಂತು? ನೈಸರ್ಗಿಕವಾಗಿ ಮೇಲ್ ಬರಬಾರ್ದು. ಅದು ಏನಕ್ಕೆ ಅಂದ್ರೆ ಕೆಳಗಡೆ ಉಸಿರು ಕಟ್ತಾ ಇದೆ, ಅದಕ್ಕೆ ಆಕ್ಸಿಜನ್ ಸಿಗ್ತಾ ಇಲ್ಲ. ಆಗ ಅನಿವಾರ್ಯವಾಗಿ ಮೇಲ್ ಬಂದಿದೆ. ಅದನ್ನು ನೀವು ರಿಪೇರಿ, ಮೂಲ ಸಮಸ್ಯೆಗೆ ಪರಿಹಾರ ಮಾಡಬೇಕು ಹೊರತು ಮೇಲಿಂದ ಅಲ್ಲ. ಜ್ವರ ಬಂತು, ಪ್ಯಾರಾಸಿಟಮಾಲ್ ಅರ್ಜೆಂಟಿಗೆ ಒಂದ್ಸರಿ ಕುಡಿ. ಮೂಲ ಜ್ವರ ಏನಕ್ಕೆ ಬಂತು ಅದಕ್ಕೆ ಔಷಧಿ ಕೊಡಬೇಕು. ಅದನ್ನ ಹಾಗಾಗಿ ಮಣ್ಣು ಕೊಡೋದು ತಪ್ಪು, ಆಳ ನಾಟಿ ಮಾಡೋದು ತಪ್ಪು. ನನಗನ್ಸುವಂತೆ ಹೆವಿ ಸಾಯಿಲ್ಸ್ ಇರೋದಕ್ಕೆ ಈ ತಪ್ಪನ್ನ ನಿಮ್ಮ ದಾವಣಗೆರೆ ಜಿಲ್ಲೆ ಇದು ಬರ್ತದಲ್ಲ ಸಿಕ್ಕಾಪಟ್ಟೆ, ಹೊನ್ನಾಳಿ, ಚನ್ನಗಿರಿ ಹೊನ್ನಾಳಿ ಭಾಗದಲ್ಲಿ, ಅದು ಚಿತ್ರದುರ್ಗ ಬರ್ತದೆ, ಇದು ಅದೇ ಆ ಕಡೆ ಚನ್ನಗಿರಿ ಮತ್ತೆ ಹೊನ್ನಾಳಿ ಭಾಗದಲ್ಲಿ ಲಕ್ಷಾಂತರ ಎಕರೆ ಹಿಡಿಮುಂಡಿಗೆ ಬಂದಿರೋದು ಇದೇ ಕಾರಣಕ್ಕೆ. ಆಳ ನಾಟಿ ಮಣ್ಣು ಕೊಟ್ಟಿದ್ದು ಅದು ಒಂದೇ ಜನಕ್ಕೆ ಕನ್ವಿನ್ಸ್ ಆಗಿ ರಿಪೇರಿ ಮಾಡ್ಕೊಂಡಿದ್ದಾರೆ. ಬಟ್ ನೀವು ಹೊಸಬರಿದ್ದೀರಿ, 1.5 ಅಡಿಕ್ಕಿಂತ ಕೆಳಗೆ ಹಾಕಿದ್ರೆ ಆ ತೋಟ 10 ವರ್ಷದ ಮೇಲೆ ಉಳಿಯೋದಿಲ್ಲ. ಅವಾಗ ಏನ್ ಮಾಡ್ತೀರಿ, ಹೆಂಗೂ 10 ವರ್ಷಕ್ಕೆ ಹೋಗ್ತದಂತೇಳಿ ಮಧ್ಯದಲ್ಲಿ ಒಂದು ಗಿಡ ಹಾಕ್ತೀರಿ, ಎಲ್ಲದೂ ಹಾಳಾಗ್ತದೆ. ಹಾಗಾಗಿ ಆಳ ನಾಟಿ ಮಾಡಬೇಡಿ. ಆಮೇಲೆ ಇನ್ನೊಂದು, ತೆಂಗಿನ ಗಿಡಕ್ಕೆ ಮೊದಲೇ ಇತ್ತು ಆ ರೋಗ, ಈಗ ಈ ಕನ್ನಡ ಅಡಿಕೆಗೆ ಶುರುವಾಗಿದೆ. ಉಪ್ಪು ಹಾಕೋದು, ಅದಂತೂ ನಾವು ಬಹಳ ಹುಡುಕಿದ್ವಿ. ಎಲ್ಲಿ ನಮ್ಮ ಅಗ್ರಿಕಲ್ಚರ್ ಸೈನ್ಸ್ ಅಲ್ಲಿ ಉಪ್ಪು ಹಾಕೋದ್ ಪದ್ಧತಿ ಇಲ್ಲ. ತೆಂಗಿನ ಮರಕ್ಕೆ 50 kg ಗಿಟ್ಲೆ ಹಾಕ್ತಾರೆ. ಈಗ ಅದೇ ಚಾಳಿ ಅಡಿಕೆ ಗಿಡಕ್ಕೆ ಶುರುವಾಗಿದೆ. ಉಪ್ಪು ಕೊಡಬೇಡಿ. ಆಮೇಲೆ ಇನ್ನೊಂದು ಸಮಸ್ಯೆ, ಎಲ್ಲ ಕೇಳಿದ್ರೆ ಏನ್ ಕೊಟ್ರಿ? ನಾನು ನ್ಯೂಟ್ರಿಯೆಂಟ್ ಕೊಟ್ಟೆ ಸರ್. ಅವ್ರ ಭಾಷೆಯಲ್ಲಿ ನ್ಯೂಟ್ರಿಯೆಂಟ್ ಅಂದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್. ನಾ ಒಂದೇ ಹೇಳ್ತೀನಿ, ಉಪ್ಪಿನಕಾಯಿ, ಉಪ್ಪು, ಕೋಸಂಬರಿ ತಿಂದು ಬದುಕಕ್ಕಾಗ್ತದ? ಬರೀ ಅಕ್ಕರಿಕೆ ಪಲ್ಯ ತಿಂದು, ಪುಂಡಿ ಪಲ್ಯ ತಿಂದು ಬದುಕಕ್ಕಾಗ್ತದ? ರೊಟ್ಟಿ ತಿನ್ಲೇಬೇಕು. ಪುಂಡಿ ಪಲ್ಯ ಬೇಕು, ಅಕ್ಕರಿಕೆ ಪಲ್ಯ ಬೇಕು, ರೊಟ್ಟಿಗೆ ಎಷ್ಟು ಬೇಕು ಅಷ್ಟು ಬೇಕು. ಸಾವಯವ ಗೊಬ್ಬರವನ್ನ ಸರಿಯಾದ ರೀತಿಯಲ್ಲಿ ಕೊಟ್ರೆ, ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನ ಎಕ್ಸ್ಟ್ರಾ ಕೊಡೋದು ಎಲ್ಲೂ ರೆಕಮೆಂಡೇಶನ್ ಇಲ್ಲ. ಅಂಗಡಿಯವರು ಹೇಳಿ, ಕಂಪ್ನಿಯವರ ಹೇಳಿ ತಪ್ಪು. ಸಾವಯವ ಗೊಬ್ಬರ ಕೊಟ್ರೆ ಈಗೆಲ್ಲ ಜಿಂಕು, ಬೋರಾನ್, ಹಾಳು ಮೂಳು ಎಲ್ಲ ಬೇಕಾಗೋದು PPM ಪ್ರಮಾಣದಲ್ಲಿ, ಅಂದ್ರೆ ಮಿಲಿಗ್ರಾಮ್ ಪ್ರಮಾಣದಲ್ಲಿ ಬೇಕಾಗ್ತದೆ. ಅದಿಷ್ಟು ನೀವು ಸರಿಯಾದ ರೀತಿಯ ಸಾವಯವ ಗೊಬ್ಬರ ಕೊಟ್ರೆ ಸಾಕಾಗ್ತದೆ. ಇನ್ನೇನಾದ್ರು ಡೆಫಿಷಿಯನ್ಸಿ ಬಂದ್ರೆ ಅವಾಗ ಅಡಿಷನಲ್ ಕೊಡ್ಬೇಕಾಗುತ್ತೆ. ಅಥವಾ ಇವರೆಲ್ಲ ಈಗ ಅದ್ರ ಜೊತೆ ಕೆಲವು ಬೋರಾನ್ ಡೆಫಿಷಿಯನ್ಸಿ, ಅಂದ್ರೆ ಬೋರಾನ್ ಆಡೆಡ್ ಗೊಬ್ಬರ ಮಾಡಿದ್ದಾರೆ. ಅದೆಲ್ಲ ಆಯಾ ಏರಿಯಾಕ್ಕೆ ರೆಕಮೆಂಡೇಶನ್ ರೀತಿಯಲ್ಲಿ ಮಾಡಿದ್ದಾರೆ. ಆದ್ರೆ ಮೂಲತಃ ಎಲ್ಲ ಇನ್ನು ಅಂಗಡಿಯವ್ರದ್ದು ಒಂದು ಸಮಸ್ಯೆ ಏನಿದೆ ಅಂದ್ರೆ, NPK ಗೊಬ್ಬರ ಅವ್ರು ಹೆಚ್ಚು ಹೇಳೋದಿಲ್ಲ. ಯಾಕೆಂದ್ರೆ ಹೆಂಗೂ ಇವ್ರಿಗೆ ಗೊತ್ತು ಒಂದು. ಮತ್ತೆ ಇನ್ನೊಂದು ಸೀಕ್ರೆಟ್ ಏನ್ ಗೊತ್ತಾ, ಯೂರಿಯಾ ಚೀಲ ಅವ್ರು ಹಮಾಲಿ ಮಾಡಿದ್ರೆ ಸಿಗೋದು 5 ರೂಪಾಯಿ. ಅದ್ರ ಮೇಲೆ ಅವರಿಗೆ ಪ್ರೀತಿ ಇಲ್ಲ. ಯಾಕೆಂದ್ರೆ ಅದು ಅವ್ರ ಪಾಪ ಅವ್ರ ಬಿಸ್ನೆಸ್ ಸಮಸ್ಯೆ. DAPಗೆ ಅಂತಿಂತವೆಲ್ಲ ಗೌರ್ಮೆಂಟ್ ಕಂಟ್ರೋಲ್ ಎಲ್ಲ 5 ರಿಂದ 8, 10 ರೂಪಾಯಿ ಮೇಲೆ ಯಾರದಕ್ಕೂ ಮಾರ್ಜಿನ್ ಇಲ್ಲ. ಆದ್ರೂ ಇಡ್ಬೇಕಾಗ್ತದೆ. ಕಿರಾಣಿ ಅಂಗಡಿಯಲ್ಲಿ ಹಿಂಗು ಇಷ್ಟೇ ವ್ಯಾಪಾರ ಆದ್ರೂ ಇಡ್ಬೇಕಾಗ್ತದೆ, ಇಲ್ಲ ನಾವು ಬೇರೆ ಅಂಗಡಿಗೆ ಹೋಗ್ಬಿಡ್ತಾನೆ. ಹಂಗಾಗಿ ಇವ್ರು ಇಡ್ತಾರೆ. ಬಿಟ್ರೆ ಅಂಗಡಿನವರಿಗೆ NPK ಗೊಬ್ಬರ ಯಾರು ರೆಕಮೆಂಡ್ ಮಾಡೋದಿಲ್ಲ. ಎಷ್ಟು ಜನ ನಮ್ ದಿನ ಬರ್ತದೆ, ತಿಪ್ಪೆ ಗೊಬ್ಬರ ಹಾಕೋದಿಲ್ಲ, NPK ಗೊಬ್ಬರವನ್ನು ಕೊಟ್ಟಿರೋದಿಲ್ಲ, ಕೊಟ್ಟರು ಎಲ್ಲ ಸ್ವಲ್ಪ ಕೊಟ್ಟಿರ್ತಾರೆ. ಕೇಳಿದ್ರೆ ನ್ಯೂಟ್ರಿಯೆಂಟ್ ಹಾಕಿದೀನಿ ಸರ್, ಮೈಕ್ರೋ ನ್ಯೂಟ್ರಿಯೆಂಟ್ ಎಷ್ಟು ಕೊಟ್ಟರು? 100 ಗ್ರಾಮ್ ಹಾಕಿದ್ದೀನಿ. ಯಾರು ಹೇಳಿದ್ರು? ಆಮೇಲೆ ಇನ್ನೊಂದು ಮಜಾ, ಅಡಿಕೆಗೆ ಸರ್ ನಾನು ಮೊನ್ನೆ ಒಂದು ಪ್ರಕಾರ ತುಮಕೂರಿಯಲ್ಲಿದ್ದು, ನಾನು ಹ್ಯೂಮಿಕ್ ಆಸಿಡ್ 50 ಗ್ರಾಮ್ ಹರಳು ಕೊಟ್ಟಿದ್ದೀನಿ. ನಾನು ಒಂದು ಕಾಮನ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಲ್ಲಿ ಎಮ್ಮೆ ಅಥವಾ ಹಸು ಏನಾರು ಇದೆಯಾ? ಐತ್ರಿ ಸರ್, 2 ಹಸು ಐತಿ. ಅದಕ್ಕೆ ಯಾವಾಗಾದ್ರು ಐಸ್ ಕ್ರೀಮ್ ಮತ್ತೆ ಪಿಜ್ಜಾ ಬರ್ಗರ್ ಕೊಟ್ಟಿದ್ರಾ? ಅದಕ್ಕೆ ಯಾಕ್ರಿ ಕೊಡ್ತಾರೆ? ನಾಳೆ ಅದು ಕೊಟ್ರೆ ತಪ್ಪಿಲ್ಲ. ಪಿಜ್ಜಾ ಬರ್ಗರ್ ಕೊಟ್ರೆ ಎಮ್ಮೆನೂ ಖುಷಿಯಿಂದ ತಿಂತದೆ, ಐಸ್ ಕ್ರೀಮ್ ಕೊಟ್ರೆ ತಿಂತದೆ ಅಲ್ವಾ? ತಪ್ಪಲ್ಲ. ನಿಮಗೆ ವರ್ಕೌಟ್ ಆಗ್ತದ? ಇಲ್ಲ. ಎಮ್ಮೆಗೆ ಐಸ್ ಕ್ರೀಮ್ ಬರ್ಗರ್ ಕೊಡ್ಬೇಕಾ? ಇಲ್ಲ. ಅದಕ್ಕೆ ಹಸಿ ಹುಲ್ಲು, ಒಣ ಮೇವು ಏನ್ ಹಾಕ್ಬೇಕಾ ಹಾಕಿದ್ರೆ ಸಾಕು. ಹೆಚ್ಚಂದ್ರೆ ಹಿಂಡಿ ಕೊಡೋದು. ಅಡಿಕೆಗೆ ಈಗ ನೀವು ಖಂಡಿತ ಹಾಕ್ತೀರಿ ಅಂತೇಳಿ ಕನ್ಸಲ್ಟೆಂಟ್ಸ್, ವಿಶೇಷವಾಗಿ ಅಂಗಡಿಯವರು ಅಲ್ಲ, ಕಂಪ್ನಿಯವರು ಅಲ್ಲ. ನಾನು ಕಂಪ್ನಿಯವ್ರ ಯಾಕೆ ನಿಮಗೆ ಎಲ್ಲಾ ಕಂಪ್ನಿ ಪರಿಚಯ ಇದೆ, ಯಾರು ಎಲ್ಲೂ ರೆಕಮೆಂಡೇಶನ್ ಇಲ್ಲ. ಇವನ್ ದೀಪಕ್ ಫರ್ಟಿಲೈಸರ್ ಅಲ್ಲಿ ಒಂದಿಷ್ಟು
ಚಿತ್ರ ವಿಚಿತ್ರ ಗ್ರೇಡ್ಗಳಿದೆ ಅಲ್ಲಿ. ಇನ್ನೊಂದು ನಾನು ನೆನಪಾದಾಗ ಹೇಳ್ತೀನಿ, 9/24/24, 8/21/21 ಹಾಕಿ ತೋಟ ಹಾಳಾಗಿದ್ದು 1000 ಪ್ರಕರಣ ತೋರಿಸ್ತೀನಿ. ಕಾರಣ ಏನಂದ್ರೆ ಅಡಿಕೆ ಮ್ಯಾಚಿಂಗ್ ಅಲ್ಲ, ಅದು ಫ್ಲವರಿಂಗ್ ಟೈಮ್ ನಲ್ಲಿ ಬೇರೆ ಬೇರೆ ಉದ್ದೇಶಕ್ಕೆ ಮಾಡಿರೋ ಗ್ರೇಡ್ಗಳು. ಅದನ್ನ ಕಂಪ್ನಿಯವರು ನಾವು ತಪ್ಪು ಹೇಳಕ್ ಅವೆಲ್ಲ ಲೀಗಲ್ ಗ್ರೇಡ್ಸ್, ನಾನಲ್ಲಿ ಹೇಳೋ ಪ್ರಶ್ನೆ ಬರೋದಿಲ್ಲ. ಆದ್ರೆ ಅದು ಅಡಿಕೆಗೆ ಹಾಕೋದು ತಪ್ಪು. ನೀವು ಮಾಡ್ತೀರಾ, ಅದಕ್ಕೆ ಮತ್ತೆ ಅಗೇನ್ ಮ್ಯಾಚಿಂಗ್ ಮಾಡಬೇಕು, ಯೂರಿಯಾ ಸೇರಿಸ್ಬೇಕು, ಈ ಕಡೆ ಪೊಟ್ಯಾಸ್ ಸೇರಿಸಿ ನೀವು ಕಂಪೆನ್ಸೇಟ್ ಮಾಡಿ ಕೊಡೋದಾದ್ರೆ ಬೇಕು. ಹಾಗಾಗಿ ಇಲ್ಲಿ ಹ್ಯೂಮಿಕ್ ಆಸಿಡ್ ಆಮೇಲೆ ಇನ್ನೇನೇನು ಚಿತ್ರ ವಿಚಿತ್ರಗಳನ್ನೆಲ್ಲ ಅಡಿಕೆ ರೆಕಮೆಂಡ್ ಮಾಡ್ತಾರೆ, ಹಾಕ್ತಾರೆ. ಯಾಕೆಂದ್ರೆ ಅಡಿಕೆನವರು ಏನ್ ಬೇಕಾದ್ರೂ ಮಾಡ್ತಾರೆ, ಅರ್ಜೆಂಟ್ ಇಳುವರಿ ಆದ್ರೆ ಅದರಿಂದ ತೋಟ ಹಾಳಾಗ್ತಾರೆ. ನಾನು ಹಂಗಾಗಿ ನೀವು ಅಡಿಕೆಗೆ ಹ್ಯೂಮಿಕ್ ಆಸಿಡ್ ಎಲ್ಲ ಹಾಕ್ಬೋದು, ಆದ್ರೆ ನಿಮ್ಮನ್ನ ಎಮ್ಮೆಗೆ ಐಸ್ ಕ್ರೀಮು, ಪಿಜ್ಜಾ, ಬರ್ಗರ್ ಕೊಡೋದಿದ್ರೆ ಇದಕ್ಕೂ ಮಾಡಬಹುದು. ಮೈಕ್ರೋನ್ಯೂಟ್ರಿಯೆಂಟು ಅಗತ್ಯ ಇದ್ರೆ ಮಾತ್ರ ಕೊಡಿ ಹೊರತು ರ್ಯಾಂಡಮ್ ಅಪ್ಲಿಕೇಶನ್ ಮೈಕ್ರೋನ್ಯೂಟ್ರಿಯೆಂಟ್ ಕೊಡೋದು ತಪ್ಪು. ಜಿಂಕು 50 ನಮ್ಗೆ ನಾನು ಫೋಟೋ ತೋರಿಸೋದ್ರೆ ಯಾವ ರೈತರಿಗೆ ಮಾತಾಡೋದಿಲ್ಲ, ಫೋಟೋ ಕಳಿಸಿ ಅಂತ ಹೇಳ್ತೀನಿ. ಯಾಕೆ ನಮ್ಗೆ ಆಮೇಲೆ ಟಾಕ್ಸಿಸಿಟಿ ಬಂದು ತೋಟ ಹಾಳು ಮಾಡ್ಕೊಂಡಿದ್ದು ಪ್ರಕರಣ ನಮ್ಗೆ ಸುಮಾರು ಬರ್ತದೆ. ಅವು ನಾನು ನೋಡಿದ್ಕೊಳ್ಳಿ ಅದು ಇದಾಗ್ತದೆ. ನಿಮ್ಗೆ ಬೆಸ್ಟ್ ಹೇಳಿದ್ರೆ ಹಳದಿ ಆದ್ರೆ ಡೆಫಿಷಿಯನ್ಸಿ, ಅದು ಎಲೆ ತುದಿ ವೈಟ್ ಆಗ್ತಾರೆ, ಟಾಕ್ಸಿಸಿಟಿ, ಕ್ಲೋರೈಡ್ ಟಾಕ್ಸಿಸಿಟಿ ಇರ್ಬೋದು, ಅಥವಾ ಜಿಂಕ್ ಇರ್ಬೋದು, ಬೋರಾನ್ ಇರ್ಬೋದು, 5 ಡೋಸ್ ಕೊಟ್ಟು ಆಗಿದೆ. ನಂಗೆ ನೋಡ್ಕೊಳ್ಳಿ ಇದು ಟಾಕ್ಸಿಸಿಟಿ. ಅವಾಗ ಕೇಳೋದು ಏನೇನು ಹಾಕಿದೆ ಹೇಳು ಸರ್, ಅದೇನಿಲ್ಲ ನ್ಯೂಟ್ರಿಯೆಂಟ್ ಹಾಕಿದೆ, ಯಾವ್ದು ಹಾಕಿದೆ ಸರ್? ಜಿಂಕು ಬೋರಾನ್ ಇಲಾಖೆನಲ್ಲಿ ಕೊಟ್ಟರು, ಅವ್ರು ಯಾವ್ದಕ್ಕೂ ಕೊಟ್ಟಿರ್ತಾರೆ, ಅವರಿಗೂ ಮಂಗಳೂರಿಂದ ಇದರಿಂದ ಬಂದಿರ್ತದೆ. ಅದನ್ನ ಯಾರಿಗಾರು ಯಾವ ಎದುರಿಗೆ ಬಂದು ಅವನಿಗೆ ಕೊಟ್ಟು ಕಳಿಸಿರ್ತಾರೆ. ಅವ ತಗೊಂಡಾಗ ಅಡಿಕೆಗೆ ಹಾಕಿ 50 ಗ್ರಾಮು 75 ಗ್ರಾಮು ಜಿಂಕ್ ಹಾಕಿ ಇಡೀ ತೋಟ ಟಾಕ್ಸಿಸಿಟಿ ಬಂದಿದ್ದ ಪ್ರಕರಣ ನಾನು ನೋಡಿದ್ದೀನಿ. ಹಾಗಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ ಹಾಕುವಾಗ ಹುಷಾರಿ, ಅಗತ್ಯ ಬಿದ್ದರೆ ಮಾತ್ರ ಹಾಕಿ. ಜಿಂಕು ಬೋರಾನ್ ಎಲ್ಲ 10-15 ಗ್ರಾಮ್ಗಿಂತ ಹೆಚ್ಚಿಗೆ ಕೊಟ್ರೆ ಟಾಕ್ಸಿಸಿಟಿ ಬರ್ತದೆ. ಹಾಗಾಗಿ ಈ ತರ ತಪ್ಪುಗಳನ್ನ ಮಾಡಿ ದುಡ್ಡು ತೋಟ ಎಲ್ಲ ಹಾಳು ಮಾಡಬೇಡಿ. ಆಮೇಲೆ ಇನ್ನೊಂದು ಕಳೆನಾಶಕ. ಆಮೇಲೆ ಅದಕ್ಕಿಂತ ಮೊದಲೇ ಇದು ಯಾವತ್ತು ನೆನ್ಪಿಟ್ಕೊಳ್ಳಿ, ಸಾಕಷ್ಟು ಇಂಟರ್ನ್ಯಾಷನಲ್ ರಿಸರ್ಚ್ ಇದೆ. ತೋಟದ ಮಣ್ಣು ಕಾಣಬಾರದು ಪರ್ಮನೆಂಟ್ ತೋಟಗಳಲ್ಲಿ, ಕಂಪ್ಲೀಟ್ ಹುಲ್ ಹಾಸ್, ಅದ್ರ ಮೇಲೆ ಆಸ್ಟ್ರೇಲಿಯನ್ ರಿಸರ್ಚ್ ಬಹಳ ಇದೆ. ಅದಕ್ಕೊಂದು ಲಿಕ್ವಿಡ್ ಕಾರ್ಬನ್ ಥಿಯರಿ ಅಂತ. ಏನಂದ್ರೆ ನೀವು ಯಾವತ್ತು ಸದಾ ಕಾಲ ತೋಟದಲ್ಲಿ ಯಾವುದೇ ಹಸಿರು ಮುಚ್ಚಿಗೆ, ಅದು ಕಳೆ ಇರ್ಬೋದು, ಕಸ ಇರ್ಬೋದು, ಆಮೇಲೆ ಎಲ್ಲರೂ ಇರ್ತಾರೆ, ಕಳೆ ಬಂದು ನಂದು ಗೊಬ್ಬರ ತಿನ್ಬಿಡ್ತು. ನಾನು ಕೇಳ್ತೀನಿ, ಆಯ್ತು ಕಳೆ ಬಂತು, ನೀವು ಹಾಕಿದ ಫರ್ಟಿಲೈಸರ್ ಕಳೆ ತಿಂದೇ ಬಿಡ್ತು, ಫೈನ್. ಆಮೇಲೆ ದಾವಣಗೆರೆ ಪೇಟೆಗೆ ಹೋಯ್ತಾ ಕಳೆ? ಇಲ್ಲ. ಏನಾಯ್ತು? ಅದನ್ನ ಅಲ್ಲೇ ಕಡ್ದು ಹಾಕಿದ್ವಿ, ಆಯ್ತಲ್ಲ, ಆ ಗೊಬ್ಬರ ಅಲ್ಲೇ ವಾಪಸ್ ಬಂತಲ್ವಾ? 30% ನಿಮ್ಮ ಗೊಬ್ಬರ ತಿಂದು 70% ಸೂರ್ಯನ ಬಿಸಿಲು, ಬೆಳಕು, ಕಾರ್ಬನ್ ತಗೊಂಡು ನಿಮ್ಗೆ 30 kg ಗೊಬ್ಬರ ತಿಂದು 100 kg ಸಾವಯವ ವಸ್ತು ಆದಾಗ ಏನ್ ಕಳ್ಕೊಂಡ್ರಿ ನೀವು? ಕಳೆ ಬೆಳೆ ತಿಂದಾಕಿ ನಾ ಕೇಳಿದ್ರೆ ಪೇಟೆಗೆ ಹೋಯ್ತಾ? ಇಲ್ಲ ತಾನೆ. ನೀವೇನ್ ಕಡ್ಕೊಂಡು ಹೋಗಿ ಹೊರಗೆ ಹಾಕಿದ್ರೆ? ಇಲ್ಲ ತಾನೆ. ಏನಕ್ಕೆ ನಾ ಹೇಳ್ತೀನಿ ಅಂದ್ರೆ ಇದು ಶುದ್ಧ ತಪ್ಪು. ಈಗ ನೀವು ಹಿಂಗೇನ್ ಇಟ್ಟಿದ್ದೀರಿ, ಇದು ಇವರ ತೋಟ ಇರ್ಬೇಕು, ವೀರೇಶ್ವರ ತೋಟ, ಇದು ನೋಡಕ್ ಚಂದ ಕಾಣ್ತದೆ. ಬಂದವರೆಲ್ಲ ತಲೆ ತಿಂತಾರೆ ಸರ್, ಏನ್ ಬೆಳೆ ಬೆಳೆಸಿ. ನಾನು ಸುಮಾರು ಜನ ಹೇಳ್ತೀನಿ, ನಿಮ್ ತೋಟ ಹಾಳು ಮಾಡ್ತಾರೆ. ಅದಕ್ಕೊಂದು ಐಡಿಯಾ ಹೇಳ್ತೀನಿ. ನೀವೇ ನಿನ್ನೆ ನನ್ನ ತೋಟದ ಹತ್ರ ಹೋಗಿದ್ದೆ, 2 ಚಿರತೆ ಕಂಡು ಅಂತ ನೀವೇ ಸುದ್ದಿ ಬಿಡಿ. ವಾಟ್ಸಪ್ ನಲ್ಲಿ 2 ಚಿರತೆ ಇಂಟರ್ನೆಟ್ ಇಂದ ತೆಗೆದು ನನ್ನ ತೋಟದಾಗಿತ್ತು ಫೋಟೋ ಹಾಕಿ, ಯಾರು ಬರೋದಿಲ್ಲ. ಯಾವುದೇ ತೋಟಕ್ಕೆ ಬಂದ ಅಂದ್ರೆ ಪುಕ್ಕಟ್ಟೆ ಸಜೆಷನ್ ಕೊಡ್ತಾರವ, ಮಾಡಿರ್ಲಿ ಬಿಟ್ಟಿರ್ಲಿ, ಅವನಿಗೆ ಸೈನ್ಸ್ ಗೊತ್ತಿರ್ಲಿ ಬಿಟ್ಟಿರ್ಲಿ, ಸಜೆಷನ್ ಕೊಡದೆ ಅಂತ ವಾಪಸ್ ಹೋಗೋದಿಲ್ಲ. ಈಗ ಇವ್ರು ಯಾರು ಬಂದ್ರೆ ಅಟ್ಲೀಸ್ಟ್ 100 ತೋಟ ನೋಡಿರ್ತಾರೆ, ಇವ್ರು ಸಜೆಷನ್ ಕೊಡಕ್ಕೆ ಅಂತಾನೆ ಇದ್ದವರು, ಅಥವಾ ಇಲಾಖೆನವ್ರು ಬಂದ್ರೆ ಅದು ಅವ್ರ ಕರ್ತವ್ಯ, ಅವರ ಹಕ್ಕು, ಕೊಡ್ತಾರೆ, ಫೈನ್. ಇವ್ರು ಯಾವ ಲೈಫಲ್ಲಿ ಮಾಡಬಹುದವನು ಸಜೆಷನ್ ಕೊಡ್ತಾನೆ. ಮಣ್ಣು ಮುಚ್ಚಿಗೆ ಯಾವತ್ತೂ ಇದ್ರೆ ಸೂಕ್ಷ್ಮಾಣು ಜೀವಿ ಇರ್ತದೆ, ಅವು ಕೆಲಸ ಮಾಡ್ತವೆ. ಅವು ಅದಕ್ಕೆಲ್ಲ ಬಹಳ ದೊಡ್ಡ ಇದೆ ರಿಸರ್ಚ್ ಇದೆ. 1 ಎಕರೆಗೆ 1 ವರ್ಷಕ್ಕೆ ನೀವು ಮಾಯಿಶ್ಚರ್ ಮತ್ತು ಹುಲ್ಲು ಮೇಂಟೈನ್ ಆದ್ರೆ 20 ಟನ್, ಅದು ಹೆಕ್ಟೇರಿಗೆ ಎಕರೆಗೆ ನನಗೂ ಕನ್ಫ್ಯೂಷನ್ ಇದೆ, ಅಷ್ಟು ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಆಗ್ತದೆ, ಮಣ್ಣಲ್ಲಿ ಕಾರ್ಬನ್ ಡೆಪಾಸಿಟ್ ಆಗ್ತದೆ. ಅದಾದ್ರೆ ನೀವು ಏನು ಆರ್ಗ್ಯಾನಿಕ್ ಕಾರ್ಬನ್, ನಿಮ್ಮ ತೋಟದ ಆರ್ಗ್ಯಾನಿಕ್ ಕಾರ್ಬನ್ 1% ಮೇಲಿದ್ರೆ ನೀವು ಏನು ಗೊಬ್ಬರ ಹಾಕದೆ ಬೆಳೆ ತೆಗಿಬೋದು. ಈಗೆಲ್ಲ 0.2 0.3 ಬಂದ್ಬಿಟ್ಟಿದೆ, 0.4 ಮೇಲೆ ಇಲ್ಲೇ ಇಲ್ಲ. ಇದನ್ನ ನೀವು ಸಾವಯವ ಮುಚ್ಚಿಗೆ ನಿಮ್ಮಲ್ಲಿ ತರಕ್ಕೆ ಏನಿಲ್ಲ. ನಮ್ಮ ಮಲೆನಾಡಲ್ಲಿ ನಾವು ಕಾಡನ್ನ ತಂದು ಹಾಕ್ತಿವಿ, ಅದಿಲ್ಲ, ಲೇಬರ್ ಇಲ್ಲ, ಮಾಡೋದಿಲ್ಲ. ಇದನ್ನೆಲ್ಲ ಗಿಡದ ಬುಡದಲ್ಲಿ ಮುಚ್ಚೋದು. ಅದು ಯಾಕೆಲ್ಲ ರಾಶಿ ಹಾಕಿದ್ರೆ ನಂಗೆ ಗೊತ್ತಿಲ್ಲ. ಎಲ್ಲ ಮರದ ಬುಡದಲ್ಲಿ ಇರ್ಬೇಕು, ಅದ್ರ ಜಾಗ ಅದಲ್ಲ. ಬೆಂಕಿ ಹಾಕೋದು ಅಪರಾಧ ಆಯ್ತಾ? ನಾನು ಹೇಳ್ತೀನಿ, ಅಡಿಕೆ ಸಿಪ್ಪೆ ಬೆಂಕಿ ಹಾಕಿದ್ರೆ ಒಂದೊಂದು 420 ಕೇಸ್ ಹಾಕಂತಾರೆ. ಎಂತ ಬಂಗಾರದಂತ ಸಾವಯವ ವಸ್ತುವನ್ನ ಸುಟ್ಟು ಬೆಂಕಿ ಪರಿಸರ ನಾಶ ಮಾಡಿದ್ರೆ ಹಾಕಿ ಒಂದು ಸೆಕ್ಷನ್ ಅಂತ.
ಇದನ್ನ ಬುಡದಲ್ಲಿ ಹಾಕ್ಬೇಕು, ಕಳೆಯನ್ನ ಬೆಳೆಸ್ಬೇಕು, ಬ್ರಷ್ ಕಟರ್ ನಲ್ಲಿ ಕಟ್ ಮಾಡಬೇಕು ಹೊರತು ಯಾವುದೇ ಕಾರಣಕ್ಕೆ ಈ ರೋಟರಿ ಹೊಡೆಯೋದು ತಪ್ಪು. ಅಡಿಕೆ ತೋಟದಲ್ಲಿ ರೋಟರಿ ಹೊಡೆದ್ರೆ ಮಣ್ಣು ಕಾಂಪ್ಯಾಕ್ಟ್ ಆಗಿ ಇಡಿಮಿಡಿಗೆ ರೋಗ ಫೈನಲ್. ಇದನ್ನೆಲ್ಲ ನೀವು ಇನ್ನೂ ಕಲಿತಾ ಇದ್ದೀರಿ. ಚನ್ನಗಿರಿ ರೈತರು, ಹೊನ್ನಾಳಿ ರೈತರು ಮಾಡಿ ತೋರಿಸಿದೆ, ಸತ್ಯನಾಶ ಆಗಿದೆ. ನೆನ್ಪಿಟ್ಕೊಳ್ಳಿ, ಹೋಗಿ ನೋಡ್ಕೊಂಡ್ ಬನ್ನಿ ಒಂದ್ಸರಿ. ಹಾಗಾದ್ರೆ ಮಲೆನಾಡಲ್ಲಿ ಯಾಕಾಗೋದಿಲ್ಲ? ಮಲೆನಾಡಲ್ಲಿ ಫಸ್ಟ್ ಆಫ್ ಆಲ್ ನಾವು ಅಂತರ ಬೇಸಾಯ ಮಾಡೋದಿಲ್ಲ, ಯಾಕೆಂದ್ರೆ ಅಲ್ಲೆಲ್ಲ ಗುಡ್ಡ, ಹೋಗೋದಿಲ್ಲ ಯಾವುದು. ಎರಡನೇ ಪಾಯಿಂಟ್ ಅಂದ್ರೆ ಅಲ್ಲೆಲ್ಲ ಸ್ಯಾಂಡಿ ಸಾಯಿಲ್ ಇದೆ, ಬಹಳ ಮರಳು ಮಣ್ಣು, ನೀರು ಬಿದ್ದಿದ್ದು ಹಿಂಗ್ ಹೋಗ್ಬಿಡ್ತದೆ. ಅಲ್ಲಿ ನೀವು ಏನೇ ಹೊಡೆದ್ರು ಕಾಂಪ್ಯಾಕ್ಟ್ ಆಗೋದಿಲ್ಲ. ಇಲ್ಲಿ ಸಿಲ್ಟ್ ಕಂಟೆಂಟ್ ಬಹಳ ಇದೆ. ಹಾಗಾಗಿ ಬಯಲುಸೀಮೆಯಲ್ಲಿ ಎಲ್ಲಿ ಮಳೆ ಕಡಿಮೆ ಇದೆಯಾ ಆ ಊರಿನಲ್ಲಿ ಈ ಸಮಸ್ಯೆ, ಕಾಂಪ್ಯಾಕ್ಷನ್ ಸಮಸ್ಯೆ ಇದೆ. ಹಾಗಾಗಿ ಯಾವ ಕಾರಣಕ್ಕೂ ಹಾಗಾಗಿ ಹುಲ್ಲು ಬೆಳೆಸ್ಬೇಕು. ಬ್ರಷ್ ಕಟ್ರು ಅಥವಾ ಸ್ಲ್ಯಾಶರ್ ಬಂದಿದೆ ಈಗೆಲ್ಲ, ಅದು ನೀವು ಸ್ವಲ್ಪ ಗಿಡ ಉಳಿಸಿ ಮಾಡಬೇಕು. ಆದ್ರೆ ಯಾವುದೇ ಕಾರಣಕ್ಕೆ ಕಳೆನಾಶಕದ ಬಳಕೆ ಅಡಿಕೆ ತೋಟದಲ್ಲಿ ಬೇಡ. ಕಳೆನಾಶಕ ಬಳಸಿ ಅದ್ರದ್ದು ಫಿಸಿಯಾಲಜಿಕಲ್ ಸ್ಟ್ರೆಸ್ ಅಲ್ಲಿ ಅಡಿಕೆ ಉದುರಿದ್ದು 1000 ಪ್ರಕರಣ ನಾನು ನೋಡಿದ್ದೀನಿ. ಕಳೆನಾಶಕದ ಬಳಕೆ ಬೇಡ. ಅತಿಯಾದ ರಾಸಾಯನಿಕಗಳ ಬಳಕೆ ನೋಡಿ, ನನಗೆ ಬೆಳಗ್ಗೆನಿಂದ ಇದನ್ನು ತೋರಿಸ್ತಾ ಇದ್ದಾರೆ ಎಲ್ಲರ ಫೋಟೋನು. ಅದು ಇದು ಬಂದಿದೆ, ಸಾಫ್ಟ್ ಸ್ಕೇಲ್ ಭಯಂಕರ ಆಗಿದೆ. ಒಂದು ರೂಗೋಸ್ ವೈಲ್ಡ್ ಫ್ಲೈ, ಸ್ಪೈರಲಿಂಗ್ ರೂಗೋಸ್ ವೈಲ್ಡ್ ಫ್ಲೈ, ಅದು ಅಡಿಕೆ ಕಮ್ಮಿ, ಇಲ್ಲೆಲ್ಲ ಕಮ್ಮಿ ಇದೆ. ಈ ವರ್ಷ ಸೀಸನ್ ನಾನು ಹೋದ ವರ್ಷವರೆಗೆ ಇರ್ಲಿಲ್ಲ, ಮೈನರ್ ಪೆಸ್ಟ್ ಆಗಿತ್ತು. ಅತಿಯಾದ ಪ್ರಮಾಣಕ್ಕೆ ಆ ಜಿಗಿ ಹುಳ ಬಂದಿದೆ. ಇದು ಜಿಗಿ ಹುಳ ಅಂತ ಹೇಳೋದಿಲ್ಲ, ಇದಕ್ಕೆ ಕಾಪರ್ಸಿಗೆ ಜಿಗಿ ಹುಳ ಅಂತ ಹೇಳ್ತಾರೆ. ಇದು ಸಾಫ್ಟ್ ಸ್ಕೇಲ್. ಇದು ಸೊ ಸಾಫ್ಟ್ ಸ್ಕೇಲ್ ಕಪ್ ಎಲ್ಲರ ತೋಟದಲ್ಲಿ ಬಂದಿದೆ. ಅದರಿಂದ ಅಂಟು ಆಚೆ ಬರ್ತದೆ. ಅದೇನಕ್ಕೆ? ಅದು ಇದ್ದಲ್ಲಿ ಎಲ್ಲ ಇರುವೆ ಓಡಾಡ್ತಾ ಇರ್ತಾರೆ. ಅದು ಮೈನರ್ ಪೆಸ್ಟ್ ಇತ್ತು. ಇಂಡಿಸ್ಕ್ರಿಮಿನೇಟ್ ಆಗಿ ಹೂ ಬಂದ್ ಕೂಡ ಏನು, ಈಗ ನಾವು ಕಲ್ತ್ಕೊಂಡಿದ್ದೀನಿ, ಏನಾದ್ರು ಹೊಡೀರಿ ಅಂತ ಹೇಳಿಲ್ಲ ಅಂದ್ರೆ ಇವ ಡಾಕ್ಟರ್ ಸರಿ ಇಲ್ಲ ಅಂತ ಹೇಳ್ತಾರೆ. ಕೆಮಿಕಲ್ಸ್ ಅನ್ನು ಹೊಡೆದಕ್ಕೆ ನಂಗೆ ಮನ್ಸಿಲ್ಲ. 5 ಗ್ರಾಮ್ ಯಾವ್ದಾದ್ರು ಒಂದು ಮೈಕ್ರೋ ನ್ಯೂಟ್ರಿಯೆಂಟ್, ಆಮೇಲೆ ಇನ್ಯಾವುದೊಂದು ನ್ಯಾನೋ ಮೈಕ್ರೋ ನ್ಯೂಟ್ರಿಯೆಂಟ್, ನೋವಾಲ್ಗಿ, ಈ ತರದೊಂದು 2-3 ಅದೆಲ್ಲ ಗೊಬ್ಬರ ಒಂದಕ್ಕೊಂದು ಕಾಂಪಿಟಬಿಲಿಟಿ ಇದೆ, ಹೊಡೀರಿ ಅಂತ ಹೇಳ್ತೀನಿ. ಅದರಿಂದ ಹಾನಿ ಇಲ್ಲ, ಒಂದ್ ಸ್ವಲ್ಪ ಗೊಬ್ಬರ ಸಿಗ್ತದೆ. ಏನು ಹೊಡಿಯೋದು ಬೇಡ ಅಂದ್ರೆ ಅವ ಅಂಗಡಿ ಹೋಗಿ ಕೇಳಿ ಏನಾದ್ರು ತಂದು ಹೊಡಿತಾನೆ. ಸಾಫು ಆಮೇಲೆ ಇದು ಕೀಟನಾಶಕ ಎಲ್ಲ ಮಿಕ್ಸ್ ಮಾಡಿ ಹೊಡೆಯೋದು ಕಾಮನ್ ಆಗ್ಬಿಟ್ಟಿದೆ. 2, 3, 4 ರೌಂಡ್. ಅದರಿಂದ ಗ್ರೀನ್ ಲೇಸ್ವಿಂಗ್ ಬಗ್ಗೆ ಇದ್ರ ನಾನು ಕೇಳಿದೆ, ಯಾವ್ದಿತ್ತು ಇದಕ್ಕೆ ಪ್ರೆಡೇಟರ್ಸ್ ಯಾವ್ದಿದ್ದು ಕೇಳಿದ್ರೆ, ನಿಮ್ಮ ಇದು ಗುಮ್ಮ ಹುಳ ಇರ್ತಲ್ಲ, ಲೇಡಿ ಬರ್ಡ್ ಬಿಟ್ಲು ಗ್ರೀನ್ ಲೇಸ್ವಿಂಗ್ ಬಗ್ಗು ಇದ್ರದ್ದು ಮೇನ್ ಪ್ರೆಡೇಟರ್ಸ್ ಅಂತ. ಮನ್ಸಿ ಬಂದಿದ್ದೆಲ್ಲ ಹೊಡೆದು ಅವೆಲ್ಲ ಸತ್ತು ಯಾವತ್ತೂ ಶಿವನ ಪಾದ ಸೇರಿದ್ರು. ಇದು ಹೆಚ್ಚಾಗಿದೆ. ಇದೇ ತರ ಇಂಡಿಸ್ಕ್ರಿಮಿನೇಟ್ ಆಗಿ ಮನ್ಸಿ ಬಂದ ಕೆಮಿಕಲ್ಸ್ ಅನ್ನ ಹೊಡೆದ್ರೆ, ಇಲ್ಲಿ ನಾನು ನೋಡ್ತಾ ಇದ್ದಂತೆ ಉತ್ತರ ಕರ್ನಾಟಕದಲ್ಲಿ ಬೆಳೆ ವೈವಿಧ್ಯತೆ ಹೆಚ್ಚಿಗೆ ಇರೋದಕ್ಕೆ ಕೀಟದ ವೈವಿಧ್ಯತೆನೂ ಬಹಳ ಇದೆ. ಈ ನಮ್ಮ ಧಾರವಾಡದಲ್ಲೆಲ್ಲ ನಮ್ಮ ನರ್ಸರಿ ಭಾರಿ ತೊಂದರೆ ಆಯ್ತು. ಏನಕ್ಕೆಂದ್ರೆ ಈ ಇನ್ಸೆಕ್ಟ್ ಪೆಸ್ಟ್ ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಇದೆ. ಎಲ್ಲಾ ವೆರೈಟಿ ಹುಳಗಳಿದಾವೆ ಹತ್ತಿ ಬೆಳೆಸದಲ್ಲೆಲ್ಲ, ಅವು ಎಲ್ಲ ಟ್ರೈ ಮಾಡ್ತಾ ಇದಾವೆ ಅಡಿಕೆ ಮೇಲೆ. ಹಾಗಾಗಿ ಅತಿಯಾದ ರಾಸಾಯನಿಕ ಬಳಕೆಯಿಂದನೇ, ಅದು ಕೆಮಿಕಲ್ ಫರ್ಟಿಲೈಸರ್ ಇರ್ಬೋದು, ಕೀಟನಾಶಕ ಇರ್ಬೋದು, ಮನ್ಸಿ ಬಂದಿದ್ದೆಲ್ಲ ಹೊಡೆದು ನಿಮ್ಮಲ್ಲಿ ಹಾಳಾಗ್ತಾ ಇದೆ. ಇದನ್ನ ಇತಿಮಿತಿ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಮುಂದೆ ಪ್ರಾಬ್ಲಮ್ ಆಗ್ತದೆ. ಆಮೇಲೆ ಇನ್ನೊಂದು ಬಹಳ ಸಮಸ್ಯೆ ರೈತರು ಮಾಡ್ತಾ ಇರೋ ತಪ್ಪು, ಅತಿಯಾದ ನೀರು. 6 ತಾಸು 8 ತಾಸು ನೀರು ಬಿಡೋದು. ಹಾಕಿದ ಗೊಬ್ಬರ ಪೂರ್ತಿ ಕೆಳಗೆ ಹೋಗ್ತದೆ. ನಿಮ್ಮ ಕಪ್ಪು ಮಣ್ಣಿನ ಹೊಲ ಆದ್ರೆ ಕೆಳಗಿಂದ ಉಪ್ಪು ಮೇಲೆ ಬರ್ತದೆ, ಮಣ್ಣು ಸವಳಾಗ್ತದೆ. ನೆನ್ಪಿಟ್ಕೊಳ್ಳಿ, ಅಡಿಕೆಗೆ pH 7.5ಕ್ಕಿಂತ ಮೇಲೆ ದಾಟಿದರೆ ಸಮಸ್ಯೆ ಶುರುವಾಗ್ತದೆ. EC 0.5ಕ್ಕಿಂತ ಮೇಲೆ ಹೋದ್ರೆ ನಿಮ್ಮ ಇದು ಏನು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಉಪ್ಪಿನಂಶ 0.5ಕ್ಕಿಂತ ಮೇಲೆ ಶುರು ಆದ್ರೆ ಸಮಸ್ಯೆ ಶುರು ಆಗ್ತದೆ. ಯಾಕೆ ನಾನು ನೋಡಿದ್ರೆ ಫಸ್ಟ್ ಸಾಲ್ಟೇಟ್ ರಿಪೋರ್ಟ್ ನೋಡ್ತೀನಿ, ಆ ಎಲೆಗೆ ಕೋಆರ್ಡಿನೇಟ್ ಮಾಡ್ತೀನಿ, ಕ್ಲೋರೈಡ್ ಟಾಕ್ಸಿಸಿಟಿ ಶುರು ಆಗ್ತದೆ. ಅಂದ್ರೆ ಈಗ ನಿಮ್ದು ಬಾರ್ಡರ್ ನಲ್ಲಿ ಇದೀರಿ, ನಿಮ್ದು ಯಾವ್ದು ಮಣ್ಣು 7ಕ್ಕಿಂತ ಕಡಿಮೆ pH ಇಲ್ಲ. ಇಲ್ಲಿ ಎಲ್ಲ 7.5 8 ಆಜುಬಾಜು ಇದಾರೆ. ಈಗಾಗಲೇ ನೀವು ಬಾರ್ಡರ್ ಲೈನ್ ಅಲ್ಲಿ ಇದೀರಿ. ಯಾವುದೇ ತೋಟಗಾರಿಕಾ ಬೆಳೆಗೆ ಆ ಹಂತ ದಾಟಿದ್ರೆ ಆಮೇಲೆ ಹೀರಿಕೆ ಆಗೋದಿಲ್ಲ, ಪ್ರಾಬ್ಲಮ್ ಆಗ್ತದೆ. ಸೊ ನೀವು ಅತಿಯಾದ ಅಡಿಕೆಗೆ ಎಷ್ಟು ಬೇಕು? 15 ಲೀಟರ್ ನೀರು ಸಾಕು. ಇಷ್ಟು ದೊಡ್ಡ ಅಡಿಕೆ ಗಿಡಕ್ಕೆ ಒಂದು ವಾರಕ್ಕೆ 2 ರಿಂದ 3 ಸರಿ 20 ಲೀಟರ್ ನೀರು ಕೊಟ್ರೆ ಸಾಕು. ನೀವ್ ಎಷ್ಟು ಕೊಡ್ತೀರಿ ಲೆಕ್ಕ ತೆಗಿರಿ. ನಾ ಅದಕ್ಕೆ ಒಂದ್ಸರಿ ತಲೆ ಕೆಟ್ಟು ಒಂದ್ಸರಿ ಸಂಪಾದಕೀಯ ಬರ್ದಿದ್ದೆ. ಏನಪ್ಪಾ ಅಂದ್ರೆ, ಫಸ್ಟ್ ರೈತರದ್ದು ಪುಕ್ಕಟೆ ಕರೆಂಟು ಕಿತ್ಕೊಳ್ಳಿ, ಮೀಟರ್ ಹಾಕಿ 1 ಯೂನಿಟ್ಗೆ 8 ರೂಪಾಯಿ ಚಾರ್ಜ್ ಮಾಡಿ. 8 ರೂಪಾಯಿ ಚಾರ್ಜ್ ಮಾಡ್ಬೇಕು. ಆವಾಗ ಏನ್ ಗೊತ್ತಾ, ಮೀಟರ್ ಬಿಲ್ ಬರ್ತದಂದ್ರೆ ಮಾತ್ರ ನೋಡ್ತಾರೆ. ನನ್ನ ಸಮಸ್ಯೆ ಇದಲ್ಲ. ಒಂದು ಅತಿಯಾಗಿ ನೀರ್ ಬಿಟ್ಟು ತೋಟ ಮಾಡ್ತಾ ಇದ್ರೆ, ಇದೊಂತಲ್ಲ ಎಲ್ಲದನ್ನು
ಜೊತೆಗೆ ಅಂತರ್ಜಲ ಬರಿದು 6 ತಾಸು 8 ತಾಸು ಮನ್ಸಿ ಬಂದಂಗೆ ಬಿಡೋದು, ಅದರಲ್ಲಿ ತೋಟ ಮಣ್ಣು ಎಲ್ಲದನ್ನೂ ಹಾಳು ಮಾಡ್ತಾ ಇದ್ದಾರೆ. ಹೆಚ್ಚು ನೀರು ಕೊಟ್ಟಂಗೆ ಬೆಳೆ ಹೆಚ್ಚು ಬರ್ತದೆ ಹೇಳುವಂತ ಸೈಕಾಲಜಿ. ಅದ್ರಲ್ಲಿ ಹಿರಿಯರದ್ದೇ ಸಮಸ್ಯೆ ನಾನು ನೋಡಿದೀನಿ. ಅಪ್ಪಾಜಿ ಹಿಂಗ್ ಬೇಡ ಅಂದ್ರೆ ಅಪ್ಪ ಮಗನ ಜಗಳ. ನಾ ಇಬ್ರು ಕುತ್ಕೊಂಡು ನಂಗೆ ನೇರ ಪ್ರಸಾರಕ್ಕೆ ಮಾಡ್ರಪ್ಪ, ನಾನು ಇಬ್ಬರಿಗೂ ಸರಿಯಾಗಿ ಹೇಳ್ತೀನಿ. ಸೈನ್ಸ್ ಅದ್ರಲ್ಲಿ. ಸೊ ಅಡಿಕೆ ಗಿಡಕ್ಕೆ ದಿನಕ್ಕೆ 25 ಲೀಟರ್ ಅಂತ ಇದ್ರು ಕೂಡ ಈ ತರ ತೋಟ ಮಾಡಿದಾಗ ಅಷ್ಟೊಂದು ಆರೈಕೆ ಬರೋದಿಲ್ಲ. ವಾರಕ್ಕೆ 3 ಸರಿ 20 ಲೀಟರ್ ನೀರು ಕೊಟ್ಬಿಟ್ರೆ ಬೇಜಾನಾಯ್ತು. ಅದಕ್ಕೆ ನೀವು ಎಷ್ಟು ಅರ್ಧ ತಾಸು ಕೊಡ್ಬೇಕಾ, 2 ತಾಸ 1 ತಾಸ ಡಿಸೈಡ್ ಮಾಡಿ. ಇದಕ್ಕಿಂತ ಹೆಚ್ಚಿಗೆ ನೀರು ಕೊಟ್ರೆ ತೋಟ ಹಾಳಾಗ್ತದೆ. ಇದನ್ನು ನೀವು ಇವತ್ತಿನ ಡೇಟಿಗೆ ಕೇಳಿಸ್ಕೊಂಡಿಲ್ಲ ಅಂದ್ರೆ ಮುಂದೆ ಸಫರ್ ಆಗೋದು ಗ್ಯಾರಂಟಿ. ಅದು ಕಪ್ಪು ಮಣ್ಣಿನಲ್ಲಿ ಇಷ್ಟು ಬೇಕಾಗೋದಿಲ್ಲ. ಆಮೇಲೆ ಇನ್ನೊಂದು ಭಾರಿ ಸಮಸ್ಯೆ ಏನಂದ್ರೆ 15 ದಿನಕ್ಕೊಂದ್ಸರಿ ನೀರು ಕೊಡೋದು. ಅದು ಚಾನಲ್ ಏರಿಯಾದಲ್ಲಿ ಬಹಳ 15 ದಿನಕ್ಕೆ ನೀರು ಕೊಡೋದು, ಆಲ್ಟರ್ನೇಟ್ ವೆಟ್ಟಿಂಗ್ ಅಂಡ್ ಡ್ರೈಯಿಂಗು ಭಾರಿ ಪ್ರಾಬ್ಲಮ್ಯಾಟಿಕ್. ಅದರಲ್ಲಿ ಹರಳುದ್ರುವ ಮೇನ್ ಸಮಸ್ಯೆ ಇದು. ನಿಮ್ಮ ಹೂವು ಉದ್ರೋದು, ಹರಳು ಉದ್ರೋದು ಅದಕ್ಕೆ ಮುಖ್ಯ ಕಾರಣ. ಆಮೇಲೆ ಡೈಬ್ಯಾಕ್ ಬರೋದು, ಆಮೇಲೆ ಸಿಂಗಾರ ಸಾಯೋದು, ಅದು ಟೋಟಲ್ ಸಾಯೋದು ಬಹಳ ಮಹತ್ವದ ಕಾರಣ. ಈ ನೀವು 15 ದಿನಕ್ಕೊಂದ್ಸರಿ ನೀರು ಬಿಡೋದು, ಅದು ನೆಲ 30%ಗಿಂತ ಮಾಯಿಶ್ಚರ್ ಕಡಿಮೆ ಹೋಗ್ಬಾರ್ದು, 80ಕ್ಕಿಂತ ಹೆಚ್ಚು ಹೋಗ್ಬಾರ್ದು. ಅಂದ್ರೆ ಅದಾ ತೇವಾಂಶ ಕಾಪಾಡಬೇಕು. ಅದು ನಿಮ್ಮ ಮಣ್ಣು ಪರಿಸ್ಥಿತಿ ನೋಡ್ಕೊಂಡು ಬೈ ಅಂಡ್ ಲಾರ್ಜ್ ಹೇಳ್ಬೇಕಂದ್ರೆ ವಾರಕ್ಕೆ 3 ಸರಿ, ಅಂದ್ರೆ ದಿನ ಬಿಟ್ಟು ದಿನ ನೀರು ಕೊಡೋದು ಸರಿ. ಅದನ್ನ ಕಡಿಮೆ ಪ್ರಮಾಣದಲ್ಲಿ ಕೊಡಿ. ಒಂದೇ ದಿನ ನಾನು ಅದೇ ಎಷ್ಟೋ ಉದಾಹರಣೆ ಕೊಡ್ತೀನಿ. ಮನುಷ್ಯಂಗೆ ದಿನಕ್ಕೆ 5 ಲೀಟರ್ ನೀರು ಬೇಕು, ಕರೆಕ್ಟ್, ಇಲ್ಲಾಂದ್ರೆ ಸತ್ತೋಗ್ತಾನೆ. ಅದನ್ನೇ 1 ವಾರದನ್ನ 35 ಲೀಟರ್ ನೀರನ್ನ ಕೊಟ್ರೆ ಆವತ್ತೇ ಸತ್ತೋಗ್ತಾನೆ. ನೀರ್ ಬೇಕು, ಆದ್ರೆ ಹೆಚ್ಚು ಕೊಟ್ರೆ ಸತ್ತೋಗ್ತಾರೆ. ನೀರ್ ಇಲ್ಲ ಅಂದ್ರೆ ಸತ್ತೋಗ್ತಾರೆ, ಹೆಚ್ಚಾದ್ರೆ ಸತ್ತೋಗ್ತಾರೆ. ಹಾಗೆ ಇಲ್ಲಿ ಇದೆಲ್ಲ ಸಣ್ಣ ವ್ಯವಹಾರ. ಇದೆಲ್ಲ ನೀವು ಮನ್ಸು ಮಾಡಿದ್ರೆ ಮಾಡ್ಕೊಳಕ್ ಬರ್ತದೆ. ಇದ್ರಲ್ಲಿ ಏನು ಖರ್ಚಿನ ಬಾಬ್ತಿಲ್ಲ. ಇದಕ್ಕೆ ಯಾವುದೇ ಇಲಾಖೆ ಸಬ್ಸಿಡಿ ಬೇಕಿಲ್ಲ. ಸೈನ್ಸ್ ಅನ್ನು ಅರ್ಥ ಮಾಡ್ಕೊಳ್ದೇನೆ ಇದೆಲ್ಲ ಸಿಂಪಲ್. ಇದ್ರಲ್ಲಿ ನಾನು ಹೇಳ್ಬೇಕಾ, ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಅಡಿಕೆ ಅತಿಯಾದ ಪ್ರೀತಿ ಹಾಳು ಮಾಡ್ತಾ ಇದೆ. ಹಾಗಾಗಿ ನೀರನ್ನ ಅತಿಯಾಗಿ ಕೊಡಬೇಡಿ, ಮಣ್ಣಂತೂ ಹೊಡಿಬೇಡಿ. ಆಮೇಲೆ ಇನ್ನೊಂದು ನಾನು ಹೇಳಿದ್ದು, ಇದ್ರದ್ದು ಸಿಪ್ಪೆ ನಿಮ್ಮಲ್ಲಿ ಚೇಣಿಯವರು ಯಾರು ಸುಡ್ತಾ ಇದ್ರೆ ಸುಡಬೇಡಿ. ಯಾಕಂದ್ರೆ ಈಗ ಆರ್ಗ್ಯಾನಿಕ್ ಮ್ಯಾಟರ್ ಇಲ್ಲ, ಭಾರಿ ತೊಂದರೆ ಆಗಿದೆ. ಅದನ್ನು ಬಂಗಾರದಂಗೆ ಸೂಕ್ಷ್ಮಾಣು ಜೀವಿಗಳನ್ನು ಬಳಕೆ ಮಾಡಿ ಗೊಬ್ಬರ ಮಾಡ್ಬೋದು. ಫಸ್ಟ್ ಕ್ಲಾಸ್ ಗೊಬ್ಬರ ಆಗ್ತದೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೆ ಯಾವುದೇ ಅದ್ರದ್ದು ಹಾಳೆ ಸೋಗೆ ಇರ್ಬೋದು, ಯಾವುದನ್ನು ಸುಟ್ಟು ಹಾಳು ಮಾಡಬೇಡಿ. ಅದನ್ನು ತೋಟದಲ್ಲಿ ಹಾಕಿ ಗೊಬ್ಬರ ಮಾಡಿ. ಆಮೇಲೆ ಚೇಣಿ ನಾನು ಹೇಳೋದು, ಈಗ ಹೊಸ ಏರಿಯಾದಲ್ಲಿ ಇದ್ದೀರಿ, ನಿಮ್ಮಲ್ಲೇ ಯಾರೊಬ್ರು ಚೇಣಿಯವರು ಹೆಂಗೂ ತಯಾರಾಗ್ತಾರೆ. ಆದ್ರೆ ಸಾಧ್ಯ ಆದಷ್ಟು ಜನ ರೈತರು ಸ್ವಂತ ಅಡಿಕೆ ಮಾಡೋದನ್ನ ಕಲೀರಿ. ನಿಮ್ಗೆ ಕಲ್ಸ್ಕೊಡಕ್ ನಾವಿದೆ. ಹೇಗೆ ನಾನೇ ಹೇಳಿದಿಲ್ಲ ಶುಕ್ರಾಚಾರ್ಯ ಅಂತೇಳಿ. ನಮ್ಗೆ ಏನಕ್ಕೆ ಮಲ್ನಾಡ್ ಅವ್ರಿಗೆ ನನ್ನ ಸಿಟ್ಟಿದೆ. ಇದೆಲ್ಲ ತಗೊಂಡೋಗಿ ಅಲ್ಲೆಲ್ಲರಿಗೆ ಅವ್ರಿಗೆ ಹೇಳ್ಕೊಡ್ತೀಯ, ಅಲ್ಲೆಲ್ಲ ಹಿಡಿಮುಂಡಿಗೆ ರೋಗ ಬಂದು ಸತ್ತೋಗ್ತದೆ ಅಂತ ಸಮಾಧಾನದಲ್ಲಿದ್ರು. ಅವಾಗ ಬಯಸಿಮವ್ರು ಮಾಡಿದ ಅಡಿಕೆ ಬಹಳ ದಿನ ನಡೆಯಲಿ ಬಿಡ, ನಾವೇ ರಾಜರು ಅಂತ. ನಾನು ಇಲ್ಲ, ಹಿಡಿಮುಂಡಿಗೆ ರೋಗ ಬರ್ತದೆ, ನಾನೇ ಹೇಳ್ಕೊಡ್ತಾ ಇದ್ದೇನೆ ಅವರಿಗೆ, ತೋಟ ನಾನೇ ರಿಪೇರಿ ಮಾಡ್ತೀನಿ ಅಂತ ಹೇಳ್ತೀನಿ ಅವರಿಗೆ. ಸೊ ಇಲ್ಲೇನ್ ಕೇಳಿದ್ರೆ, ಅಡಿಕೆ ನೀವು ಮಾಡ್ಬೇಕಾ, ಕೆಂಪಡಿಕೆ ಚಾಲಿ ಯಾವ್ದನ್ನಾರು ಹೇಳ್ರಿ, ನಾನ್ ಟ್ರೈನಿಂಗ್ ಕೊಡ್ತೀನಿ. ಅಂದ್ರೆ ನಾವು ನಮ್ಮ ಪ್ಲಾಟ್ಫಾರ್ಮ್ ನಲ್ಲಿ ಕೊಡ್ತೀವಿ, ಒಳ್ಳೆ ರೈತರ ಸಂಪರ್ಕ ಕೊಡ್ತೀವಿ. ಹೋಗಿ ಒಂದಿನ ಉಳ್ಕೊಂಡು ಮಾಡೋದ್ ಹೆಂಗೆ ಕಲ್ತ್ಕೊಂಡ್ ಬನ್ನಿ. ಹೊರತು ಎಲ್ಲದನ್ನು 100ಕ್ಕೆ 100 ಚೇಣಿ ಕೊಡೋದು ಸರಿಯಲ್ಲ. ನೀವು ಮಾಡೋದನ್ನ ಕಲ್ತ್ರೆ ಸೇಫು. ನಿಮ್ಗೆ ಅದ್ರಲ್ಲಿ ಮಾರ್ಜಿನ್, ನೀವು ಖರ್ಚು ಹೋಗಿನೂ ಒಂದು 20% ಎಕ್ಸ್ಟ್ರಾ ಉಳಿತದೆ ನೀವು ಮಾಡಿದ್ರೆ. ಸೊ ಹಾಗಾಗಿ ಆಮೇಲೆ ಎಲ್ಲಕ್ಕಿಂತ ಇನ್ನೊಂದು ಬಹಳ ಮಹತ್ವದ್ದು, ಅಡಿಕೆಗೆ ಯೂರಿಯಾ ಗೊಬ್ಬರ ಕೊಡಬಾರ್ದು. ಅದು ಯಾವ ಪುಣ್ಯಾತ್ಮ ನಮ್ಮ ಸೈನ್ಸ್ ಅಂತೂ ಎಲ್ಲಿ ಹೇಳಿಲ್ಲ. ಯೂರಿಯಾ ಗೊಬ್ಬರ ಕೊಡಬಾರ್ದು, ದಾಟ್ಗಣ್ಣಾಗ್ಬಿಡ್ತದೆ, ಮರ ಸಿಕ್ಕಂತ ಮೇಲ್ ಹೋಗ್ತದೆ ಅಂತೇಳಿ. ನೈಟ್ರೋಜನ್ ಕೊಡೋದಿಲ್ಲ. ಆಮೇಲೆ ಇಲ್ಲೇ ನಿಮ್ಮ ಹತ್ತಿರದಲ್ಲಿ ಇದ್ದ ಒಬ್ಬ ಮಹಾನ್ ವಿಜ್ಞಾನಿ, ನಾನೊಂದು 1 ವಾರ ಸತತ ಟ್ರೈ ಮಾಡಿದೀನಿ, ಆಯ್ತಾ. ಅವ್ರನ್ನ ಫೋನ್ ತೆಗಿಬೇಕು, ತೆಗಿಲಿ, ನಾನು ಕೇಳೋಣ ಅಂತ. 10, 26 ರೆಕಮೆಂಡ್ ಮಾಡ್ತಾರೆ, ನೈಟ್ರೋಜನ್ ಕೊಡಬೇಡಿ ಅಂತ ಹೇಳ್ತಾರೆ. ನಾವು ಅದೇ ಈಗ ಎಲ್ಲಿ ರಿಸರ್ಚ್ ಮಾಡಿದಾಣ ಹೇಳು, ಯಾಕೆ ನಾವು ಪತ್ರಕರ್ತರು, ಯಾರೇ ಮಾಡಿದ್ರು ಕಳಿತೀವಿ. ಫೋನ್ ತೆಗಿಲಿಲ್ಲ ಅವ್ರಿಗೆ, ಅಷ್ಟೊತ್ತಿಗೆ ಯಾರೋ ಹೇಳಿದ್ರು. ಆಮೇಲೆ ನಾನು ಗುರುಜಿಗೆ ಹೇಳಿದೆ, ಆಯ್ತಾ. ಗುರುಜಿ ನಂಗೆ ನೇರ ಸಂಪರ್ಕ ಇದ್ದಾರೆ. ಅವ್ರು ಪಾಪ ಅವ್ರನ್ನ ನೋಡಿ, ನಿಮ್ಮ ಸೈಂಟಿಸ್ಟ್ ಏನು ಅಲ್ಟಿಮೇಟ್ಲಿ ಚನ್ನಗಿರಿ ಆ ಬೆಲ್ಟಲ್ಲಿ ರೈತರಿಗೆ ತಪ್ಪಾಗ್ತಾ ಇದೆ. ಸೊ ನೈಟ್ರೋಜನ್ನು ಸಾರಜನಕ, ನೆನ್ಪಿಟ್ಕೊಳ್ಳಿ, ಸಾರವನ್ನ ಹುಟ್ಟಾಕುವಂತ ಮುಖ್ಯ ಫರ್ಟಿಲೈಸರ್ ಅದು. ನೈಟ್ರೋಜನ್ ಇಲ್ಲದೆ ಯಾವ ಗಿಡನೂ ಬೆಳೆಯೋದಿಲ್ಲ. ಹಾಗಾಗಿ ಸಾರಜನಕ, ಆದ್ರೆ ಅದನ್ನ ಹೆಚ್ಚು ಕೊಟ್ಟರು ತಪ್ಪು. ಹಾಗಾಗಿ 140-140ಕ್ಕೆ ಬೇಕಾದಂಗೆ ಸಾರಜನಕವನ್ನ ಕೊಡಲೇಬೇಕು. ನಿಮ್ ಭಾಗದಲ್ಲಿ ಏನಾದ್ರು ಯೂರಿಯಾ ಕೊಡಬಾರ್ದು. ಬರೀ ಯೂರಿಯಾ ಕೊಟ್ಟರೆ ಹಾಳಾಗ್ತದೆ, ಎಲ್ಲರಿಗೂ ಗೊತ್ತದು. ನೀವು ಫಾಸ್ಫರಸ್ ಪೊಟ್ಯಾಶ್ ಕೊಡದೇನೆ
ಯೂರಿಯಾ ಗೊಬ್ಬರ ಕೊಟ್ಟರೆ ಹಾಳಾಗ್ತದೆ, ಎಲ್ಲ ಬೆಳೆನೂ ಹಾಳಾಗ್ತದೆ. ಹಾಗಾಗಿ ಆಮೇಲೆ ಬಹಳ ಜನರ ತಲೆಯಲ್ಲಿ ಏನಿದೆ, ಇಲ್ಲಿ ನನಗೆ ಇನ್ನೂ ಆ ಮಟ್ಟಕ್ಕೆ ಇವ್ರು ಯಾರು ನೀವು ಹಾಳಾದಂಗಿಲ್ಲ, ಹೊಸ ರೈತರಿದ್ದೀರಿ, ಪೊಟ್ಯಾಶ್ ಕೊಟ್ರೆ ತೂಕ ಬರ್ತದೆ ಅಡಿಕೆ ಅಂತೇಳಿ ಬರೇ ಪೊಟ್ಯಾಶ್ ಕೊಡೋರಿದ್ದಾರೆ. ಬಹಳ ಪೊಟ್ಯಾಶಿಯಂ ಅಂಶ ಹೆಚ್ಚಾದ್ರೆ ಸಾರಜನಕದ ಹೀರಿಕೆ ತೊಂದರೆ ಆಗ್ತದೆ. ನೆನ್ಪಿಟ್ಗಳು, ಇವೆಲ್ಲ ಸೈನ್ಸ್, ಇದು ನಾನು ಮಾಡಿದ್ದೆಲ್ಲ, ರಿಸರ್ಚ್ ಇದೆ, ಸಾಯಿಲ್ ಸೈನ್ಸ್ ಇರ್ತದೆ. ಯಾವುದು ಪೋಷಕಾಂಶ ಹೆಚ್ಚಾದ್ರೂ ಕಷ್ಟ, ಕಡಿಮೆ ಆದ್ರೂ ಕಷ್ಟ ಕೆಮಿಕಲ್ಸ್ ಅಲ್ಲಿ. ಅದೇ ನೀವು ತಿಪ್ಪೆ ಗೊಬ್ಬರ ನೀವು ಎಷ್ಟನ್ನ ಹಾಕ್ರಿ, ಅದರಿಂದ ಏನ್ ತೊಂದರೆ, ಅವೆಲ್ಲ ಬ್ಯಾಲೆನ್ಸ್ ಇರುತ್ತೆ. ಸೊ ಹಾಗಾಗಿ ಸಾರಜನಕ ಹಾಕ್ಬೇಡಿ, ಯೂರಿಯಾ ಹಾಕ್ಬೇಡಿ, ಫರ್ಟಿಲೈಸರ್ ಇಂಥದ್ದೆಲ್ಲ ಬಹುತೇಕ ನಾನು ನೋಡ್ತಾ ಇದ್ದಂತೆ ಫರ್ಟಿಲೈಸರ್, ರಾಂಗ್ ಫರ್ಟಿಲೈಸರ್ ಕೊಟ್ಟು ತೋಟ ಹಾಳು ಮಾಡ್ಕೊಂಡ್ರೆ ಮೆಜಾರಿಟಿ ಇದ್ದಾರೆ. ಪರ್ಯಾಯ ಬೆಳೆಗಳಿದೆ, ಉಪ ಬೆಳೆಗಳಿದೆ. ಇನ್ನೂ ಅಡಿಕೆ ಬಿಟ್ಟು ಬೇರೆ ದುಡ್ಡು ಮಾಡಕ್ಕೆ ಅಲ್ಟಿಮೇಟ್ಲಿ ನಾನು ಈಗಾಗಲೇ ಎಲ್ಲರಿಗೂ ಹೇಳಿದಂಗೆ ಎಲ್ಲರಿಗೂ ಬೇಕಾಗಿದ್ದ ದುಡ್ಡು, ನನಗೆ, ನಿಮಗೆ, ಎಲ್ಲರಿಗೂ. ಅಡಿಕೆನೂ ಅಲ್ಲ, ಕೋಕೋನೂ ಅಲ್ಲ, ಕಾಫಿನೂ ಅಲ್ಲ. ನಮಗೆ ಪ್ರಾಮಾಣಿಕವಾಗಿ ಸಾಧ್ಯ ಆದಷ್ಟು ಹೆಚ್ಚಿಗೆ ದುಡ್ಡು, ಸಾಧ್ಯವಾದಷ್ಟು ಸುಲಭವಾಗಿ, ಸಾಧ್ಯವಾದಷ್ಟು ಬೇಗನೆ ಬರಬೇಕು, ಇಷ್ಟೇ ಎಲ್ಲರದ್ದು. ಅದಕ್ಕೆ ಅಡಿಕೆಗೆ ಪರ್ಯಾಯ ಇದೆ. ಇಷ್ಟೆಲ್ಲ ಅನ್ಸರ್ಟನಿಟಿ ಇಟ್ಕೊಂಡು ಅಡಿಕೆನೇ ಮಾಡ್ಬೇಕಂತಿಲ್ಲ. ಹಾಗಾಗಿ ಅಡಿಕೆ ಬಿಟ್ಟು ಏನ್ ಮಾಡ್ಬೋದು, ಆಯ್ತು ಅಡಿಕೆ ಮಾಡ್ತೀರಿ ಅಂತ ಆದ್ರೆ ಅದರಲ್ಲಿ ಉಪ ಬೆಳೆಗಳನ್ನು ಏನ್ ಮಾಡ್ಬೋದು ಅದನ್ನ ಮಧ್ಯಾಹ್ನ ಚರ್ಚೆ ಮಾಡುವ.